ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು ಡಾಕ್ಟರೇಟ್ ಅನ್ನುವಂಥದ್ದನ್ನ ನಾವು ತಗೋಬೇಕು ಅಂತ ನಿಮ್ಗೆ ಆ ರೀತಿ ಕನ್ಸಿತ್ತ? ಬಟ್ ನಮ್ಮ ತಂದೆ ಕನ್ಸಿತ್ತು ನಾನು IAS ಆಫೀಸರ್ ಆಗ್ಬೇಕಂತ. ನಾನು ಆಗಿಲ್ಲ, ನಾನು ಸಿನಿಮಾ ಆರ್ಟಿಸ್ಟ್ ಆಗ್ಬಿಟ್ಟೆ. ಆಕ್ಚುಲಿ 2019 ಅಪ್ಲೈ ಮಾಡಿದೆ, ಫಸ್ಟ್ ರಿಜೆಕ್ಟ್ ಮಾಡಿದ್ರು ನನ್ನ. ನಿಜ ಹೇಳ್ತೀನಿ, PhD ಇಸ್ ನಾಟ್ ಈಸಿ. ನನಗೆ ಯಾರಾದರೂ ಅಂದ್ರೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ ನಾನು ಮಾಡ್ಲಾ, ನನ್ನ ಮೈಂಡಲ್ಲಿ ಇದೆ PhD ಮಾಡ್ತೀನಿ ಅಂತ. ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಡಿ. ಮುದ್ದಾಗಿ ಗ್ಲಾಮರಸ್ ಆಗಿ ಕಾಣಿಸ್ಕೋಬಹುದು ಅನ್ನೋದನ್ನು ಹೊರತುಪಡಿಸಿ ಚೂವಂತರಲ್ಲಿ ಬೇರೆ ರೀತಿನೂ ತೋರಿಸಿದ್ರು. ಇಲ್ಲ, ಎಂತ ರೋಲ್ ಅದು ಅಂದ್ರೆ ಲೈಕ್ ಪ್ರಾಕ್ಟೀಸ್ ಮಾಡಿದ್ದು ಬರ್ತಾ ಇದೆ ಅಂತ. ಸೊ ನಮ್ಮ ಆಕ್ಟರ್ಸ್ಗೆ ಎಲ್ಲಾ ತರನು ಕಾಣಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಚಾರ್ಮಿನಾರ್ ಸಿನಿಮಾ ಇರ್ಬೋದು, ಒಂದ್ ರೀತಿ ಈಗಲೂ ಸಹ ಮ್ಯಾಜಿಕಲ್ ಸಿನಿಮಾ ಅದು. ಮಾಲ್ ಹೋದ್ರು ನಾನು ಸುಮ್ಮನೆ ಕೂತು ಕಾಫಿ ಕುಡಿತಾ ಇರ್ತೀನಿ, ಫುಲ್ ಮಾಲ್ ಅಲ್ಲಿ ನನ್ನ ಸಾಂಗ್ ಪ್ಲೇ ಆಗುತ್ತೆ, ರಾಧೆ ಸಾಂಗ್ ಪ್ಲೇ ಆಗುತ್ತೆ. ನಾನು ಸಡನ್ ಏನಿದು ಅಂದ್ರೆ ಮ್ಯಾಮ್ ಹಾಯ್ ರಾಧೆ ಯಾರಾದ್ರೂ ಒಂದು ವಿಚಾರದ ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಿದ್ರೆ ನೀನ್ ಬಿಡು PhD ಮಾಡಿದೀಯಾ ಅನ್ನುವಂಥದ್ದು ಮಾತು ಎಲ್ಲರೂ ಹೇಳ್ತಾರೆ. ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ಚಾರ್ಮಿನಾರ್ ಬೆಡಗಿ ಮೇಘನಾ ಗಾನ್ಕರ್ ಅವರು ಒಂದು ಸಾಹಸ ಮಾಡಿರೋವಂಥದ್ದು, ಸಾಧನೆ ಕೂಡ ಮಾಡಿರೋವಂಥದ್ದೇ. ಏನಂತ ಹೇಳಿದ್ರೆ ಡಾಕ್ಟರೇಟ್ ನಾವು ಪಡೆದುಕೊಂಡಿದ್ದಾರೆ PhDಯಲ್ಲಿ. ಯಾವ ವಿಷಯ, ಏನ್ ಥೀಸಿಸ್ ಮಾಡಿದ್ದಾರೆ ಅನ್ನೋವಂಥದ್ದನ್ನ ಅವ್ರನ್ನೇ ಕೇಳೋಣ. ಇತ್ತೀಚೆಗಷ್ಟೇ ಸೂಪರ್ ಹಿಟ್ ಸಿನಿಮಾ ಕೂಡ ಕೊಟ್ಟರು ಚೂಮಂತರ ಅನ್ನುವಂಥದ್ದು. ಈ ಕಡೆ ಸಿನಿಮಾ ಇರ್ಬೋದು, ಈ ಕಡೆ ಅವರ ಒಂದು ಓದಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡಿರೋವಂಥದ್ದು. ಗುಡ್ ನ್ಯೂಸ್ ಅಂತ ನೆನ್ನೆ ಹೇಳಿದ್ರು, ಅದೇ ಗುಡ್ ನ್ಯೂಸ್ ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರುವಂಥದ್ದು. ಮೇಘನ್ ಅವರೇ, ಕಂಗ್ರಾಟ್ಸ್ ನಿಮಗೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾಕಂದ್ರೆ ಈ ಒಂದು ವಿಚಾರದ ಬಗ್ಗೆ ಮಾತಾಡುವಂಥದ್ದು ಬಹಳ ಕಡಿಮೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀರಾ, ಹೌದು, ಬಟ್ ಮೊದಲನೇ ಬಾರಿಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನೆನ್ನೆ ಹೇಳ್ಕೊಂಡಿರೋವಂಥದ್ದು. ಇಲ್ಲ, ತುಂಬಾ ಖುಷಿ ಇದೆ. ಆಮೇಲೆ ನನ್ನ ಪ್ರಕಾರ ಡಾಕ್ಟರೇಟ್ ಬಂದಾದ್ಮೇಲೆ ನನಗೆ ಓಕೆ ಬಂತಾ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಬಂತಲ್ಲ ಅಂತ ಒಂದು ಸೆಕೆಂಡ್ ನನಗೆ ಆ ಫೀಲಿಂಗ್ ಏನು ಅಂದರೆ ಹಬ್ಬ ಮುಗ್ದೋಯ್ತು ಅಂತ. ಬಟ್ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದರೆ ಬೇರೆಯವರು ನನಗೆ ಹೇಳ್ದ ಹಾಗೆ ಇದು ತುಂಬ ದೊಡ್ಡ ವಿಷಯ, ನಿಮಗೆ ಗೊತ್ತಿಲ್ಲ, ನಮ್ಮ ತಂದೆ ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಶೇರ್ ಮಾಡ್ಕೊಳ್ಳಿ ಅಂತ. ನಾನು 2 ದಿನ ಯಾರಿಗೂ ಹೇಳಿರಲಿಲ್ಲ, ಬರೀ ಫ್ಯಾಮಿಲಿಗೆ ಮಾತ್ರ ಹೇಳಿದ್ದೆ. ದೆನ್ ಐ ಥಾಟ್ ಓಕೆ, ಎಲ್ಲರೂ ಖುಷಿ ಪಡ್ತಾರೆ, ಲೆಟ್ ಮಿ ಶೇರ್ ಇಟ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಶೇರ್ ಮಾಡಿದಾಗ ಬಂದಿರೋ ರೆಸ್ಪಾನ್ಸು ಇಟ್ಸ್ ಸೋ ಓವರ್ವೆಲ್ಮಿಂಗ್. ಅಂದರೆ ಪ್ರತಿಯೊಬ್ಬರು ನಂಗೆ ತುಂಬ ವರ್ಷಗಳಿಂದ ಯಾರು ಮಾತಾಡಿಲ್ಲ, ಆಮೇಲೆ ಎಲ್ಲರೂ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ನನಗೆ ಗೊತ್ತಿರಲಿಲ್ಲ ಇಟ್ಸ್ ಸಚ್ ಅ ಬಿಗ್ ಡೀಲ್ ಅಂತ. ನನ್ನ ನಾರ್ಮಲ್ ಎಜುಕೇಷನ್ ಒಂದು PhD ಮುಗಿಸ್ಬಿಡೋಣ ಅಂತ, ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಒಂದು PhD ಡಿಗ್ರಿಗೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿದೆ ನನಗೆ. ತುಂಬಾ ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು, ಡಾಕ್ಟರೇಟ್ ಅನ್ನುವಂಥದ್ದನ್ನ ನಾವು ತಗೋಬೇಕು, ನಮ್ಮ ಹೆಸರು ಮುಂದೆ ಡಾಕ್ಟರೇಟ್ ಅನ್ನುವಂಥದ್ದು ಬರಬೇಕು ಅನ್ನುವಂಥ ಆಸೆ ಕನಸು ಇರುತ್ತೆ. ನಿಮ್ಗೆ ಆ ರೀತಿ ಕನಸಿತ್ತ? ಆ್ಯಕ್ಚುಲಿ ನನ್ನ ಕನಸು ಏನಿತ್ತು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಬಟ್ ನಮ್ಮ ತಂದೆ ಕನಸಿತ್ತು ನಾನು IAS ಆಫೀಸರ್ ಆಗಬೇಕಂತ. ನಾನು ಆಗಲಿಲ್ಲ, ನಾನು ಸಿನಿಮಾ ಆರ್ಟಿಸ್ಟ್ ಆಗಿಬಿಟ್ಟೆ. ಸೊ ಅವ್ರದ್ದು ಇನ್ನೊಂದು ಏನಿತ್ತು ಅಂದರೆ ಹೀ ಆಲ್ವೇಸ್ ಸೆಡ್ ದಟ್ ನೀನು ನಮ್ಮ ಫ್ಯಾಮ್ಲಿಯಲ್ಲಿ ಆ್ಯಸ್ ಅ ನನ್ನ ಮಗಳಾಗಿ, ನನ್ನ ಮಗಳು ಫ್ಯಾಮ್ಲಿಯಲ್ಲಿ ಶಿ ಹ್ಯಾಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಎಜುಕೇಟೆಡ್ ಅಂತ ಅವ್ರಿಗೊಂದು ಕನಸಿತ್ತು. ಸೊ PhD ಮಾಡಬೇಕು ಅಂತಲೂ ನಂಗೆ ಹೇಳಿದರು. ಸೊ IAS ಆಫೀಸರ್ ಆಗೋಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ಐ ಥಾಟ್ PhD ಅಟ್ಲೀಸ್ಟ್ ಮಾಡೋಣ ಅಂತ. ನಾನು ಆಲ್ರೆಡಿ ಇಂಗ್ಲೀಷ್ ಲಿಟ್ರೇಚರ್ MA ಅಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದೀನಿ. ಸೊ ಒಂದು ಲೋ ಪಾಯಿಂಟ್ ಬಂದಿತ್ತು. ನಮ್ಮ ಆ್ಯಕ್ಟರ್ಸ್ಗಳಿಗೆ ಯಾವಾಗಲೂ ಕೆಲಸ ಇರಲ್ಲ, ಒಂದೊಂದು ಸಲ ಕೆಲಸ ಇಲ್ಲದೇನೂ ನಾವು ಮನೇಲಿ ಇರ್ತೀವಿ. ಸೊ ಆ ಒಂದು ಪೀರಿಯಡ್ ನನ್ನ ಲೈಫಲ್ಲೂ ಬಂದಿತ್ತು. ಆಗ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅಯ್ಯೋ ನಾನು ಟೈಮ್ ವೇಸ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಇರುವಂಥ ಅಂದರೆ ನಾನು ಮಾಡೋವಂಥ ತುಂಬ ಇದೆ ಲೈಫಲ್ಲಿ, ಬರೀ ಸಿನಿಮಾ ಅಂತ ಮಾತ್ರ ಅಲ್ಲ. ಅಫ್ಕೋರ್ಸ್ ನಂಗೆ ಸಿನಿಮಾ ಇಸ್ ಮೈ ಜೀವನ, ಬಟ್ ಅದ್ರ ಜೊತೆಲಿ ಈ ಥರ ಫ್ರೀ ಟೈಮ್ ಸಿಕ್ಕಾಗ ಕೆಲವು ಸಲ ಶೂಟಿಂಗ್ ಇರಲ್ಲ, ಅಥವಾ ವೇಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಆಫರ್ ಬರಲಿ ಅಂತ. ಆಗ ನಾನು ಟೈಮ್ ವೇಸ್ಟ್ ಮಾಡಬಾರ್ದು, ನನ್ನಲ್ಲಿ ಇರೋದನ್ನು ನಾನು ಯೂಸ್ ಮಾಡ್ಕೊಳ್ಬೇಕು ಅಂತ PhD ತೊಗೊಂಡಿರೋದು. ಅಫ್ಕೋರ್ಸ್ ಇಟ್ ಫುಲ್ಫಿಲ್ ಮೈ ಫಾದರ್ಸ್ ಡ್ರೀಮ್ ಆಲ್ಸೋ. ಸೊ ಟಾಪಿಕ್ ಕೂಡ ಬಂದಾಗ ನನ್ನ ಫೇವ್ರೆಟ್ ಟಾಪಿಕ್ ಸಿನಿಮಾ, ಆ್ಯಂಡ್ ನಾನು ಇಂಗ್ಲೀಷ್ ಲಿಟ್ರೇಚರಲ್ಲಿ ಮಾಸ್ಟರ್ಸ್ ಆಲ್ರೆಡಿ ಮಾಡಿದ್ದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಐ ಟುಕ್ ಅಪ್ ಅಡ್ಯಾಪ್ಟೇಷನ್ ಸ್ಟಡಿ. ಸೊ ದ್ಯಾಟ್ಸ್ ದ ಟಾಪಿಕ್ ಆ್ಯಕ್ಚುಲಿ. ಕಾದಂಬರಿ ಆಧಾರಿತ ಕಥೆಗಳು ಸಿನಿಮಾ ಅಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಏನದು ಪ್ರಾಸೆಸ್ಸು, ಅದರ ಬಿಸ್ನೆಸ್ ಏನು, ಅದರ ಆರ್ಟ್ ಏನು, ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿ ಮೇಲೆ, ಅದ್ರ ಬಗ್ಗೆ ನನ್ನ ಥೀಸಿಸು. ಇದನ್ನು ಯಾವ ವರ್ಷ ನೀವು ಶುರು ಮಾಡಿದ್ದು? ಹೇಳಿದ್ರಿ ಸುಮ್ಮನೆ ಕೂರೋ ಬದಲು ನಾನು ಮಾಡ್ಬೋದು ಅಂತ. ಸುಮ್ಮನೆ ಕೂರೋ ಬದಲು ಮಾಡ್ಬೋದು ಅಂದ್ರೆ ಬೇರೆ ಏನಾದರೂ ಮಾಡ್ಬೋದಿತ್ತು, ಬಟ್ ನೀವು ಇಷ್ಟು ದೊಡ್ಡ ಸಾಧನೆ ಮಾಡ್ತೀರಾ ಅಂತ ಬಹುಶಃ ನಿಮಗೂ ಕೂಡ ಆಗ ಊಹೆ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಾಯ್ತು, ಒಂದು 6.5 ವರ್ಷ ಅದು ಸತತ ಪ್ರಯತ್ನ ಆಗಿತ್ತು ನಿಮ್ಮದು. ಆ ಜರ್ನಿ ಬಗ್ಗೆ ಹೇಳೋದಾದ್ರೆ? ಅಯ್ಯೋ ದೇವ್ರೆ, ನನಗೆ ನಾನು ನಿಮಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ಹೇಳ್ತಾ ಇದ್ದೆ ಸಾಕು ಆಗೋಯ್ತು ಅಂತ. ನನಗೆ ಅದು ಖುಷಿ ಇದೆ, ಐ ಆಮ್ ರಿಲೀವ್ಡ್ ಆ್ಯಕ್ಚುಲಿ.
ಯಾಕೆಂದರೆ ಇಟ್ಸ್ ನಾಟ್ ಈಸಿ. 3.5 ಇಯರ್ಸ್ ಅಂತ ಹೇಳ್ತಾರೆ ಪಿ ಎಚ್ ಡಿಗೆ, ಅದು ಅಷ್ಟು ಆಗಲ್ಲ. 5 ಇಯರ್ಸು, ಕೆಲವ್ರು 6 ಇಯರ್ಸ್ ತೊಗೊಳ್ತಾರೆ, ಕೆಲವ್ರು 10 ಇಯರ್ಸ್ ತೊಗೊಳ್ತಾರೆ, ಹೇಳೋಕ್ಕಾಗಲ್ಲ. ನಂದು ಲಕ್ಕಿಲಿ 6.5 ಇಯರ್ಸಲ್ಲಿ ಮುಗ್ದೋಯ್ತು. ಜರ್ನಿ ಈಸಿಯಾಗಿರಲಿಲ್ಲ ಆ್ಯಕ್ಚುಲಿ. ನಿಜ ಹೇಳ್ತೀನಿ, ಪಿ ಎಚ್ ಡಿ ಈಸ್ ನಾಟ್ ಈಸಿ. ನನಗೆ ಯಾರಾದರೂ ಅಂದರೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ, ನಾನು ಮಾಡಲಾ, ನನ್ನ ಮೈಂಡಲ್ಲಿದೆ ಪಿ ಎಚ್ ಡಿ ಮಾಡ್ತೀನಿ ಅಂತ. ನಾನು ಹೇಳ್ತೀನಿ, ದಯವಿಟ್ಟು ಮಾಡಬೇಡಿ. ನಿಮಗೆ ನಿಜವಾಗ್ಲೂ ಒಂದು ಹಠ ಇದ್ದರೆ, ನಾನು ಮಾಡಲೇಬೇಕು ಅಂತ ನನಗೆ ಬೇಕೇ ಬೇಕು ಪಿ ಎಚ್ ಡಿ ಡಿಗ್ರಿ, ಡಾಕ್ಟ್ರೇಟ್ ಡಿಗ್ರಿ ಅಂತ ಇದ್ದರೆ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಬಿಕಾಸ್ ಇಟ್ಸ್ ನಾಟ್ ಈಸಿ ಅಟ್ ಆಲ್. ಆ್ಯಂಡ್ ನನಗೆ ನನ್ನ ಸಬ್ಜೆಕ್ಟ್ ಮೇಲಿರೋ ಪ್ರೀತಿಯಿಂದ ನಾನಿದು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಯಿತು ನನಗೆ. ಸೊ ಯಾವ ವರ್ಷ ಶುರು ಮಾಡಿದ್ರಿ ನೀವು? ಆ್ಯಕ್ಚುಲಿ 2019 ಅಪ್ಲೈ ಮಾಡಿದೆ. ಫಸ್ಟ್ ರಿಜೆಕ್ಟ್ ಮಾಡಿದ್ರು ನನ್ನನ್ನು. ರಿಜೆಕ್ಟ್ ಏನಕ್ಕೆ ಮಾಡಿದ್ರು ಅಂದರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ. ನಾನು ಮುಂಬೈ ಯೂನಿವರ್ಸಿಟಿಗೆ ಹೋದೆ, ಅಲ್ಲಿ ನನಗೆ ಯಾರೂ ಕಂಡುಹಿಡಿಯಲ್ವಾ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂದರೆ ಐ ಹ್ಯಾಡ್ ಡನ್ ಮೈ ಮಾಸ್ಟರ್ಸ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಎಲ್ಲರೂ ಗೊತ್ತು ನನಗೆ ಇಲ್ಲಿ. ಈಸಿಯಾಗಿ ಸಿಕ್ಬಿಡೋದು ಕೂಡ ನನಗೆ, ಬಿಕಾಸ್ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ದೇರ್. ಬಟ್ ನನಗೆ ಯಾರೂ ಗೊತ್ತಿರಬಾರ್ದು, ನಾನು ಕಾಲೇಜ್ಗೆ ಹೋಗಬೇಕು, ಲೈಬ್ರರಿಯಲ್ಲಿ ಒಬ್ಬಳೇ ಕೂತ್ಕೋಬೇಕು, ಓದಬೇಕು ಅಂತೆಲ್ಲ ಆಸೆ ನನಗೆ. ಸೊ ಮುಂಬೈಯಲ್ಲಿ ಐ ಹ್ಯಾವ್ ರಿಲೇಟಿವ್ಸ್, ಸೊ ಐ ಕೀಪ್ ಗೋಯಿಂಗ್ ಆ್ಯಂಡ್ ಕಮಿಂಗ್. ಅಲ್ಲೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಆಯಿತು. ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಅಲ್ವಾ, ಫಸ್ಟ್ ನಾನು ಹೋದಾಗ ಅಪ್ಲೈ ಮಾಡಿದಾಗ ದೇ ಸೆಡ್, ಇಲ್ಲ ನೀವು ಹೀರೋಯಿನ್ನು, ಅವ್ರಿಗೆ ಗೊತ್ತಾಯಿತು ನಾನು ಆ್ಯಕ್ಟ್ರೆಸ್ಸು ಅಂತೆಲ್ಲ ಹೇಳಿದೆ. ನಾನು ಈ ಸಬ್ಜೆಕ್ಟ್ ಯಾಕೆ ಅಂತ ಕೇಳಿದಾಗೆಲ್ಲ ಹೇಳಿದೆ. ಅವ್ರು ಹೇಳಿದ್ರು, ನೀವು ಆ್ಯಕ್ಟ್ರೆಸ್ಸು, ನಿಮಗೆ ಯಾಕೆ ಬೇಕು ಪಿ ಎಚ್ ಡಿ ಅಂತ. ಅದು ಲೇಡಿ ಪ್ರೊಫೆಸರ್ ಕೇಳಿದ್ರು. ನಂಗೆ ತುಂಬ ಬೇಜಾರಾಯಿತು. ಯಾಕೆ ಹೀರೋಯಿನ್ ಅಂದರೆ ಪಿ ಎಚ್ ಡಿ ಮಾಡಬಾರ್ದಾ? ಆ್ಯಕ್ಚುಲಿ ಆ್ಯಕ್ಟ್ರೆಸಸ್ಸು ಅಂದರೆ ಅಷ್ಟು ಇಂಟೆಲಿಜೆಂಟ್ ಇಲ್ಲ, ಹಾಗೆ ಹಿಂಗೆ ಅಂತ ಅಂದ್ಕೊಳ್ತಾರೆ. ಇಟ್ಸ್ ನಾಟ್ ಟ್ರೂ. ಬೀಯಿಂಗ್ ಹೀರೋಯಿನ್, ಬೀಯಿಂಗ್ ಅನ್ ಆ್ಯಕ್ಟ್ರೆಸ್ ಈಸ್ ಅನ್ ಇಂಟೆಲೆಕ್ಚುವಲ್ ಜಾಬ್ ಆಲ್ಸೋ. ಇದ್ರ ಹಿಂದೆ ತುಂಬ ಕೆಲಸ ಇದೆ. ಅದ್ರ ಜೊತೆಲಿ ವಿ ಆರ್ ವೆರಿ ಇಂಟೆಲಿಜೆಂಟ್ ಬೀಯಿಂಗ್ಸ್. ಅದನ್ನು ನಾನು ಪ್ರೂವ್ ಮಾಡಬೇಕು ಅಂತ ನನಗೆ ಅವತ್ತು ಅನಿಸ್ತು. ಅದಾದಮೇಲೆ ಮತ್ತೆ 6 ಮಂತ್ಸ್ ಆದಮೇಲೆ ಹೋದೆ. ರಿಜೆಕ್ಟ್ ಮಾಡಿದ್ರು ಫಸ್ಟ್ ಟೈಮು. 6 ಮಂತ್ಸ್ ಆದಮೇಲೆ ಸೆಕೆಂಡ್ ಟೈಮ್ ವೆನ್ ಐ ಕುಡ್ ನನ್ನ ರಿಸರ್ಚ್ ಪ್ರಪೋಸಲ್ ಕೊಟ್ಟಾಗ ಅವ್ರು ಆಕ್ಸೆಪ್ಟ್ ಮಾಡಿದ್ರು. ಆ್ಯಂಡ್ ಟುಡೇ ರೀಸೆಂಟಾಗಿ ನನ್ನ ವೈವಾ ಆಯಿತು, ಮಾರ್ಚ್ 11. ಆ್ಯಂಡ್ ವೈವಾ ಆದಾಗ ದ ಹೆಡ್ ಆಫ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್, ಮುಂಬೈ ಯೂನಿವರ್ಸಿಟಿ, ಸಾಕಷ್ಟು ಜನ ಪ್ರೊಫೆಸರ್ಸ್ ಇದ್ದರು, ಪುಣೆ ಯೂನಿವರ್ಸಿಟಿಯಿಂದ ಕೂಡ ಬಂದಿದ್ದರು. ಅವರೆಲ್ಲ ಹೇಳಿದ್ರು, ಅಂದರೆ ಹೆಡ್ ಹೇಳಿದ್ರು, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೈವಾ ಪ್ರೆಸೆಂಟೇಷನ್ಸು, ತುಂಬ ಚೆನ್ನಾಗಿ ಬರೆದಿದ್ದೀರಾ, ಇದನ್ನು ನೀವು ಪುಸ್ತಕದಲ್ಲಿ ಬರೀ ಯೂನಿವರ್ಸಿಟಿ ಮಾತ್ರ ಬೆನಿಫಿಟ್ ಆಗಬಾರ್ದು, ಫಿಲ್ಮ್ ಸ್ಟಡೀಸಲ್ಲೂ ಇದನ್ನು ನೀವು ಮಾಡಿ ಅಂತ. ಆವಾಗ ಅನಿಸ್ತು. ದೆನ್ ಐ ಫೆಲ್ಟ್, ಅವ್ರು ಹೇಳಿದ್ರು, ನೀವು ಆ್ಯಕ್ಟ್ರೆಸ್ಸು, ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಒಳ್ಳೇದಾಯಿತು ನೀವು ಬರ್ದಿರೋದು ಅಂತ. ದೆನ್ ಐ ಫೆಲ್ಟ್ ಸಾರ್ಥಕ ದಟ್ ಆ್ಯಕ್ಟ್ರೆಸಸ್ ಆರ್ ವೆರಿ ಇಂಟೆಲಿಜೆಂಟ್, ಇಂಟೆಲೆಕ್ಚುವಲ್ ಬೀಯಿಂಗ್ಸ್ ಅಂತ. ಹಿಟ್ ಸಿನಿಮಾಗಳನ್ನ ಕೊಡ್ತಿದ್ರಿ, ಜೊತೆಗೆ ಈ ಕಡೆ ಆಪರ್ಚುನಿಟಿಗಳು ಬರ್ತಾ ಇದ್ವಾ? ಹೇಗೆ ನಿಮಗೆ ಈ ಕಡೆ ನೀವು ಓದಬೇಕಾದ್ರೆ ಮಿಸ್ ಮಾಡ್ಕೊಂಡೆ ಅನ್ನೋ ಅಂತ ಬೇಜಾರು ಏನಾದರೂ ಇದೆಯಾ ನಿಮಗೆ? ಅಯ್ಯೋ, ನನಗೆ ಬೇಜಾರಿಲ್ಲ. ಯಾಕೆ ಗೊತ್ತಾ, ನನಗದು ಹೇಳಿದ್ನಲ್ವಾ, ಲೋ ಪಾಯಿಂಟು. ಕೆಲವು ಐ ಥಿಂಕ್ 10-11 ಮಂತ್ಸ್ ನನಗೆ ಇಷ್ಟು, ಅಂದರೆ ನಿಜ ಹೇಳ್ತೀನಿ, ನಾನಿವತ್ತು ಇಲ್ಲಿವರೆಗೂ ನಾನು ಇಂಡಸ್ಟ್ರಿ ಟೆಲಿವಿಷನ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬ ಸಿನಿಮಾ ಆಫರ್ಸ್ ಬರೋದು. ನನಗೆ ಅವಾಗ ಬಿಡಲಿಲ್ಲ. ಯಾಕೆಂದರೆ ನಮ್ಮ ತಂದೆ ಹೇಳಿದ್ರು, ಫಸ್ಟ್ ನೀವು ಡಿಗ್ರಿ ಮುಗಿಸಿ ಅಂತ ಹೇಳಿದ್ರು. ವೇಟ್ ಮಾಡಿದೆ, ಆಮೇಲೆ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸಿನಿಮಾಯಿಂದ ನನಗೆ ಇಲ್ಲಿವರೆಗೂ ಪ್ರತಿ ಸಲ ನಂಗೆ ತುಂಬ ಆಫರ್ಸ್ ಬರ್ತಾಯಿದೆ. ಬಟ್ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಆ್ಯಸ್ ಅ ವುಮನ್. ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಯಾವುದೇ ಬಂದಿರೋ ಕಥೆಗಳು, ಸಿನಿಮಾಗಳು ಮಾಡೋಕ್ಕೆ ಇಷ್ಟಪಡಲ್ಲ. ನನಗೆ ಇಷ್ಟ ಆದರೆ ಮಾತ್ರ ನಾನು ಮಾಡ್ತೀನಿ. ನಾನು ವೆರಿ ಸೆಲೆಕ್ಟಿವ್, ಎಲ್ರಿಗೂ ಗೊತ್ತು. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಂಡಾಗ ಒಳ್ಳೆ ಸಿನಿಮಾ, ಒಳ್ಳೆ ಕಥೆನೇ ಚೂಸ್ ಮಾಡಬೇಕು. ಸೊ ಒಂದು ಪೀರಿಯಡ್ ಇತ್ತು, 10 ಮಂತ್ಸ್ ಪೀರಿಯಡಲ್ಲಿ ನನಗೆ ಒಳ್ಳೆ ಕಥೆಗಳು, ಒಳ್ಳೆ ಆಫರ್ಸ್ ಬರಲಿಲ್ಲ. ಆಫರ್ಸ್ ಬರ್ತಾ ಇತ್ತು, ಬಟ್ ಒಳ್ಳೆ ಆಫರ್ ಬಂದಿರಲಿಲ್ಲ. ಸೊ ಐ ಫೆಲ್ಟ್ ಲೈಕ್ ದಟ್ಸ್ ವೈ ಐ ವಾಸ್ ವೇಟಿಂಗ್. ಆ ವೇಟಿಂಗ್ ಟೈಮಲ್ಲಿ ತುಂಬ ನೆಗೆಟಿವ್, ತುಂಬ ಇನ್ಸೆಕ್ಯೂರಿಟೀಸ್ ಬರುತ್ತೆ. ಅದು ಎಲ್ಲ ಆ್ಯಕ್ಟರ್ಸ್ ಲೈಫಲ್ಲೂ ಆ ಪೀರಿಯಡ್ ಬಂದೇ ಬರುತ್ತೆ. ಸೊ ನಾನು ಅದನ್ನು ಪಾಸಿಟಿವ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡೆ ಅಷ್ಟೇ. ಸಾರಿ, ವಾಟ್ ವಾಸ್ ಯುವರ್ ಕ್ವೆಶ್ಚನ್? ಇಲ್ಲ, ನನ್ಗೆ ಬೇಜಾರೇನಿಲ್ಲ. ಬಟ್ ಫನಿ ಪಾರ್ಟ್ ಏನು ಗೊತ್ತಾ, ನಾನು ಓಕೆ ಫ್ರೀ ಟೈಮ್ ಇದೆಯಲ್ಲ, ಡಾಕ್ಟ್ರೇಟ್ ಮಾಡೋಣ, ಪಿ ಎಚ್ ಡಿ ಮಾಡೋಣ ಅಂತ ಪಿ ಎಚ್ ಡಿ ಸ್ಟಾರ್ಟ್ ಆದಮೇಲೆ ನಂಗೆ ಇನ್ನೂ ಜಾಸ್ತಿ ಆಫರ್ಸ್ ಬರೋಕ್ಕೆ ಶುರು ಆಯಿತು. ಐ ಥಿಂಕ್ 2000 ಅದು ಕೋವಿಡ್ ಇದು ಮುಗ್ದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನಾನು ಸಿನಿಮಾ ಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಶುರು ಆಯಿತು. ಸೊ ನಾನು ಅಂದ್ಕೊಂಡೆ ಫ್ರೀ ಇದ್ದಾಗ ಬರೆಯೋಣ ಅಂದ್ಕೊಂಡೆ, ಇದೇನು ಸಾಕಷ್ಟು ಸಿನಿಮಾ ಬರ್ತಾ ಇದೆಯಲ್ಲ ಅಂತ. ಸೊ ಇನ್ನೂ ಕಷ್ಟ ಆಗೋಯ್ತು ನನಗೆ, ಶೂಟಿಂಗ್ ಮಾಡ್ತಾ, ಬರೀತಾ, ಓದ್ತಾ, ರಿಸರ್ಚ್ ಮಾಡ್ತಾ, ಕ್ಲಾಸಸ್ ಅಟೆಂಡ್ ಮಾಡಿ, ಬಾಂಬೆಗೆ ಹೋಗಿ ಗೈಡ್ ಜೊತೆ ಮತ್ತೆ ವಿ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ಸಬ್ಮಿಟ್ ಚಾಪ್ಟರ್ಸ್ ಅದೆಲ್ಲ. ಸೊ ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್. ನಾನು ಫ್ರೀ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿನಿಮಾಗಳ ಮಳೆ ಆಯಿತು ನನ್ನ ಮೇಲೆ. ಈ 6.5 ವರ್ಷದಲ್ಲಿ ಎಷ್ಟು ಸಿನಿಮಾನ ಬಿಟ್ಟಿರ್ಬೋದು ನೀವು? ಇಲ್ಲ, ನಾನು ತುಂಬ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಒಂದು ವರ್ಷದಲ್ಲಿ ಒಂದು 10 ಆಫರ್ಸ್ ಬಂದರೆ ನಾನು ಅದರಲ್ಲಿ ಒಂದು 2-3 ಒಪ್ಕೊಳ್ತೀನಿ.
ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಸಾಕಷ್ಟು ಸಿನಿಮಾಗಳಿಗೆ ಬೇಡ ಅಂತ ಹೇಳಿದ್ದೀನಿ. ಬಟ್ ಒಳ್ಳೆ ಸಿನಿಮಾಗೆ ಯಾವತ್ತೂ ನಾನು ಬೇಡ ಅಂತ ಹೇಳಿಲ್ಲ, ಎಲ್ಲ ಮಾಡಿದ್ದೀನಿ. ಚೂಮಂತರ ಸಿನಿಮಾ ಮಾಡೋ ಸಂದರ್ಭದಲ್ಲೂ ಸಹ ನೀವು ಈ ಥೀಸಿಸ್ ಅಲ್ಲಿ ಬ್ಯುಸಿ ಆಗಿದ್ರಿ. ಹೇಗ್ ಮ್ಯಾನೇಜ್ ಮಾಡಿದ್ರಿ ಅನ್ನೋವಂಥದ್ದು? ನನಗೆ ಅದು ಇವತ್ತಿಗೂ ನಂಗೆ ಸರ್ಪ್ರೈಸ್ ಆಗುತ್ತೆ. ಬಿಕಾಸ್ ನಾನೇನು ಹ್ಯೂಮನ್ ಬೀಯಿಂಗ್ ಅನ್ನೋ ಒಂದು ನನಗೆ ಸರ್ಪ್ರೈಸ್ ಆಗುತ್ತೆ. ನಾನು ಶೂಟಿಂಗ್ ಮಾಡಿ ಮನೆಗೆ ಬರ್ತಾ ಇದ್ದೆ, ನನ್ನ ಗೈಡಿಂದ ಮೆಸೇಜ್ ಬರ್ತಾ ಇತ್ತು, ಬರ್ದ್ರಾ ನೀವು, ನಿಮ್ಮ ಚಾಪ್ಟರ್ಸ್ ಬಂದಿಲ್ಲ, ಪೇಜಸ್ ಬಂದಿಲ್ಲ ಅಂತ. ಇಡೀ ರಾತ್ರಿ ನಾನು ಕೂತ್ಕೊಂಡು ರಿಸರ್ಚ್ ಮಾಡ್ತಾ ಇದ್ದೆ, ಬರಿತಾ ಇದ್ದೆ, ಮತ್ತೆ ಓದ್ತಾ ಇದ್ದೆ. ಬೆಳಗ್ಗೆದ್ದು ಶೂಟಿಂಗ್ ಹೋಗ್ತಾ ಇದ್ದೆ. ಸಂಡೇ ಟೈಮ್ ಸಿಕ್ಕರೆ ನನಗೆ ತುಂಬ ಜನ ಫ್ರೆಂಡ್ಸು ಎಲ್ಲ ಯುನೋ ದೇ ಕಾಲ್ ಮೀ. ಜಯನಗರಲ್ಲಿ ಇರ್ತಾರೆ ಎಲ್ಲರೂ. ನಾನು ಒಂದು ಸ್ವಲ್ಪ ದೂರ ಇರ್ತೀನಿ ಸಿಟಿಯಿಂದ. ಈ ಬರಿಬೇಕು ಅಂತ ದೂರ ತೊಗೊಂಡಿದ್ದು ಮನೆ. ಸೊ ಅವರೆಲ್ಲ ಬೇಜಾರು ಪಡ್ಕೊಳ್ಳೋರು, ಏನು ನೀನು ಮೀಟೇ ಮಾಡಲ್ಲ, ಕಾಫಿಗೂ ಮೀಟ್ ಮಾಡಲ್ಲ. ನಾನು ಈ ಒಂದು ಲಾಸ್ಟ್ 5-6 ಇಯರ್ಸಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಮೀಟೇ ಮಾಡಿಲ್ಲ ನಾನು. ತುಂಬ ಸ್ಯಾಕ್ರಿಫೈಸಸ್ ಆಗಿದೆ ಆ ಥರ. ಸಂಡೇ ಎಂಜಾಯ್ಮೆಂಟು, ಸಿನಿಮಾ ಹೋಗಬೇಕು ಅಥವಾ ಎಲ್ಲೋ ಆಚೆ ಹೋಗಬೇಕು, ಒಳ್ಳೆ ಊಟ ಮಾಡೋಣ ಅಂತೆಲ್ಲ, ಅದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಸೊ ತುಂಬ ತುಂಬ ಏನು ಹೇಳ್ತಾರೆ, ಈಸಿ ಆಗಿರೋ ಕೆಲಸ ಅಲ್ಲ PhD. ಅದು ನಾನು ಸಿನಿಮಾ ಶೂಟಿಂಗ್ ಮಾಡಿದ್ದೀನಿ. ಬಟ್ ಇಟ್ ಹ್ಯಾಪೆಂಡ್ ಬಿಕಾಸ್ ಐ ಆಮ್ ಸೋ ಪ್ಯಾಷನೇಟ್ ಅಬೌಟ್ ಇಟ್. ಅಯ್ಯೋ ಹೌದು, ಸಾರ್ಥಕ ಅನಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ತಂದೆ ಈ ಒಂದು ನನ್ನ ಥೀಸಿಸ್ ನೋಡಾದ ಮೇಲೆ, ಆಮೇಲೆ ಮೊನ್ನೆ ಡಾಕ್ಟ್ರೇಟ್ ಬಂದಾದಮೇಲೆ ಫಸ್ಟ್ ನಾನು ಅವ್ರಿಗೆ ನ್ಯೂಸ್ ಕೊಟ್ಟಿದ್ದು. ಅವ್ರು ಹೇಳಿದ್ರು, ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಯು ಮೇಡ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದ್ರು. ನನ್ನ ಒಂದು ಕನಸನ್ನು ನೀವು ನನಸು ಮಾಡಿದ್ದೀರಾ ಅಂತ ಹೇಳಿದ್ರು. ಆ ಒಂದು ನನಗೆ ಬೇರೆ ಏನೂ ಇಲ್ಲ, ನನಗೆ ಎಷ್ಟು ಜನ ವಿಶ್ ಮಾಡ್ತಾರೆ, ಅದೊಂದು ಮಾತು ನಮ್ಮ ತಂದೆ ಹೇಳಿದ್ರಲ್ವಾ, ಐ ವಾಸ್ ಲೈಕ್ ಓಕೆ, ಇವಾಗ ಸಾರ್ಥಕ ಆಯಿತು ಅಂತ. ಡಾಕ್ಟ್ರೇಟ್ನ ಹೀರೋಯಿನ್ಸ್ಗೆ ಬೇರೆ ರೀತಿನಲ್ಲಿ ಬರುತ್ತೆ, ಬೇರೆಯವರು ಅದನ್ನ ಕೊಡುಗೆಯಾಗಿ ಕೊಡ್ತಾರೆ. ಆದ್ರೆ ನಿಮಗೆ ನೀವೇ ಅದನ್ನ ತೆಗೆದುಕೊಂಡಿರೋಂಥದ್ದು, ನೀವೇ ಗಳಿಸಿದ್ದೀರಾ ಅದನ್ನ. ಹೌದು, ಆ್ಯಕ್ಚುಲಿ ವೈವಾಲು ಮೊನ್ನೆ ಹೇಳ್ತಾ ಇದ್ರು ಒಬ್ಬರು ಪ್ರೊಫೆಸರು, ನೀವು ನಿಜವಾಗ್ಲೂ ಗಳಿಸಿದ್ದೀರಾ. ತುಂಬ ಜನಕ್ಕೆ ಆನರರಿ ಡಾಕ್ಟ್ರೇಟ್ ಸಿಗುತ್ತೆ, ಬಟ್ ಯು ಹ್ಯಾವ್ ಅಕಾಡೆಮಿಕಲಿ ಟ್ರೆಡಿಷನಲ್ ವೇ ಅರ್ನ್ಡ್ ಯೋರ್ PhD ಅಂತ ಹೇಳಿದ್ರು. ಆ್ಯಂಡ್ ದಿಸ್ ಹ್ಯಾಸ್ ಮಚ್ ಮೋರ್ ಬಿಗರ್ ವ್ಯಾಲ್ಯೂ ದ್ಯಾನ್ ಆನರರಿ ಡಾಕ್ಟ್ರೇಟ್. ಸೊ ಇದು ಈಸಿ ಅಲ್ಲ, ತುಂಬ ಶ್ರಮ, ತುಂಬ ಕೆಲಸ, ತುಂಬ ಸ್ಯಾಕ್ರಿಫೈಸಸ್ಸು. ಸೊ ದಿಸ್ ಇಸ್ ಐ ಆಮ್ ರಿಯಲಿ ಗ್ಲ್ಯಾಡ್ ಐ ಡಿಡ್ ಇಟ್. ನಾನು ತುಂಬ ಒಂದ್ಸಲ ಹಠ ಹಿಡ್ಕೊಂಡ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ. ಯಾ. ಕಂಗ್ರಾಟ್ಸ್ ಅದಕ್ಕೆ. ನಾನು ಒಂದು ಮಾತು ಕೇಳ್ಪಟ್ಟೆ, ನೀವು ಚಾರ್ಮಿನಾರ್ ಸಿನಿಮಾ ಶೂಟಿಂಗ್ ಏನಾದರೂ ಶೂಟಿಂಗ್ ಇರಲಿಲ್ಲ, ನಿಮ್ದು ಬ್ರೇಕ್ ಇತ್ತಂದ್ರೆ ಬುಕ್ಸ್ ಓದ್ತಿದ್ರಂತೆ. ಇಲ್ಲ, ನಿಮ್ಗೆ ಫಸ್ಟ್ ಆಫ್ ಆಲ್ ಯಾರು ಹೇಳಿದ್ರು ಅಂತ ಹೇಳಿ ನನಗೆ. ಟೆಲ್ ಮೀ, ಅದನ್ನ ಏನು ರಿಸರ್ಚ್ ಮಾಡ್ಕೊಂಬಂದ? ನೀವು ರಿಸರ್ಚ್ ಮಾಡಿದ್ರಲ್ಲ, ಅದೇ ರೀತಿ ನಿಮ್ಮ ಇಂಟರ್ವ್ಯೂ ಮಾಡೋಕ್ಕೂ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ. ಹೌ ನೈಸ್, ಐ ಅಪ್ರಿಷಿಯೇಟ್ ಇಟ್ ಆ್ಯಕ್ಚುಲಿ. ಇಲ್ಲ ಹೌದು, ತುಂಬ ಬುಕ್ಸ್ ಓದ್ತಾ ಇದ್ದೆ. ಸಿನಿಮಾ ಶೂಟಿಂಗಲ್ಲಿ ನಂಗೆ ಟೈಮ್ ಸಿಕ್ಕರೆ ನಾನು ಬುಕ್ಸೇ ಓದ್ತೀನಿ. ತುಂಬ ಜನ ಅಂದ್ಕೊಳ್ತಾರೆ, ಇವಳು ಶಿ ಡಸಂಟ್ ಮಿಕ್ಸ್ ವಿತ್ ಅಸ್, ಆ್ಯಟಿಟ್ಯೂಡಾ ಅಂತ ಅಂದ್ಕೊಳ್ತಾರೆ. ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ. ಐ ಜಸ್ಟ್ ಲವ್ ರೀಡಿಂಗ್ ಬುಕ್ಸ್ ಇನ್ ಬಿಟ್ವೀನ್. ಸೊ ನಾನು ಫ್ರೀ ಇದ್ದಾಗ ಒಬ್ಬೊಬ್ಬಳೇ ಹೋಗ್ತಾ ಇರ್ತೀನಿ ಕಾಫಿ ಶಾಪ್ಗೆ, ಒಬ್ಬಳೇ ಕೂತ್ಕೊಳ್ತೀನಿ, ಒಂದು ಬುಕ್ ತೊಗೊಂಡು ಹೋಗ್ತೀನಿ. ಐ ಡೋಂಟ್ ನೀಡ್ ಎನಿ ಫ್ರೆಂಡ್ಸ್, ನಥಿಂಗ್. ನನ್ನ ಎಂಜಾಯ್ಮೆಂಟ್, ನನ್ನ ಪಾರ್ಟಿ ಟೈಮ್ ಏನು ಅಂದರೆ ಕಾಫಿ ಶಾಪ್ ಹೋಗೋದು, ಬುಕ್ ಓದೋದು, ಕಾಫಿ ಆರ್ಡರ್ ಮಾಡೋದು. ಸೊ ಐ ಲವ್ ರೀಡಿಂಗ್ ಬುಕ್ಸ್. ಎಲ್ಲರೂ ಕಾಫಿ ಶಾಪ್ಗೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಬಾಯ್ ಫ್ರೆಂಡ್ ಜೊತೆ ಹೋಗ್ತಾರೆ, ಆದರೆ ಮೇಘನ್ ಅವರು ಬುಕ್ ಜೊತೆ ಹೋಗ್ತಾರೆ. ಈ ರೀತಿ ಹುಡುಗಿನೂ ಈ ಜನ್ರೇಷನ್ ಅಲ್ಲಿ ಸಿಗ್ತಾರಾ? ತುಂಬ ಜನ ಇದ್ದಾರೆ ಇವಾಗ. ಎಲ್ಲರೂ ಏನು ಹೇಳ್ತಾರೆ, ರಿಲೇಷನ್ಶಿಪ್ನ ಡಿಚ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಸೋಲೋ ಟ್ರಿಪ್ಪು, ಏನು ಹೇಳ್ತಾರೆ, ಸೋಲೋ ಟ್ರಾವೆಲ್ಲು, ಆಮೇಲೆ ಒಬ್ಬೊಬ್ಬರೇ ಹೋಗಿ ಊಟ ಮಾಡೋದು, ಒಬ್ಬೊಬ್ಬರೇ ಹೋಗಿ ಲೈಫ್ನ ಎಂಜಾಯ್ ಮಾಡೋದು. ಐ ಥಿಂಕ್ ಇಟ್ಸ್ ಬಿಕಮ್ ಅ ಟ್ರೆಂಡ್. ನಾವು ಟ್ರೆಂಡ್ ಏನಕ್ಕೆ ಆಗಿದೆ ಅಂದರೆ, ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಬಿಕಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಲ್ವಾ. ಆಮೇಲೆ ಆ ಫ್ರೀಡಮ್ ಬೇಕು. ಯಾರಾದರೂ ಒಬ್ಬರು ಕಟ್ ಹಾಕ್ದಂಗೆ ಆಗುತ್ತೆ, ಅಥವಾ ಏನೋ, ಐ ಡೋಂಟ್ ನೋ, ದೇರ್ ಸೋ ಮೆನಿ ಲೇಯರ್ಸ್ ಟು ದಿಸ್ ಥಿಯರಿ ಆ್ಯಕ್ಚುಲಿ. ಬಟ್ ನಾನು ನೋಡಿದ ಪ್ರಕಾರ ನಾನು ಒಬ್ಬಳೇ ಇದ್ದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಐ ಕ್ಯಾನ್ ಬಿ ಮೈ ಸೆಲ್ಫ್ ಕಂಪ್ಲೀಟ್ಲಿ ವೆನ್ ಐ ಆಮ್ ಅಲೋನ್. ಈಗ ಸಿನಿಮಾ ಬಗ್ಗೆ ಥೀಸಿಸ್ ಬರೆದಿದ್ದೀರಾ, ಅಕಸ್ಮಾತ್ ನಿಮಗೆ ರಿಲೇಶನ್ಶಿಪ್ ಬಗ್ಗೆ ಥೀಸಿಸ್ ಬರೀರಿ ಅಂದರೆ ಒಂದು ಏನು ಬರಿಬಹುದು ನೀವು ಅಂತ? ಡೋಂಟ್ ಡೂ ಇಟ್. ಇಲ್ಲ, ಐ ಆಮ್ ಜೋಕಿಂಗ್. ನನಗೆ ತುಂಬ ಐಮ್ ಅ ವೆರಿ ರೊಮ್ಯಾಂಟಿಕ್ ಪರ್ಸನ್. ನಂಗೆ ತುಂಬ ಆಸೆ ಇದೆ, ನನಗೆ ಯಾರಾದರೂ ಚೆನ್ನಾಗಿರೋರು ಸಿಗಬೇಕು, ಅವ್ರ ಜೊತೆ ಪ್ರೀತಿ ಆಗಬೇಕು, ಮದುವೆ ಆಗಬೇಕು ಅಂತ. ಐ ಆಮ್ ದ ವೆರಿ ಟ್ರೆಡಿಷ್ನಲ್, ವೆರಿ ಕನ್ವೆನ್ಷನಲ್ ಶಾರುಖ್ ಖಾನ್ ಟೈಪ್ ಆಫ್ ಲವ್. ಸಿನಿಮಾ ನೋಡಿದ್ದೀವಲ್ವಾ, ಆ ಥರದ ಪ್ರೀತಿ ನಂಗೆ ತುಂಬ ಇಷ್ಟ. ನಾನು ನೋಡಿರೋ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಸೋ ಫಾರ್ ಐ ಹ್ಯಾವ್ ನಾಟ್ ಫೌಂಡ್ ಎನಿಬಡಿ ಹೂ ಐ ಕ್ಯಾನ್ ಕಾಲ್ ಮೈ ಮ್ಯಾನ್, ಮೈ ಹಸ್ಬೆಂಡ್ ಅಂತ ಹೇಳೋ ಥರ ಯಾರೂ ಸಿಕ್ಕಿಲ್ಲ. ಆ ಒಂದು ರೆಸ್ಪೆಕ್ಟ್ ನನಗೆ ಯಾರ ಮೇಲಾದರೂ ಬಂದರೆ ದೆನ್ ಐ ವಿಲ್ ಡೂ ಇಟ್. ಬಟ್ ಅದ್ರ ಬಗ್ಗೆ ಥೀಸಿಸ್ ನಾನು ಬರೆಯೋಕ್ಕಂತೂ ಹೋಗ್ಬಾರ್ದು ಆ್ಯಕ್ಚುಲಿ. ಮದುವೆ ಆಗಿ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಅವ್ರು ಬರಿಬೋದು ಬಹುಶಃ. ಎಕ್ಸ್ಪೀರಿಯನ್ಸ್ ಆದವ್ರು ಬರಿಬೇಕು ಇದ್ರ ಬಗ್ಗೆ. ನಂಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಇನ್ನು.
ಪ್ರಾಬ್ಲಮ್. ಚಾರ್ಮಿನಾರ್ ಸಿನಿಮಾ ಇರ್ಬೋದು ಒಂದ್ ರೀತಿ ಈಗ್ಲೂ ಸಹ ಮ್ಯಾಜಿಕಲ್ ಸಿನಿಮಾ ಅದು. ಈಗ್ಲೂ ಸಹ ಎಷ್ಟು ಸಲ ನೋಡಿದ್ರು ನೋಡ್ತಿರ್ಬೇಕು ಅಂತ ಹೇಳ್ತಾರೆ. ನೀವು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ದೇ ಇರೋ ಟೈಮಲ್ಲೂ ಸಹ ಎಲ್ಲಿ ಹೋದ್ರು ಹೀರೋಯಿನ್ನು, ಬರ್ಬೇಕಿತ್ತು, ಯಾಕೆ ಅವಕಾಶಗಳು ಕೊಡ್ತಿಲ್ವಾ ಇವ್ರಿಗೆ ಅನ್ನೋಂಥ ಮಾತುಗಳು ಸಹ ಬಂದಿತ್ತು. ಹೌದು, ಯು ಆರ್ ರೈಟ್ ಆ್ಯಕ್ಚುಲಿ. ಇವತ್ತಿಗೂ ನಾನು ನಿಜ ಹೇಳ್ತೀನಿ, ನಿಮ್ ನಾನು ಎಲ್ಲೇ ಹೋದರೂ ಕೂಡ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಥವಾ ಕಾಳಿದಾಸ ಕರ್ಣವೇಶ್ವರ, ಹಾಂ, ಅವ್ರು ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಚೂಮಂತರ್ ಕೂಡ ಇವಾಗ. ಬಟ್ ಮೋಸ್ಟ್, ನಿಜ ಹೇಳ್ತೀನಿ, ಮೋಸ್ಟ್ ನನಗೆ ರೆಕಗ್ನೈಸ್ ಮಾಡೋದು ಮ್ಯಾಮ್ ಎಲ್ಲೋದ್ರೂ ರಾಧೆ. ನಾನು ಮಾಲ್ಗೆ ಹೋದ್ರೂ ನಾನು ಸುಮ್ಮನೆ ಕೂತು ಕಾಫಿ ಕುಡಿತಾ ಇರ್ತೀನಿ, ಫುಲ್ ಮಾಲಲ್ಲಿ ನನ್ನ ಸಾಂಗ್ ಪ್ಲೇ ಆಗುತ್ತೆ, ರಾಧೆ ಸಾಂಗ್ ಪ್ಲೇ ಆಗುತ್ತೆ. ನಾನು ಸಡನ್ನಾಗಿ ನೋಡ್ತೀನಿ ಏನಿದು ಅಂದರೆ ಮ್ಯಾಮ್ ಹಾಯ್ ರಾಧೆ. ಸೊ ನಾನು ಎಲ್ಲೋದ್ರೂ ಕೂಡ ಹಾಡಾಡ್ತಾರೆ. ಚಾರ್ಮಿನಾರ್ ಸಿನಿಮಾ ಸೂಪರ್ ಮೇಡಮ್, ಏರ್ಪೋರ್ಟ್ ಹೋಗಲಿ ಎಲ್ಲೋದ್ರೂ ಕೂಡ ನಾನು ಸಾಕಷ್ಟು ಸಲ ಅನ್ಸುತ್ತೆ ನಾನು ಬೇರೆ ಸಿನಿಮಾನೂ ಮಾಡಿದ್ದೀನಿ, ಇವ್ರು ಬರೀ ರಾಧೆ ಚಾರ್ಮಿನಾರ್ ಅಂತಾನೆ ಮಾತಾಡ್ತಾರಲ್ಲ ಅಂತ. ಬಟ್ ಬಿಕಾಸ್ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಟ್ ಸಿನಿಮಾ. ಅಷ್ಟು ಜನಕ್ಕೆ ಇಷ್ಟ ಆಗಿದೆ ನನ್ನ ಕ್ಯಾರೆಕ್ಟರ್ ಆಗಿರಲಿ, ಆ ಸಿನಿಮಾ ಆಗಿರಲಿ, ಸಾಂಗ್ಸು, ಪ್ರೇಮ್ ಸರ್ ಅವರ ಆ್ಯಕ್ಟಿಂಗು, ಅದು ಬರೆದಿದ್ರು ಕೂಡ ತುಂಬ ಒಳ್ಳೆ ಕತೆ ಕೂಡ. ಸೊ ಆ ಥರ ಏನು ಗೊತ್ತಾ, ಒಂದು ಆ್ಯಕ್ಟರ್ಸ್ ಲೈಫಲ್ಲಿ ಆ ಥರ ಒಂದು ಸಿನಿಮಾ, ಆ ಇಂಪ್ಯಾಕ್ಟ್ ಬರುವಂಥ ಸಿನಿಮಾ ತುಂಬ ಕಮ್ಮಿ ಬರುತ್ತೆ. ನೀವು ಯಾರದೇ ಆ್ಯಕ್ಟರ್ ಲೈಫ್ ನೋಡಿ, ಕರಿಯರ್ ನೋಡಿ, ಒಂದು 4-5 ದೊಡ್ಡ ದೊಡ್ಡ ಸಿನಿಮಾಗಳಿರುತ್ತೆ, ಮಿಕ್ಕಿದ್ದೆಲ್ಲ ಓಕೆ. ಸೊ ಚಾರ್ಮಿನಾರ್ ಫಾರ್ ಮೀ ಇಸ್ ದಟ್. ಓ ಯಾ ಟ್ರೂ. ಹೇಗೆ ನಿಮ್ಗೆ ಸಿನಿಮಾ ಒಲವು ಹೇಗ್ ಬಂತು? ಈ ಇಂಡಸ್ಟ್ರಿಗೆ ಬರಬೇಕು, ಈ ಆಪರ್ಚುನಿಟಿ ಇರ್ಬೋದು ಫಸ್ಟ್ ಸಿನಿಮಾದು. ನಾನು 12th ಫೇಲ್ ಆಗಿದ್ದೆ. ನೋಬಡಿ ವಿಲ್ ಬಿಲೀವ್ ಇಟ್ ಆ್ಯಕ್ಚುಲಿ. ಇಲ್ಲ, ನಾನು ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿದ್ದೆ. ನನಗೆ ಮುಂಚೆಯಿಂದನೇ ಸಿನಿಮಾ ಅಲ್ಲಿ ತುಂಬ ಆಸಕ್ತಿ ಇತ್ತು. ಅಂದರೆ ಚಿಕ್ಕವಳಿದ್ದಾಗ ನಾನು ಅಫ್ಕೋರ್ಸ್ ಸ್ಕೂಲಲ್ಲಿ ಗೊತ್ತಾಗುತ್ತಲ್ವ, ಡ್ರಾಮಾ, ಆಮೇಲೆ ತುಂಬ ನಾಟಕಗಳಲ್ಲಿ ಐ ಯೂಸ್ ಟು ಪಾರ್ಟಿಸಿಪೇಟ್. ಡಾನ್ಸ್ ಕಾಂಪಿಟೇಷನಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆವಾಗಲೇ ನಂಗೆ ತುಂಬ ಹುಚ್ಚು ಸಿನಿಮಾ ಅಂದರೆ. ಬಟ್ ನಾನು ಬೋರ್ಡಿಂಗ್ ಸ್ಕೂಲಲ್ಲಿದ್ದೆ, ಜಾಸ್ತಿ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ನನಗೆ ಸಿನಿಮಾ ನೋಡಲಿಕ್ಕೆ. ಮನೆಗೆ ಬಂದಾಗ ಹಾಲಿಡೇಸ್ ಟೈಮಲ್ಲಿ ಮಾತ್ರ ನಾನು ಸಿನಿಮಾ ನೋಡ್ತಿದ್ದೆ. ಬಟ್ 12th ಫೇಲ್ ಆದಮೇಲೆ ನಮ್ಮ ತಂದೆ ಆ್ಯಕ್ಚುಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ನನಗೆ. ಆ ಒಂದು ವರ್ಷ ನನಗೆ ಬ್ರೇಕ್ ಸಿಕ್ತಲ್ವಾ, ನಾನು ಮನೆಗೆ ಬಂದು ಅಯ್ಯೋ ನನ್ನ ಲೈಫ್ ಮುಗ್ದೋಯ್ತು ಅಂತ ಅಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಮ ತಂದೆ ಹೇಳಿದ್ರು, ಏನು ಹೇಳ್ತಿದ್ದಾರೆ, ಎಲ್ಲರೂ ಲೈಫಲ್ಲಿ ಫೇಲ್ ಆಗ್ತಾರೆ, ಆ್ಯಕ್ಚುಲಿ 1 ವರ್ಷ ಸಿಕ್ಕಿದೆಯಲ್ಲ, ಏನಾದರೂ ಬೇರೆ ಮಾಡು, ನೀನು ಎಂಜಾಯ್ ಮಾಡು, ನಿನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ, ಡ್ರಾಮಾಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತೀಯಾ, ಡಾನ್ಸ್ ಇಷ್ಟ, ಅದು ಟೇಕ್ ಅಪ್ ದ್ಯಾಟ್ ಅಂತ ಹೇಳಿದ್ರು, ಆರ್ಟ್ಸ್ ತಗೋ ಆ 1 ವರ್ಷ ಅಂತ. ಸೊ ಐ ಜಾಯಿನ್ ಫಿಲ್ಮ್ ಇನ್ಸ್ಟಿಟ್ಯೂಟ್. ಆ ವರ್ಷದಲ್ಲಿ ಸಿನಿಮಾ ಆ್ಯಕ್ಟಿಂಗು, ಫಿಲ್ಮ್ ಮೇಕಿಂಗ್ ಹೆಂಗಾಗುತ್ತೆ ಎಲ್ಲ ಕಲಿತೆ. ನಾನು ಡಿಪ್ಲೊಮಾ ತೊಗೊಂಡೆ ಆವಾಗ. ಆ ಒಂದು ಟರ್ನಿಂಗ್ ಪಾಯಿಂಟ್ಗೆ ನನಗೆ ಟೆಲಿವಿಷನ್ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸಿನಿಮಾ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ತುಂಬ ಹಿಂದೆನೇ. ಸೊ ನಮ್ಮ ತಂದೆ ಹೇಳಿದ್ರು, ಇಲ್ಲ ನೀವು ಡಿಗ್ರಿ ಮುಗಿಸಿ ಆಮೇಲೆ ಸಿನಿಮಾ ಮಾಡಿ ಅಂತ. ಬಟ್ ಅಲ್ಲಿ ನಾನು ಟೆಲಿವಿಷನ್ ಶುರು ಮಾಡಿದೆ. ದಟ್ಸ್ ಹೌ ಇಟ್ ಕೇಮ್. ಅದನ್ನ ಕಂಟಿನ್ಯೂ ಮಾಡ್ಬೇಕಾಗಿತ್ತು, ಬಟ್ ಮತ್ತೆ ಬ್ರೇಕ್ ತಗೊಂಡ್ರಿ. ಅಟ್ಲೀಸ್ಟ್ ಈಗಾದ್ರೂ ಸತತ ಸಿನಿಮಾಗಳನ್ನ ಕೊಡ್ತೀರಾ? ಇಲ್ಲಪ್ಪ, ನೋಡಿ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ. ಬ್ರೇಕ್ ಅದು ಒಂದು 10 months ಬ್ರೇಕ್ ಮಾತ್ರ ಇತ್ತು ಅನಿಸುತ್ತೆ. ಬಟ್ ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಿದ್ದೀನಿ, ನಿಜ ಆ್ಯಕ್ಚುಲಿ ಕೀರ್ತಿ. ನಾನು ವೆನ್ ವಾಸ್ ದಟ್ ಬ್ರೇಕ್? 2017 ಅಂತ ಅಂದ್ಕೊಳ್ತೀನಿ. 2017 ಮಾತ್ರ 1 ವರ್ಷ ಬ್ರೇಕ್ ಆಗಿತ್ತು. ಅದು ಬಿಟ್ಟರೆ ಬ್ಯಾಕ್ ಟು ಬ್ಯಾಕ್ ಪ್ರತಿ ವರ್ಷ ನನ್ನ ಸಿನಿಮಾ ರಿಲೀಸ್ ಆಗಿದೆ, ಎಕ್ಸೆಪ್ಟ್ ಫಾರ್ ದಟ್ ಕೋವಿಡ್ ಪೀರಿಯಡ್. ಪ್ರತಿ ವರ್ಷ ಆದರೂ ಕೂಡ ಮೇಡಮ್ ಎಲ್ಲಿ ಸಿನಿಮಾ ಮಾಡ್ತಿಲ್ಲ ಅಂತ, ಅಯ್ಯೋ ರೀಸೆಂಟಾಗಿ ಐ ಜಸ್ಟ್ ಡಿಡ್ ಅ ಫಿಲ್ಮ್ ಅಂತ ಹೇಳ್ತಾ ಇರ್ತೀನಿ. ಚಾರ್ಮಿನಾರ್, ಐ ನೋ, ಅವ್ರು ಎಲ್ರಿಗೂ ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಆ ಥರ ಸಿನಿಮಾ ಮಾಡಬೇಕು, ಹಾಗೆ ಇರಬೇಕು ನೀವು ಅಂತ. ಮೇ ಬಿ ದಟ್ಸ್ ವಾಟ್ ದೇ ಲೈಕ್. ಬಟ್ ಐ ಆಮ್ ಆನ್ ಆ್ಯಕ್ಟರ್, ನಾನು ಎಲ್ಲ ರೀತಿಯ ಪಾತ್ರ ಎಕ್ಸ್ಪ್ಲೋರ್ ಮಾಡಬೇಕು. ಆಮೇಲೆ ಕೆಲವು ಸಿನಿಮಾಗಳು ರೀಚ್ ಆಗುತ್ತೆ, ಕೆಲವು ರೀಚ್ ಆಗಲ್ಲ. ಅದು ನಮ್ಮ ಇಟ್ಸ್ ಅ ಡೆಸ್ಟಿನಿ ಆಫ್ ಅ ಮೂವಿ, ನಾವೇನೂ ಮಾಡೋಕ್ಕಾಗಲ್ಲ. ರೀಸೆಂಟಾಗೂ ಎಲ್ಲೋ ಹೋದಾಗ, ಏನು ಮೇಡಮ್ ಸಿನಿಮಾನೇ ಮಾಡ್ತಾ ಇಲ್ಲ ಅಂದರೆ, ನಾನು ಚೂಮಂತರ್ ಸಿನಿಮಾ ಥಿಯೇಟ್ರಲ್ಲಿ ಓಡ್ತಾ ಇದೆ, ನೀವು ಹಿಂಗೆ ಹೇಳಬಾರ್ದು ನನಗೆ ಅಂತ ಹೇಳಿದೆ. ಸೊ ಇಟ್ ಹ್ಯಾಪನ್ಸ್, ಇಟ್ಸ್ ಪರ್ಸ್ಪೆಕ್ಟಿವ್ಸ್. ಅಂದ್ರೆ ನಿಮ್ಮನ್ನ ಮುದ್ದಾಗಿ ಗ್ಲಾಮರಸ್ ಆಗಿ ಕಾಣಿಸ್ಕೋಬಹುದು ಅನ್ನೋದನ್ನು ಹೊರತುಪಡಿಸಿ ಚೂಮಂತರಲ್ಲಿ ಬೇರೆ ರೀತಿನೂ ತೋರಿಸಿದ್ರು. ಹೀಗೂ ಕಾಣಿಸ್ತಾರಾ ಮೇಘನಾ ಅವರು? ನಾನು ನೋಡಿದ್ದೀನಿ, ನಾನು ಥಿಯೇಟ್ರಲ್ಲೇ ನೋಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್ ಇನ್ ದ ಥಿಯೇಟರ್. ಇಲ್ಲ, ಅದು ಎಂಥ ರೋಲ್ ಅದು ಅಂದರೆ, ನಾವು ಆ್ಯಕ್ಟರ್ ಆಗಬೇಕಾದ್ರೆ ನಿಜ ಹೇಳ್ತೀನಿ, ಮಿರರ್ ಮುಂದೆ ಕೂತ್ಕೊಂಡು ಸುಮ್ಮನೆ, ಅಂದರೆ ಮುಖ ಹೆಂಗೆ ಕಾಣಿಸುತ್ತೆ, ಸ್ಮೈಲ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ, ಅಳಬೇಕಾದ್ರೆ ಸುಮ್ಮನೆ ಮಿರರ್ ಮುಂದೆ ಕೂತ್ಕೊಂಡು ಅಳೋದು, ಹೆಂಗೆ ಕಾಣಿಸ್ತೀನಿ ನಾನು, ಓ ಚೆನ್ನಾಗಿ ಕಾಣ್ತೀನಲ್ಲ ಅಳಬೇಕಾದ್ರೆ, ಆ ಥರ ಎಲ್ಲ ಫೀಲಿಂಗ್ ಬರೋದು. ಸೊ ಒಂದಿನ ನಾನು ದೆವ್ವದ ಮುಖ ಕೂಡ ಮಾಡಿ ನೋಡಿದ್ದೆ. ಸೊ ಮೊನ್ನೆ ನಾನು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾದ್ರೆ ಚೂಮಂತರು, ಅಯ್ಯೋ ಅವತ್ತು 10 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದೇ ಸೇಮ್ ಫೇಸ್ ಬಂತು ಸ್ಕ್ರೀನ್ ಮೇಲೆ. ಐ ವಾಸ್ ಲೈಕ್, ಓ ಅವ್ರು ಪ್ರಾಕ್ಟೀಸ್ ಮಾಡಿದ್ದು ಬರ್ತಾ ಇದೆ ಅಂತ. ಸೊ ನಮ್ಮ ಆ್ಯಕ್ಟರ್ಸ್ಗೆ ಎಲ್ಲ ಥರನೂ ಕಾಣಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ಥರ ಒಂದು ದೆವ್ವದ ರೋಲ್ ಬಂದಾಗ ಅಂದರೆ ಐ ಫೀಲ್ ಲೈಕ್ ನಾವು ಹುಡುಗಿರಿಗೆ ಕೋಪ ಬಂದರೆ ನಾವು ಜಾಸ್ತಿ ಕೋಪ ಮಾಡ್ಕೊಳ್ಳಲ್ಲ, ತುಂಬ
ಬ್ಯೂಟಿಫುಲ್ ಲವ್ಲಿ ಕ್ರೀಚರ್ಸ್ ವಿ ಆರ್ ಅಲ್ವಾ. ಬಟ್ ಕೋಪ ಬಂದ್ರೆ ತಡ್ಕೊಳ್ತೀವಿ, ತುಂಬಾ ತಡ್ಕೊಳ್ತೀವಿ. ಕೋಪ ಬಂದ್ರೆ ಒಂದ್ಸಲ ದೇವ್ ತರ ಆಗ್ಬಿಡ್ತೀವಿ, ದೇವಿ ತರ ಆಗ್ಬಿಡ್ತೀವಿ, ಸಾರಿ ಸಾರಿ. ಸೊ ಚಾಮುಂಡಿ ತರ ಆಗ್ಬಿಡ್ತೀವಿ. ಸೊ ಆ ಒಂದು ರೂಪ ತೋರ್ಸ್ಕೊಳಕ್ ಒಂದ್ ಚಾನ್ಸ್ ಸಿಕ್ತು ಅಂತ ಅನ್ಸುತ್ತೆ. ನಿಮ್ಮ ಕೋಪನ ಯಾರು ನೋಡಿದ್ದಾರೆ ನಿಮ್ಮ ಮನೆಯಲ್ಲಿ ಹೊರತುಪಡಿಸಿ? ಅಯ್ಯೋ ನನ್ ತುಂಬಾ ಕೋಪ ಬರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡಿದ್ದಾರೆ ನನ್ನ ಕೋಪನ. ಆಚೆ ನಾನು ತೋರ್ಸ್ಕೊಳಲ್ಲ, ತುಂಬಾ ಸಾಫ್ಟು, ಜಾಸ್ತಿ ಮಾತಾಡಲ್ಲ, ಮೇ ಬಿ ಆಟಿಟ್ಯೂಡ್ ಅಂತ ಏನೇನೋ, ಅಂದ್ರೆ ಜನಕ್ಕೆ ಗೊತ್ತಿಲ್ಲಲ್ವಾ ನಾನು ಹೇಗಿದ್ದೀನಿ ಪರ್ಸ್ನಲ್. ಬಟ್ ಮನೇಲಿ ಎಲ್ರಿಗೂ ಗೊತ್ತು ನಂಗೆ ತುಂಬಾ ಕೋಪ ತೋರಿಸ್ಕೊಳ್ತೀನಿ. ಇಲ್ಲ, ಕೋಪ ಬಂದ್ರೆ ನಾನು ಹೇಳ್ಬಿಡ್ತೀನಿ, ಐ ಎಕ್ಸ್ಪ್ರೆಸ್ ಇಮಿಡಿಯೇಟ್ಲಿ. ನನಗೆ ಕ್ಯಾಮ್ರಾ ಮುಂದೆ ಮಾತ್ರ ಆ್ಯಕ್ಟಿಂಗ್ ಮಾಡ್ತೀನಿ, ರಿಯಲ್ ಲೈಫಲ್ಲಿ ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಹೆಂಗಿರುತ್ತೆ ಅದು ಗೊತ್ತಾಗ್ಬಿಡುತ್ತೆ ನನಗೆ ಆ್ಯಕ್ಚುಲಿ. ಸೊ ಐ ಯೂಶ್ವಲಿ ಶೌಟ್, ಐ ಸೇ ಇಟ್ ಆಫ್, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು. ನಾನು ನಿಜ ಹೇಳೋದೇ ಕೋಪ ಬರೋದೆ, ಅಂದ್ರೆ ಕೋಪ ಅಂತ ಅನ್ಕೊಳ್ತಾರೆ ಅಲ್ವಾ. ನಾನು ನೋಡಿಲ್ಲ ನಿಮ್ ಕೋಪನ ಸದ್ಯಕ್ಕೆ. ಇಲ್ಲ, ವಾಟ್ ಐ ಮೀನ್ ಟು ಸೇ ಇಸ್, ನೋಡಿ ಯಾರೋ ಒಬ್ರು, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ತಪ್ಪು ಮಾಡ್ತಾರೆ, ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ. ಅವ್ರು ತಪ್ಪು ಮಾಡಿದ ಪ್ರಾಬ್ಲಮ್ ಆಗಲ್ಲ, ನೀವು ರಿಯಾಕ್ಟ್ ಮಾಡಿದ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಇಸ್ ಕೋಪ. ಯೂಶಲಿ ಕೋಪ ಬಂದ್ರೆ ಕೆಲವರು ಸುಮ್ಮನಾಗ್ಬಿಡ್ತಾರೆ, ಎದ್ದು ಹೋಗ್ಬಿಡ್ತಾರೆ ಜಾಗದಿಂದ. ನೀವು ಹೇಳಿದ್ರೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ. ಎಕ್ಸ್ಪ್ರೆಸ್ ಮಾಡೋದ್ರ ಜೊತೆಗೆ ಏನಾದರೂ ವಸ್ತುಗಳ ಮೇಲೆ ಪ್ರಯೋಗ ಮಾಡಿದ್ದೀರಾ? ಐ ಆಮ್ ನಾಟ್ ವೈಲೆಂಟ್ ಕೈಂಡ್ ಆಫ್ ಕೋಪ. ನಾನು ಬರೀ ಹೇಳ್ತೀನಿ ತಪ್ಪು ಮಾಡಿದ್ದು ಅಂತ, ಹಂಗೆ ಹೇಳ್ಬಿಡ್ತೀನಿ. ಬಟ್ ನಾನು ಹೇಳೋ ಸ್ಟೈಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಾಮ್ ಡೌನ್ ಆಗಿದ್ದೀನಿ ಆ್ಯಕ್ಚುಲಿ. ಪಾಸ್ಟ್ 5-6 ಇಯರ್ಸಿಂದ ನಾನು ಜಾಸ್ತಿ ನಾನು ರಿಯಾಕ್ಟ್ ಮಾಡಲ್ಲ. ಇವಾಗ ರಿಯಾಕ್ಟ್ ಮಾಡಲ್ಲ, ಮುಂಚೆ ಮಾಡ್ತಾ ಇದ್ದೆ. ಸೊ ಹೀರೋಯಿನ್ಸ್ಗೆ ಪಬ್ಲಿಕ್ ಇವೆಂಟ್ಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಇದು. ಫ್ಯಾನ್ಸ್ ಇರಬಹುದು, ಯಾರು ಫ್ಯಾನ್ ನಿಮ್ದು ಅನ್ನೋಂಥದ್ದು ಗೊತ್ತಾಗಲ್ಲ. ಯಾರೋ ರ್ಯಾಂಡಮ್ ಆಗಿ ಬರ್ತಾರೆ, ಸೆಲ್ಫಿ ಕೇಳ್ತಾರೆ, ಅದು ಇದು ಏನೋ ಒಂದು ಆಗಿರುತ್ತೆ. ಆ ಸಂದರ್ಭದಲ್ಲಿ ಸಿಟ್ಟನ್ನ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀರಿ? ಯಾವತ್ತಾದ್ರೂ ಆ ಸಂದರ್ಭ ಬಂದಿದೆಯಾ, ಬೈದಿದ್ದೀರಾ? ತುಂಬ ಸಲ ಬಂದಿದೆ, ತುಂಬ ಸಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ತುಂಬ ಸಲ ತೋರಿಸಿದ್ದೀನಿ ಕೂಡ ನಾನು ಕೋಪನ. ಅಂದರೆ ನಾನು ಹೇಳಬಾರ್ದು, ಬಟ್ ಕೆಲವು ಇವೆಂಟ್ಸಲ್ಲಿ ಹೋಗ್ತೀವಿ, ತುಂಬ ಕ್ರೌಡ್ ಇರುತ್ತೆ, ಅಲ್ಲಿ ಇಲ್ಲಿ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಟ್ ಇಸ್ ನಾಟ್ ಓಕೆ ಆ್ಯಕ್ಚುಲಿ. ಅವ್ರು ರಿಯಲ್ ಫ್ಯಾನ್ಸ್ ಅಲ್ಲ, ಸಮ್ ಪರ್ವರ್ಡ್ಸ್. ಬಟ್ ಒಂದ್ಸಲ ನನಗೆ, ಅಂದರೆ ದ ವಾಸ್ ಅ ಲಾಟ್ ಆಫ್ ಕ್ರೌಡ್, ನಾವು ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ, ಆ್ಯಂಡ್ ಸಂಬಡಿ ಟ್ರೈ ಟು ಟಚ್ ಮೀ ಇನ್ ಅ ಬ್ಯಾಡ್ ವೇ. ಹಿಡ್ಕೊಂಡೆ, ಸರಿಯಾಗಿ ಬಿತ್ತು ಅವ್ರಿಗೆ ನನ್ನ ಕೈಯಿಂದ. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಗಳು ಬೇರೆ, ನಾನು ಬಿಡಲ್ಲ ಆ ಥರ. ಜಸ್ಟಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಸೊ ಅದು ಒಂದು ಬಹುಶಃ ಒಂದು ಇನ್ಸಿಡೆಂಟ್ ಆಗಿತ್ತು. ಅದು ಬಿಟ್ಟರೆ ಸುಮ್ಮನೆ ಬಂದು ಏನೋ ಕೆಣ್ಕಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಕಲ್ತಿದ್ದೀನಿ, ನಾನು ರಿಯಾಕ್ಟೇ ಮಾಡಲ್ಲ, ನಾನು ಸುಮ್ಮನೆ ಐ ಡೋಂಟ್ ಕೇರ್. ಅವ್ರ ಬುದ್ಧಿ ಎಷ್ಟಿರುತ್ತೆ ಅಷ್ಟೇ ಮಾಡೋದಲ್ವ ಅವರು. ನಾವು ನಮ್ಮ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಳ್ಬೇಕು. ಹೆಸರಿರೋದು ನಮ್ಮದು, ಅವ್ರದ್ದಲ್ಲ. ಸೊ ವಿ ಹ್ಯಾವ್ ಟು ಮೇಂಟೈನ್ ಇಟ್. ಯಾ. ಈಗ ಸಿನಿಮಾಗಳು ಒಂದಾಯ್ತು, ಚೂಮ್ ಒಂಥರ ಆಯ್ತು, ಮತ್ತೆ ಯಾವ್ದು ಲೈನ್ ಅಪ್ ಆಗಿದೆ, ಯಾವಾಗ ಬರ್ತೀರಾ? ಆ್ಯಕ್ಚುಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನವಂಬರಿಂದ ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಯಿತು. ಇವಾಗ ಸ್ಕೆಡ್ಯೂಲ್ ಬ್ರೇಕ್ ಇದೆ. ಅದ್ರ ಬಗ್ಗೆ ನಂಗೆ ಮಾತಾಡೋ ಐ ಡೋಂಟ್ ಹ್ಯಾವ್ ದ ಫ್ರೀಡಮ್ ರೈಟ್ ನೌ. ನೀವು ಖುಷಿ ಪಡ್ತೀರಾ? ಇಲ್ಲ ಅಂದರೆ ಈ ಒಂದು ಸ್ಟಾರ್ ಕಾಸ್ಟು, ಈ ಒಂದು ಇಲ್ಲ 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 ನಾನು ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ನನಗೆ ಕನ್ನಡದಲ್ಲಿ ತುಂಬ ಖುಷಿ. ಬೆಂಗಳೂರಲ್ಲಿರೋದು, ಇಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ನನಗೆ. ಬಟ್ ಸ್ಟಾರ್ ಕಾಸ್ಟ್ ಆಗಿರಲಿ, ನೀವು ನನಗೆ ಆ ಸಿನಿಮಾಲಿ ನೋಡಿದಾಗ ತುಂಬ ಖುಷಿ ಪಡ್ತೀರಾ. ಓಕೆ, ಇವರು ರಿಯುನೈಟ್ ಆಗಿದ್ದಾರೆ ಇವ್ರ ಜೊತೆ ಅಂತ ನೀವು ಖುಷಿ ಪಡ್ತೀರಾ. ನಾನು ಇಷ್ಟೇ ಹೇಳ್ತೀನಿ, ಬಿಕಾಸ್ ನಿಜ ಹೇಳ್ತೀನಿ, ಅವರು ಸಿನಿಮಾದವ್ರು ಅನೌನ್ಸ್ ಮಾಡಿಲ್ಲ ಪಾಪ. ಅವ್ರು ಅನೌನ್ಸ್ ಮಾಡಲಿ ಅಂತ ಸುಮ್ಮನೆ ಇದ್ದೀನಿ. ಬಟ್ ಶೂಟಿಂಗ್ ನಡೀತಾ ಇದೆ, ಅದೊಂದು ಸಿನಿಮಾ ಇದೆ. ಆ್ಯಂಡ್ ಮೇ ಅಲ್ಲಿ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದೊಂದಿದೆ. ಬಟ್ ಇವ್ರು ಯಾರೂ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಮಾತಾಡೋಕ್ಕೆ. ಸೊ ಇನ್ನು 3 ಸಿನಿಮಾ ಲೈನಪ್ ಇದೆ. ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ, ಮಧ್ಯದಲ್ಲಿ ನಿಮ್ಮ ಲವ್ ಯಾವಾಗ ಫೈಂಡ್ ಔಟ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ಫೈಂಡ್ ಔಟ್ ಮಾಡೋ ಕೆಲಸ ಅಲ್ಲ ಅದು, ದೇವರು. ಐ ಹ್ಯಾವ್ ಲೆಫ್ಟ್ ಇಟ್ ಟು ಗಾಡ್ ನೌ. ನನ್ನ ಕೈಯಿಂದ ಆಗೋ ಕೆಲಸನೇ ಅಲ್ಲ. ನಾನಂತೂ ಈ ಮನೆ ಬಿಟ್ಟು ಹೋಗೋದೇ ಇಲ್ಲ. ಮನೆ ಅಂದರೆ ಯೂಶ್ವಲಿ ಇಫ್ ಯು ಹ್ಯಾವ್ ಟು ಫೈಂಡ್ ಸಂಬಡಿ, ಆಚೆ ಹೋಗ್ಬೇಕಲ್ವಾ. ನಾನು ಎಲ್ಲೂ ಹೋಗಲ್ಲ, ಶೂಟಿಂಗ್ ಹೋಗ್ತೀನಿ ಬರ್ತೀನಿ, ಫಂಕ್ಷನ್ಗೆ ಹೋಗ್ತೀನಿ ಬರ್ತೀನಿ. ಐ ಡೋಂಟ್ ಮಿಕ್ಸ್ ವಿತ್ ಎನಿಬಡಿ ಟು ಫೈಂಡ್ ನ್ಯೂ ಪೀಪಲ್. ಸೊ ನನ್ನ ಚಾನ್ಸಸ್ ತುಂಬ ಕಮ್ಮಿ ಯಾರನ್ನಾದ್ರೂ ಮೀಟ್ ಮಾಡೋದು. ಸೊ ಬಂದರೆ ಅವರು ನಮ್ಮ ಮನೆ ಬಾಗ್ಲನೇ ಬಡಿಬೇಕು, ಬೆಲ್ ರಿಂಗ್ ಮಾಡಬೇಕು, ಹಾಯ್ ಐ ಆಮ್ ಯುವರ್ ಸೋಲ್ಮೇಟ್ ಅಂತ ಹೇಳಿಬಿಟ್ಟು. ಮೇ ಬಿ ನೋ ಐ ವಾಂಟ್ ಟು ಹ್ಯಾವ್ ಅ ಲವ್ ಸ್ಟೋರಿಯಾ. ಸೊ ಆ ಚಾನ್ಸಸ್ ತುಂಬ ಕಮ್ಮಿ ಇದೆ. ಬಟ್ ಅದಕ್ಕೆ ನಾನು ದೇವ್ರ ಮೇಲೆ ಬಿಟ್ಟಿರೋದು. ಆದರೆ ಅದು ಅವ್ರ ಟೈಮಿಂಗ್ ಯಾವತ್ತೂ ತಪ್ಪಾಗ ಚಾನ್ಸೇ ಇಲ್ಲ. ಸೊ ಈ 6.5 ವರ್ಷದಲ್ಲಿ ಎಷ್ಟು ಪ್ರಪೋಸಲ್ಸ್ನ ನೀವು ರಿಜೆಕ್ಟ್ ಮಾಡಿದ್ದೀರಾ? ಹಾಗೆ ಹೇಳಬೇಡಿ, ಪ್ರಪೋಸಲ್ ಬಂದಿಲ್ಲ ಅಂತ ಹೇಳಬೇಡಿ ನೀವು. ನಾನು ನಿಜ ಹೇಳ್ತೀನಿ ನಿಮಗೆ. ಏನು ಗೊತ್ತಾ, ಯಾರೂ ನಂಬಲ್ಲ ಆ್ಯಕ್ಚುಲಿ. ಭಯ ಪಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅಪ್ರೋಚ್ ನನಗೆ ಯಾರೂ ಮಾಡಲ್ಲ ಆ್ಯಕ್ಚುಲಿ. ನಿಜ ಹೇಳ್ತಿದ್ದೀನಿ, ಯು ವೋಂಟ್ ಬಿಲೀವ್. ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಮೆಸೇಜಸ್ ಬರ್ತಾ, ಐ ಲವ್ ಯು, ಪ್ಲೀಸ್ ಮ್ಯಾರಿ ಮೀ, ಅದೆಲ್ಲ ನಾರ್ಮಲ್ಲು.
ಬಟ್ ರಿಯಲ್ ಲೈಫಲ್ಲಿ ಅದೊಂದು ವೇಟ್ ಇರುವಂಥದ್ದು ಒಂದು ದಟ್ ನೋಬಡಿ ಹ್ಯಾಸ್ ಪ್ರಪೋಸ್ ಟು ಮಿ. ಭಯ ಅನ್ಸುತ್ತೆ ಭಯ ಇರ್ಬೋದು ಅಥವಾ ವೆರಿ ಅದು ಇರ್ಬೋದು. ಆಮೇಲೆ ಹೀರೋಯಿನ್ನು ಅದೇನೋ ಅವ್ರದ್ದೇ ಪರ್ಸ್ಪೆಕ್ಟಿವ್ ಏನೋ ಇರುತ್ತೆ. ಬಟ್ ಅದು ನಾನು ನಿಜ ಹೇಳಿ ರಿಯಲ್ ಆಗಿ ಇರುತ್ತಲ್ಲ ಅದೊಂದು, ಅದು ಬಂದಾಗ ಇದೆಲ್ಲ ಅವ್ರು ಯೋಚನೆ ಮಾಡಲ್ಲ. ಅದು ಈ ಒಳ್ಳೇದಾಗುತ್ತೆ. ಮಾತು ಹೇಳಿದ್ರಲ್ಲ ನೀವು, ಈಗ ಕೇಳ್ತಿರ್ತಾರೆ ಯಾವ ತರ ಹುಡುಗ ಬೇಕು ಮೇಘನಾ ಅವ್ರಿಗೆ, ಡ್ರೀಮ್ ಬಾಯ್ ಹೇಗಿರ್ಬೇಕು ಅವ್ರಿಗೆ? ನಾನು PhD ಒಂದು PhD ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಡಿಯೋ ಬಿಟ್ಟಿದ್ದೆ ನಿನ್ನೆ. ಐ ಸೆಡ್ ಗುಡ್ ನ್ಯೂಸ್ ಎಲ್ಲ ಮದುವೆ ಆಗ್ತಿಲ್ಲ ಅಂತ ಹೇಳಿದೆ. ಬಿಕಾಸ್ ಗುಡ್ ನ್ಯೂಸ್ ಅಂದ ತಕ್ಷಣ ಎಲ್ಲರೂ ಅದನ್ನೇ ವೇಟ್ ಮಾಡ್ತಾ ಇರ್ತಾರೆ. ಒಂದು ಹುಡುಗಿ ಅಂದರೆ ಮದುವೆನೇ ಆಗಬೇಕು, ಅದೇ ಅವ್ರ ಲೈಫ್ನ ಬೆಸ್ಟ್ ಗೋಲು ಅಂತ ಅಂದ್ಕೊಳ್ತಾರೆ. ಇಲ್ಲ, ನಮ್ಮ ಲೈಫಲ್ಲಿ ಸಾಕಷ್ಟು ಬೇರೆ ಬೇರೆ ಗೋಲ್ಸ್ ಇರುತ್ತೆ ನಮಗೆ. ನನಗೆ ಹುಡುಗ ಹೇಗೆ ಬೇಕು ಹೆಂಗೆ ಬೇಕು ಅಂದರೆ ನಾನು ಅಷ್ಟು ಮುಂಚೆ ಯೋಚನೆ ಮಾಡ್ತಿದ್ದೆ. ಇವಾಗಿಲ್ಲ. ಇವಾಗ ಒಳ್ಳೆಯವರಿದ್ರೆ ಸಾಕು. ಆ್ಯಂಡ್ ಇಫ್ ಈಸ್ ಸೋಷಲಿ ರೆಸ್ಪಾನ್ಸಿಬಲ್ ಅಂತ ಇದ್ದರೆ ಸಾಕು. ನನ್ನ ಲೈಫ್ಗೆ ಮ್ಯಾಚ್ ಆಗಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಸೊ ಅದು ಬಿಟ್ಟರೆ ನಾನು ಜಾಸ್ತಿ ಆ ವಿಷಯದ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಐ ಹ್ಯಾವ್ ಲೆಫ್ಟ್ ಇಟ್ ಟು ಗಾಡ್, ದೇವ್ರಿಗೆ. ಯೂಶಲಿ ಹುಡುಗಿರು PhD ಮಾಡ್ಬೇಕಾದ್ರೆ ಮನೆಯಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಹೇಳಿದ್ರಿ ನೀವು 5 ವರ್ಷ 6 ವರ್ಷ 10 ವರ್ಷ ಮಾಡ್ತಾರೆ. ಸೊ ಈ ಗ್ಯಾಪ್ ಅವ್ರಿಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮದ್ವೆ ಆಗ್ಬೇಕಾಗುತ್ತೆ, ಅವ್ರ ಲೈಫ್ ಪ್ರಾಸೆಸ್ಸೇ ಬೇರೆ ತರ ಆಗ್ಬಿಡುತ್ತೆ. ಮಧ್ಯದಲ್ಲೇ ಗ್ಯಾಪ್ ತಗೊಂಡ್ಬಿಡ್ತಾರೆ, ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅವ್ರ ಕನ್ಸು ಅಲ್ಲಿಗೆ ಹಾಗೆ ಆಗ್ಬಿಡುತ್ತೆ, ಉಳಿದೋಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಈ ರೀತಿ ಅಡೆತಡೆಗಳು ಬಂದಿತ್ತಾ? ನಾಟ್ ಎಟ್ ಆಲ್. ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಕ್ಕಿದೆ ನನ್ನ ಫ್ಯಾಮಿಲಿ ಕಡೆಯಿಂದ. ಆಮೇಲೆ ನನ್ನ ಫ್ರೆಂಡ್ಸ್ ಆಗಿರಲಿ, ನೀವೆಲ್ಲರೂ ಕೂಡ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ನಾನು ಫಸ್ಟ್ ಅನೌನ್ಸ್ ಮಾಡಿದಾಗಿಂದ ಮೀಡಿಯಾನವರು, ಪತ್ರಿಕೆನವರು, ಆಮೇಲೆ TV ನವರು, ಚಾನಲ್ಸ್ನವರು ಎಷ್ಟು ನನಗೆ ಮೇಡಮ್ ನೀವು ಮಾಡ್ತಾ ಇದ್ದೀರಾ, ಖುಷಿ ಆಯಿತು, ನೀವು ಓದ್ತೀರಾ ಅಂತ ಕೇಳಿದ್ವಿ, ಬರೀರಿ ಚೆನ್ನಾಗಿರುತ್ತೆ, ನಮ್ಗೆ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಐ ಥಿಂಕ್ ಜಯಮಾಲಾ ಮೇಡಮ್ ಒಬ್ಬರೇ ಡಾಕ್ಟ್ರೇಟ್ ಮಾಡಿರೋದು. ಅದು ಅವರು ಅರ್ನ್ ಮಾಡಿರೋದು, ಆನರರಿ ಅಲ್ಲ, ಓದ್ಬಿಟ್ಟು ಆ ಥರ ಸಿಕ್ಕಿರೋದು ಡಾಕ್ಟ್ರೇಟ್. ಅವ್ರು ಬಿಟ್ಟರೆ ನೆಕ್ಸ್ಟ್ ನಂದೇನೆ. ನಿನ್ನೆ ನನಗೆ ಯಾರೋ ಮೆಸೇಜ್ ಮಾಡಿ ಹೇಳಿದ್ರು, ಯು ಆರ್ ದ ಓನ್ಲಿ 2 actresses ಇನ್ ದ ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಹೂ ಹ್ಯಾವ್ ಅಕಾಡೆಮಿಕ್ ಡಾಕ್ಟ್ರೇಟ್ ಅಂತ ಹೇಳಿಬಿಟ್ಟು. ತುಂಬ ಹೆಮ್ಮೆಯ ವಿಷಯ ಆ್ಯಕ್ಚುಲಿ. ಇದು ನಾನು ಮಾಡಿದ್ದು ನಮ್ಮ ತಂದೆಗೋಸ್ಕರ ಅಂತ ಹೇಳಿದೆ. ಸೊ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಒನ್ ಫ್ಯಾಕ್ಟ್. ಏನು ಅಂದರೆ, ಅಫ್ಕೋರ್ಸ್ ನಾನು ಲೈಫ್ ಲಾಂಗ್ ನನ್ನ ತಂದೆ ನನ್ನ ಎಜುಕೇಷನ್ನ ಫಂಡ್ ಮಾಡಿದ್ದಾರೆ. ಕಾಲೇಜ್ ಆಗಿರ್ಬೋದು, ಸ್ಕೂಲ್, ಡಿಗ್ರಿ ಆ್ಯಂಡ್ ಆಲ್ ದ್ಯಾಟ್. ಬಟ್ ಈ PhD ನಾನು ಫಂಡ್ ಮಾಡಿದ್ದೀನಿ. ಐ ಪೇಡ್ ಆಲ್ ಮೈ ಫೀಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ನಾನು ನೋಡ್ಕೊಂಡಿದ್ದೀನಿ. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ಎಜುಕೇಷನ್ ಇಸ್ ನಾಟ್ ಈಸಿ, ವೆರಿ ಎಕ್ಸ್ಪೆನ್ಸಿವ್. ತುಂಬ ಕಷ್ಟ ಇದೆ ಎಜುಕೇಷನ್ ಸ್ಪೆಂಡ್ ಮಾಡೋದು, ತುಂಬ ಕಷ್ಟ ಇದೆ. ಬಟ್ ಐ ಆಮ್ ವೆರಿ ಪ್ರೌಡ್ ದಟ್ ಐ ಫಂಡೆಡ್ ಮೈ ಎಜುಕೇಷನ್. ಒಂದು ಸಿನಿಮಾಗೆ ನಿರ್ಮಾಪಕರು ಯಾವ ರೀತಿ ಬಂಡವಾಳ ಹಾಕ್ತಾರೆ, ಈಗ ನಿಮ್ಮ ಥೀಸಿಸ್ಗೆ ಇರ್ಬೋದು, ನಿಮ್ಮ ಓವರ್ ಆಲ್ ನೀವೇ ಬಂಡವಾಳ ಹಾಕೊಂಡಂಗಾಯ್ತು. ಎಷ್ಟು ಬಡ್ಜೆಟ್ ಆಯ್ತು? ನನಗೆ ಹೇಳೋಕ್ಕಾಗಲ್ಲ. ನನಗೆ ಕೆಲವು ಸಲ ಅನಿಸ್ತಿತ್ತು, ನನಗೆ ಬೇಕಾಯ್ದು, ನಾನು ಇಷ್ಟೇನಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅಂದರೆ. ಈಸಿ ಅಲ್ಲ, ಮುಂಬೈ ಯೂನಿವರ್ಸಿಟಿ ಅಲ್ವಾ, ಹೋಗೋದು ಬರೋದು, ಅಲ್ಲಿರೋದು, ಆಮೇಲೆ ಫೀಸು, ಈ ಪ್ರಿಂಟ್ ಅಂತೆ ಆ ಪ್ರಿಂಟ್ ಅಂತೆ, ಸಡನ್ನಾಗಿ ಲೇಟ್ ಫೀಸ್ ಅಂತೆ, ಏನೇನೋ ನಾವು ಅಂದ್ಕೊಂಡಿಲ್ಲದೆ ಇರೋವಂಥ ಒಂದು ಏನೇನೋ ಫೀಸ್ ಬರ್ತಾ ಇರುತ್ತೆ. ಐ ಡೋಂಟ್ ನೋ. ಅಂದರೆ ಇದನ್ನೆಲ್ಲ ನಾನು ಸ್ಪೆಂಡ್ ಮಾಡಬೇಕಾದ್ರೆ ಇದು ಬೇಕಾ ನನಗೆ? ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ, ಆಲ್ರೆಡಿ ದುಡ್ಡು ಗಳಿಸ್ತಾ ಇದ್ದೀನಿ, ಇದು ಬೇಕಾ ಅಂತ ತುಂಬ ಸಲ ಅನಿಸಿದೆ ನನಗೆ. ಬಟ್ ಅದು ಹಠ ಇದೆಯಲ್ಲ, ನಾನು ಮಾಡೇ ಮಾಡ್ತೀನಿ, ಒಂದು ಸಲ ತೊಗೊಂಡ್ರೆ ಮಾಡೇ ಮಾಡ್ತೀನಿ ಅನ್ನೋದು, ಅದೊಂದೇ. ಆ್ಯಂಡ್ ಲವ್ ಫಾರ್ ದ ಸಬ್ಜೆಕ್ಟ್ ಸಿನಿಮಾ ಆ್ಯಂಡ್ ಲಿಟ್ರೇಚರ್, ಅದರಿಂದ ನಾನು ಕಂಟಿನ್ಯೂ ಮಾಡಿರೋದು ಆ್ಯಕ್ಚುಲಿ. ಸೊ ಸಿನಿಮಾ ಬಗ್ಗೆನೇ ಥೀಸಿಸ್ ಮಾಡಿದ್ದೀರಾ, ಹೀಗಾಗಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೇನು ಬದಲಾವಣೆಗಳಾಗಬೇಕು ಅನ್ನೋಂಥ ಆಸೆ ಇದೆ ನಿಮಗೆ? ಇಲ್ಲ, ಆ್ಯಕ್ಚುಲಿ ದ್ಯಾಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ನಾನು ಇದರಲ್ಲಿ ಕೂಡ ಬರೆದಿದ್ದೀನಿ ಇದ್ರ ಬಗ್ಗೆ. ಒಂದು ಚಾಪ್ಟರ್ ಇದೆ ನನ್ನ ಥೀಸಿಸಲ್ಲಿ, ಇಂಪ್ಯಾಕ್ಟ್ ಆಫ್ ಲಿಟ್ರರಿ ರೈಟಿಂಗ್ ಅಂತ ಹೇಳಿಬಿಟ್ಟು. ಗೌರ್ಮೆಂಟ್ ಕೂಡ ತುಂಬ ಇನ್ಸೆಂಟಿವ್ಸ್ ಕೊಡ್ತಾರೆ. ಅಂದರೆ ಸಬ್ಸಿಡೀಸ್ ಎಲ್ಲ ಸಿಗುತ್ತಲ್ಲ, ನಾವೆಲ್ ಬೇಸ್ಡ್ ಕತೆಗಳನ್ನ ತಗೊಂಡು ಸಿನಿಮಾ ಮಾಡಿದ್ರೆ ಒಂದು ಇನ್ಸೆಂಟಿವ್ ಇರುತ್ತೆ, ಇಷ್ಟು ಲಕ್ಷ ಕೊಡ್ತೀವಿ ಆ ಫಿಲ್ಮ್ ಮೇಕರ್ಸ್ಗೆ ಅಂತ ಇರುತ್ತೆ. ಅದು ಏನಕ್ಕೆ ಮಾಡ್ತಾರೆ? ಸುಮ್ಮನೆ ಮಾಡಿಲ್ಲ ಗೌರ್ಮೆಂಟು. ಯಾಕೆ ಅಂದರೆ, ನಮ್ಮ ಕಲ್ಚರು, ನಮ್ಮ ಬರವಣಿಗೆ, ನಮ್ಮ ಒಂದು ಲೈಫು, ನಮ್ಮ ಸೋಷಿಯಲ್ ಇಶ್ಯೂಸು ಏನೇನಿದೆ, ನಮ್ಮ ಕರ್ನಾಟಕದಲ್ಲಿ ಏನೇನು ಇಶ್ಯೂಸ್ ಇದೆ, ಅದನ್ನೆಲ್ಲ ಕಂಡು ಹಿಡಿದ್ಬಿಟ್ಟು. ಆಮೇಲೆ ಜನರಲಿ ಲಿಟ್ರರಿ ರೈಟರ್ಸ್ ಇರ್ತಾರಲ್ವ, ಅವ್ರ ಥಿಂಕಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ರೈಟಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅಫ್ಕೋರ್ಸ್ ಸಿನಿಮಾಲೂ ಇರುತ್ತೆ, ನಾನು ಹೇಳ್ತಾ ಇಲ್ಲ ಅಂತ. ಬಟ್ ಅಲ್ಲಿಂದ ಯಾಕೆ ತಗೊಳ್ತಾರೆ ಅಂದರೆ, ತುಂಬ ಇಂಪ್ಯಾಕ್ಟ್ಫುಲ್ ಆ್ಯಕ್ಚುಲಿ. ತುಂಬ ಸೊಸೈಟಿಯಲ್ಲಿ ಚೇಂಜಸ್ ಮಾಡುವಂಥದ್ದು ವಿಷಯಗಳು ಇರುತ್ತೆ. ನಮ್ಮ ಕಲ್ಚರ್ನ ಎನ್ಹ್ಯಾನ್ಸ್ ಮಾಡುವಂಥ ವಿಷಯಗಳು ಇರುತ್ತೆ. ನಾವು ಇಂಗ್ಲೀಷ್ ಸಿನಿಮಾ ನೋಡಿಬಿಟ್ಟು, ಹಿಂದಿ ಸಿನಿಮಾ ನೋಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಕೆಲವು ಸಲ. ಇಲ್ಲ, ನಮ್ಮಲ್ಲೇ ನಮ್ಮ ಕನ್ನಡ ಈ ನಾಡಲ್ಲೇ ಎಷ್ಟು ರಿಚ್ ಹೆರಿಟೇಜ್, ರಿಚ್ ಕಲ್ಚರ್ ಇದೆ ಅಂದರೆ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಬೇರೆಯವ್ರಿಗೆ. ನಾವು ಇಂಟರ್ನ್ಯಾಷನಲ್ ಆಗಬೇಕು.
ಇಂಟರ್ನ್ಯಾಷನಲ್ ನಾವು ಅಡಾಪ್ಟ್ ಮಾಡ್ಕೊಳ್ಬೋದು, ನಮ್ಮನ್ನು ಅವ್ರು ಅಡಾಪ್ಟ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ. ಸೊ ಅದು ಪಾಸಿಬಲ್ ಥ್ರೂ ಲಿಟ್ರೇಚರ್. ಅದನ್ನೇ ನಾನು ಇದರಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಒಂದು ಚಾಪ್ಟ್ರಲ್ಲಿ. ಸೊ ತುಂಬ ನಮ್ಮ ಇಂಡಸ್ಟ್ರಿಯಲ್ಲಿ ಚೇಂಜಸ್ ಆಗಬೇಕಾಗಿರೋದು ತುಂಬ ಇದೆ. ಇನ್ನೂ ನಾವೆಲ್ ಬೇಸ್ಡ್ ಸಿನಿಮಾಗಳು ಬರಬೇಕು. ಆ್ಯಂಡ್ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು ಆ್ಯಸ್ ಫಿಲ್ಮ್ ಮೇಕರ್ಸ್, ಆ್ಯಸ್ ಫಿಲ್ಮ್ ಆ್ಯಕ್ಟರ್ಸ್. ನೀವು ಕೂಡ ಆ್ಯಸ್ ಅ ಜರ್ನಲಿಸ್ಟ್, ಪ್ರತಿಯೊಬ್ಬರು ನಾವು ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ ಆದರೆ ನಮ್ಮ ಸೊಸೈಟಿ ಮೇಲೆ ನಾನು ಏನು ಮಾತಾಡ್ತಾ ಇದ್ದೀನಿ, ಯಾವ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಇಂಟರ್ವ್ಯೂಲ್ಲಿ ಏನು ಮಾತಾಡ್ತಾ ಇದ್ದೀನಿ, ನಾನು ಏನು ಬರೆದಿದ್ದೀನಿ, ಒಂದ್ರದ್ದು ಇಂಪ್ಯಾಕ್ಟ್ ಇರುತ್ತೆ. ಯಾಕೆಂದರೆ ನಮ್ಗೆ 100 ಜನ ನೋಡ್ತಾ ಇರ್ತಾರೆ, ನಾವು ಯಾರೋ ಒಬ್ಬರು ಅಂದಮೇಲೆ. ಸೊ ನಾವು ಏನು ಕೊಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಸೊಸೈಟಿಗೆ, ಅಂದರೆ ಬರೀ ದುಡ್ಡಿಂದಾನೇ ಹೆಲ್ಪ್ ಮಾಡಬೇಕು ಅಂತ ಅಲ್ಲ, ನಮ್ಮ ಪರ್ಸ್ನಾಲಿಟಿ ಆಗಿರಲಿ, ನಮ್ಮ ಎಜುಕೇಷನ್, ನಮ್ಮ ಏನು ಹೇಳ್ತಾರೆ ಇಂಟೆಲೆಕ್ಚುಯಾಲಿಟಿ, ನಮ್ಮ ಆರ್ಟು ಸಿನಿಮಾ ಅಲ್ಲಿ ನಾವು ಮಾಡೋ ಸಿನಿಮಾಗಳು, ಅದರಿಂದನೂ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಸೊಸೈಟಿಗೆ. ಸೊ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ತುಂಬ ಪೊಟೆನ್ಷಿಯಲ್ ಇದೆ, ಇನ್ನೂ ಒಳ್ಳೊಳ್ಳೆ ಕತೆ ಬರೋವಂಥದ್ದು. ಸೊ ನಮ್ಮ ಹತ್ರ ತುಂಬ ನಾವೆಲ್ಸು ಇದೆ ಕನ್ನಡ ಲಿಟ್ರೇಚರಲ್ಲಿ, ಅದನ್ನು ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸುತ್ತೆ. ದಿಸ್ ವುಡ್ ಬಿ ಅ ನೈಸ್ ಚೇಂಜ್ ಇನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸಾಕಷ್ಟು ವಿಷಯಗಳನ್ನ ಕನ್ನಡ ಚಿತ್ರರಂಗದ ಬಗ್ಗೆ ಇರ್ಬೋದು, ಫಿಲ್ಮ್ ಇಂಡಸ್ಟ್ರಿ ಅನ್ನೋದ್ರ ಬಗ್ಗೆ ಇರ್ಬೋದು, ಅದರಲ್ಲಿ ಇರುವಂಥದ್ದು ಉಲ್ಲೇಖ ಮಾಡಿದ್ದೀರಾ. ಸೊ ನಿಮ್ಮ ಪುಸ್ತಕನ, ನಿಮ್ಮ ಥೀಸಿಸ್ನ ಯಾವ ಈ ಸೆಲೆಬ್ರಿಟಿ ಓದಬೇಕು ಅನ್ನೋಂಥ ಆಸೆ, ಹಂಬಲ ಏನಾದರೂ ಇದೆಯಾ ನಿಮಗೆ? ಆ್ಯಕ್ಚುಲಿ ಎಲ್ಲರೂ ಓದಬೇಕು. ಎನಿಬಡಿ ಯಾರಿಗೆ ಓದೋಕ್ಕಿಷ್ಟ ನೀವು ದಯವಿಟ್ಟು ಓದಿ ಅದನ್ನು. ಬಟ್ ಐ ಥಿಂಕ್ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಜನ, ನಾನು ಇದು ಬರೆದಾದ್ಮೇಲೆ ಸಬ್ಮಿಟ್ ಮಾಡಾದ್ಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದೆ. ಐ ಥಿಂಕ್ ರಕ್ಷಿತ್ ಅವ್ರು ಹೇಳಿದ್ರು ನಾನು ಓದಲೇಬೇಕು ಇದನ್ನು ಅಂತ ಹೇಳಿಬಿಟ್ಟು. ಇಲ್ಲ ಫಸ್ಟ್ ಡಾಕ್ಟ್ರೇಟ್ ಬರಲಿ ಆಮೇಲೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಪ್ರಾಬ್ಲಿ ಐಲ್ ಶೇರ್ ಇಟ್ ವಿತ್ ಹಿಮ್, ಆ್ಯಂಡ್ ಬಿಕಾಸ್ ಹೀ ಶೋಡ್ ಇಂಟ್ರೆಸ್ಟ್ ಐಲ್ ಶೇರ್ ಇಟ್ ವಿತ್ ಹಿಮ್. ಆ್ಯಂಡ್ ಅವ್ರು ಬಿಟ್ಟರೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ತುಂಬ ಜನ ಇದ್ದಾರೆ ಓದಬೇಕು ಅನ್ನೋರು. ಹೂ ಎಲ್ಸ್? ಐ ವಿಶ್ ಹೀರೋಯಿನ್ಸ್ ರೀಡ್ ದಿಸ್. ಯಾಕೆಂದರೆ ಇಲ್ಲೇನು ಗೊತ್ತಾ, ಇನ್ನೂ ಹೀರೋನ್ ಓರಿಯೆಂಟೆಡ್ ಸಿನಿಮಾಗಳು ಬರಬೇಕು, ಆಮೇಲೆ ಸಾಕಷ್ಟು ಫೀಮೇಲ್ ಡಿರೆಕ್ಟರ್ಸ್ ಬರಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಐ ಥಿಂಕ್ 2-3 ವಿಮೆನ್ ಡಿರೆಕ್ಟರ್ಸ್ ಮಾತ್ರ ಅಲ್ವಾ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ. ಹೀರೋಯಿನ್ಸ್ ಓದ್ಬಿಟ್ಟು ಅವ್ರು ಡೈರೆಕ್ಟ್ ಮಾಡುವಂಥ ಪೊಟೆನ್ಷಿಯಲ್ ತುಂಬ ಇದೆ. ನಾನು ತುಂಬ ಜನ ಹೀರೋಯಿನ್ಸ್ಗೆ ಫಾಲೋ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಅವ್ರ ಪೋಸ್ಟ್ ನೋಡಿದಾಗ, ಅಥವಾ ಅವ್ರು ಬರೆಯೋ ರೀತಿ, ಅವ್ರು ಪ್ರೆಸೆಂಟ್ ಮಾಡೋ ರೀತಿ, ಅವ್ರ ಮೈಂಡ್ ಹೆಂಗೆ ಥಿಂಕ್ ಮಾಡ್ತಾರೆ, ನನಗನ್ಸುತ್ತೆ ನಮ್ಮಲ್ಲೆಲ್ಲ ಡೈರೆಕ್ಟರ್ ಆಗೋ ಪೊಟೆನ್ಷಿಯಲ್ ಇದೆ, ಒಳ್ಳೊಳ್ಳೆ ಕತೆ ಬರೆಯೋ ಪೊಟೆನ್ಷಿಯಲ್ ಇದೆ, ಯಾಕೆ ನಾವು ಮಾಡ್ತಾ ಇಲ್ಲ ಅಂತ. ಸೊ ಐ ಫೀಲ್ ಲೈಕ್ ಲಾಟ್ ಆಫ್ ಆ್ಯಕ್ಟ್ರೆಸಸ್ ಶುಡ್ ಆಲ್ಸೋ ರೀಡ್ ಮೈ ಥೀಸಿಸ್. ಈಗ ನಿಮ್ಮನ್ನು ನೋಡ್ತಿದ್ರೆ ಒಂದು ರೀತಿ ಸೂಪರ್ ವುಮೆನ್ ಅನ್ನೋ ರೀತಿ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಡಾಕ್ಟರೇಟ್ ಪಡ್ಕೊಂಡಿರುವಂಥದ್ದು, PhD, ಒಂದು ಥೀಸಿಸ್ ಎಲ್ಲ ಮಾಡಿರುವಂಥದ್ದು, ಸಿನಿಮಾದಲ್ಲಿ ಈಗಾಗಲೇ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ನಿಮಗೆ ನೀವೇ ಬಂಡವಾಳ ಹಾಕೊಂಡಿದ್ದೀರಾ. ಹಂಗೆ ನೋಡೋಕೆ ಹೋದರೆ ಪ್ರೊಡ್ಯೂಸರ್ ಆಗೋ ಚಾನ್ಸಸ್ ಕೂಡ ಕಾಣಿಸುತ್ತೆ, ಡೈರೆಕ್ಟರ್ ಕೂಡ ಆಗುವಂಥ ಒಂದಷ್ಟು ಲಕ್ಷಣಗಳು ನಿಮ್ಮಲ್ಲಿ ಕಾಣ್ತಿರುವಂಥದ್ದು. ಸೊ ಈ ಪ್ಲಾನ್ಸ್ ಕೂಡ ಇದೆಯಾ? ಹೇಳ್ಬೇಕು ಅನ್ಕೊಂಡಿದ್ದೀರಾ? ಅನೌನ್ಸ್ ಮಾಡೋ ರೀತಿನೇ ಬೇರೆ ಆಗಿರುತ್ತಾ? ಆ್ಯಕ್ಚುಲಿ ಅನೌನ್ಸ್ ಮಾಡೋ ರೀತಿ ಬೇರೆ ಆಮೇಲೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ನಾನು ಡೈರೆಕ್ಟರ್ ಆಗಬೇಕು ಅಂತಲೇ ಮೈಂಡಲ್ಲಿ ಇತ್ತು ನನಗೆ. ಬಟ್ ತುಂಬ ಜನ, ನಾನದು ಕೋರ್ಸ್ ಮಾಡಿದ್ನಲ್ವ, ಡಿಪ್ಲೊಮಾ ಮಾಡಿದ್ನಲ್ವ, ಅಲ್ಲಿ ತುಂಬ ಜನ ಬರೋರು. ಅಂದರೆ ದೊರೆ ಭಗವಾನ್ ಸರ್ ವಾಸ್ ದ ಪ್ರಿನ್ಸಿಪಲ್ ಆವಾಗ ಆ ಇನ್ಸ್ಟಿಟ್ಯೂಟ್ಗೆ. ಸೊ ಅವ್ರ ಕಡೆಯಿಂದ ತುಂಬ ಜನ ಆ್ಯಕ್ಟರ್ಸು, ಫಿಲ್ಮ್ ಮೇಕರ್ಸ್ ಬರೋರು, ನಮ್ಗೆ ಲೆಕ್ಚರ್ ಕೊಡೋರು, ಹಿಂಗಿರುತ್ತೆ ಸಿನಿಮಾ ಇಂಡಸ್ಟ್ರಿ, ಹಂಗಿರುತ್ತೆ ಅಂತ. ಅದೆಲ್ಲ ನಂಗೆ ತುಂಬ ಹೆಲ್ಪ್ ಆಗಿ. ಅವ್ರು ಬಂದವರೆಲ್ಲ ಹೇಳೋರು, ನೀನೇನು ಆಗ್ತೀಯಾ, ಡೈರೆಕ್ಟರ್ ಆಗ್ತೀಯಾ ಏನು? ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಹೇಳೋದು. ಇಲ್ಲ ನೀನು ಕ್ಯಾಮ್ರಾ ಮುಂದೆ ಬರ್ತೀಯಾ ಅಂತ ಹೇಳೋರು. ಕ್ಯಾಮ್ರಾ ಮುಂದೆ ನನ್ನ ಫೇಸ್ ಚೆನ್ನಾಗಿದೆ, ನೀನು ಮಾತಾಡ್ತೀಯಾ ಚೆನ್ನಾಗಿ, ಪ್ರೆಸೆನ್ಸ್ ಇದೆ, ಕ್ಯಾಮ್ರಾ ಪ್ರೆಸೆನ್ಸು, ಮಾಡು ನೀನು. ಸೊ ದಟ್ಸ್ ಹೌ ಐ ಕೇಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ನನ್ನ ಗೋಲ್ ಇದ್ದಿದ್ದು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಒಂದ್ಸಲ ಕ್ಯಾಮ್ರಾ ಮುಂದೆ ಬಂದಲ್ವಾ, ಅದೇನೋ ಒಂದು ಪ್ರೀತಿ, ಒಂದು ಅಡಿಕ್ಷನ್ನು ಕ್ಯಾಮ್ರಾಗೆ. ನಾನು ಚೆನ್ನಾಗಿ ಕಾಣ್ತೀನಿ, ಇದು ಮಾಡಿ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಸಿನಿಮಾಗಳಿಗೆ ಕಾಣಿಸ್ಕೊಳ್ಬೇಕು ಅಂತ ಏನೋ ಒಂದು ಅಡಿಕ್ಷನ್ ಹುಟ್ಕೊಳ್ತು ನನಗೆ. ಸೊ ಇವಾಗ ನನ್ನ ಪ್ರೀತಿ ಎಲ್ಲ ಆ್ಯಕ್ಟಿಂಗಲ್ಲೇ ಇದೆ. ಬಟ್ ಡೆಫಿನೆಟ್ಲಿ ಸಮ್ ಡೇ ಡಿರೆಕ್ಷನ್. ಅವಾಗ ಐ ಹೋಪ್, ನನಗೆ ತುಂಬ ಆಸೆ ಇದೆ ಮಾಡಬೇಕು ಅಂತ. ಐ ಹೋಪ್ ಇಟ್ ಹ್ಯಾಪನ್ಸ್. ಪ್ರೊಡಕ್ಷನ್ ಕೂಡ ಮಾಡಬೇಕು ಅಂತ ತುಂಬ ಆಸೆ ಇದೆ. ಐ ಹೋಪ್ ಇಟ್ ಹ್ಯಾಪನ್ಸ್. ಬಟ್ ಇವಾಗ ದಯವಿಟ್ಟು ಎಲ್ಲರೂ ಕಾಲ್ ಮಾಡಿ, ನಾನು ಆ್ಯಕ್ಟಿಂಗೇ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಮಾಡ್ತಾ ಇಲ್ಲ. ಸಿನಿಮಾ ಆ್ಯಕ್ಟಿಂಗ್ ಆಫರ್ ಕೊಡಿ ನನಗೆ. ಎಸ್ ಹೋಪ್ಫುಲಿ, ಎಸ್ ಅಫ್ಕೋರ್ಸ್. ಸಿನಿಮಾ ಈ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಬೆಳವಣಿಗೆ ಇರಬಹುದು. ಈ ವರ್ಷ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ. ಕಳೆದ ವರ್ಷ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ವಾದ ವಿವಾದಗಳು ಆಯಿತು. ಆದರೆ ಈಗ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆ ಇರ್ಬೋದು, ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಇರಬಹುದು, ಕ್ಲೋಸ್ ಆಗ್ತಿರುವಂಥದ್ದು ಇದೆ. ಅದೊಂದು ಬೇಸರದ ಸಂಗತಿ. ಜೊತೆಗೆ ಈಗ ಆಗ್ತಿರುವಂಥ ಇನ್ನೊಂದು ಡೆವಲಪ್ಮೆಂಟ್ ಅಂದರೆ PVR ಐನಾಕ್ಸ್ ಅವರು ಕ್ರಿಕೆಟ್ನ ಪ್ರದರ್ಶನ ಮಾಡುವಂಥದ್ದು. ಅಂದರೆ
ಆಕ್ಚುಲಿ ಸಿನಿಮಾ ಆಕ್ಟ್ ಪ್ರಕಾರ ಏನದು ಸೆನ್ಸಾರ್ ಇಲ್ಲದೆ ಯಾವುದೇ ಸಿನಿಮಾನ ಪ್ರದರ್ಶನ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಕೂಡ ಸೆನ್ಸಾರ್ ಆಗ್ಲೇಬೇಕಾಗುತ್ತೆ. ಅದು ಲೈವ್ ಇರೋದ್ರಿಂದ ಸೆನ್ಸಾರ್ ಆಗೋದಿಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು? ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನೀವು ಹೇಳ್ದಾಗೆ ಗೊತ್ತಾಯಿತು. ನಾವು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಹೇಳಿದ್ರಿ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಇಲ್ಲ ಪ್ಲೀಸ್ ಅದು ದಯವಿಟ್ಟು ಆ ಥರ ಮಾಡಬೇಡಿ. ನನ್ನ ಒಪಿನಿಯನ್ ಕೇಳಿದ್ರೆ ಯಾರೂ ಕೇಳಿಲ್ಲ ನನಗೆ. ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು, ಸಿನಿಮಾ ಥಿಯೇಟರ್ ಸಿನಿಮಾನೇ ಪ್ಲೇ ಮಾಡಬೇಕು. ಯಾಕಂದರೆ ನಾವು ಕೆಲವು ಡೆಡಿಕೇಟೆಡ್ ಕ್ಯಾಮ್ರಾಸ್ನ, ಸೌಂಡ್ ಎಫೆಕ್ಟ್ನ, ನಾವು ಏನೋ ಒಂದು ಏನು ಹೇಳ್ತಾರೆ ಟೆಕ್ನಿಕ್ ಬೇಸ್ಡ್ ವರ್ಕ್ ಇದು. ಸಿನಿಮಾ ಅಂದರೆ ಟೆಕ್ನಿಕ್ ಬೇಸ್ಡ್ ಅಲ್ವಾ? ಸೊ ಅದನ್ನೆಲ್ಲ ಮಾಡಿಬಿಟ್ಟು ಒಂದು ಆರ್ಟ್ ಆಫ್ ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಸಿನಿಮಾ ಥಿಯೇಟರ್ ಪರದೆ ಮೇಲೆ ಬರುವಂಥ ಕೆಲಸಗಳು ಮಾಡ್ತೀವಿ ನಾವು. ಕ್ರಿಕೆಟ್ ಇಸ್ ನಾಟ್ ದ್ಯಾಟ್. ಕ್ರಿಕೆಟ್ ನೀವು ಸ್ಟೇಡಿಯಮ್ಗೆ ಹೋಗ್ಬಿಟ್ಟು ನೋಡ್ಬೋದು. ನಿಮಗೆ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ಥಿಯೇಟ್ರಿಗೂ ಹೋಗಿ ನೋಡಿ, ಥಿಯೇಟರ್ ಪ್ಲೇಸ್ ಆಗುತ್ತೆ. ರಂಗಶಂಕರ ಇದೆ, ಆಮೇಲೆ ಸಾಕಷ್ಟು ಥಿಯೇಟರ್ ಪ್ಲೇಸು ಇದೆ. ಬಟ್ ಸಿನಿಮಾ ಥಿಯೇಟರ್ ನೀವು ಏನಕ್ಕೆ ಬರ್ತೀರಾ? ಬಿಕಾಸ್ ವಿ ಮೇಕ್ ಟೆಕ್ನಿಕ್ಯಾಲಿಟಿ ಬೇಸ್ಡ್ ಆರ್ಟ್. ಸೊ ಅದನ್ನು ನೀವು ಥಿಯೇಟ್ರಲ್ಲಿ ಹಾಕಿ ದಯವಿಟ್ಟು ಐ ಡೋಂಟ್ ಥಿಂಕ್ ದೇ ಶುಡ್ ಡೂ ದಿಸ್. ಇದು ಎಫೆಕ್ಟ್ ಆಗುತ್ತೆ ನಮಗೆ. ಆಲ್ರೆಡಿ ಎಫೆಕ್ಟ್ ಆಗ್ತಿದೆ. ಬ್ಯಾಂಗ್ಳೂರ್ ಇಸ್ ಅ ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ತಾರೆ. ನಮಗೆ ತುಂಬ ಕಾಂಪಿಟೇಷನ್ ಇದೆ ಇಲ್ಲಿ. ಬೇರೆ ಕಡೆ ಇಲ್ಲ ಕಾಂಪಿಟೇಷನ್ನು, ನಮಗಿದೆ ತುಂಬ. ಬಿಕಾಸ್ ವಿ ಆರ್ ಓಪನ್ ಟು ಆಲ್ ದ ಲ್ಯಾಂಗ್ವೇಜಸ್. ಸೊ ಆ ಕಾಂಪಿಟೇಷನಲ್ಲಿ ಇನ್ನೊಂದು ದೊಡ್ಡ ಕಾಂಪಿಟೇಷನ್ ಅಂದರೆ ನಮ್ಮ ದೇಶದಲ್ಲಿ ಇರೋದು ರಿಲಿಜಿಯನು, ಪಾಲಿಟಿಕ್ಸು, ಕ್ರಿಕೆಟು, ಸಿನಿಮಾ ಇವೇ ಇಂಪಾರ್ಟೆಂಟು. ಸೊ ಒನ್ ಹ್ಯಾಸ್ ಟು ಹೆಲ್ಪ್ ಈಚ್ ಅದರ್, ನಾಟ್ ಟೇಕ್ ಅವೇ ಫ್ರಮ್ ಈಚ್ ಅದರ್ ಅಲ್ವಾ? ಸೊ ಸ್ಟೇಡಿಯಂಗೆ ಹೋಗ್ಬಿಟ್ಟು ನೋಡಿ ಕ್ರಿಕೆಟ್ನ. ಅಷ್ಟು ಪ್ರೀತಿ ಇದ್ರೆ ಥಿಯೇಟ್ರಲ್ಲಿ ಹಾಕ್ಬೇಡಿ ನೀವು. ನೋ, ಇಟ್ ಶುಡ್ ನಾಟ್ ಹ್ಯಾಪನ್. ಯಾ ನೋ ನೋ ನೋ. ಅದು ಒಳ್ಳೇದೇ. ಯಾಕಂದ್ರೆ ಸಿನಿಮಾಗಳು ಸದ್ಯಕ್ಕೆ ಆಗ್ತಿರೋಂಥ ಒಂದು ಪರಿಸ್ಥಿತಿ ಇರಬಹುದು. ಅಂದ್ರೆ 2 ವರ್ಷ 3 ವರ್ಷಕ್ಕೆ ಒಂದೊಂದು ಸೂಪರ್ ಸ್ಟಾರ್ ಒಂದು ಸಿನಿಮಾಗಳು ಬಂದಾಗ ಈ ಕಡೆ ಯಾವ ರೀತಿ ಪ್ರೇಕ್ಷಕರಾಗಿದ್ದಾರೆ ಅಂದ್ರೆ, ಇಲ್ಲ ನಾನು ಸೂಪರ್ ಸ್ಟಾರ್ ಸಿನಿಮಾನೇ ನೋಡೋದು, ಈಗ ಬರ್ತಿರೋಂಥ ಸಿನಿಮಾನ ನಾನ್ಯಾಕೆ ನೋಡಬೇಕು, ನನ್ನ ದುಡ್ಡು ನಾನ್ಯಾಕೆ ವೇಸ್ಟ್ ಮಾಡ್ಕೋಬೇಕು ಅನ್ನೋ ರೀತಿನಲ್ಲಿ ನೆಟ್ಫ್ಲಿಕ್ಸ್ ಇರುತ್ತೆ, ಬೇರೆ ಆ್ಯಪ್ಸ್ ಇರುತ್ತೆ, ಅದನ್ನ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಇಲ್ಲ, ಯು ಆರ್ ರೈಟ್. ಆ್ಯಕ್ಚುಲಿ ಐ ರಿಯಲಿ ಹೋಪ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಇನ್ನೂ ಜಾಸ್ತಿ ಆ್ಯಕ್ಟರ್ಸ್ ಬರಬೇಕು, ಸೂಪರ್ ಸ್ಟಾರ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು. ಇವಾಗಿರೋ ಸೂಪರ್ ಸ್ಟಾರ್ಸ್ಗಳು ನೀವು ಹೇಳ್ದಂಗೆ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಥವಾ 2-3 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಅದು ನಮ್ಗೆ ಪ್ರಾಫಿಟಬಲ್ ಆಗಲ್ಲ. ನಾನು ಅದು ಕೂಡ ಬರೆದಿದ್ದೀನಿ ಇದು ಥೀಸಿಸಲ್ಲಿ. ನಮ್ಮ ಇಂಡಸ್ಟ್ರಿಗೆ ಅಟ್ಲೀಸ್ಟ್ ಇನ್ನೂ ಒಂದು 5-6 ಸೂಪರ್ ಸ್ಟಾರ್ಸ್ ಬೇಕೇ ಬೇಕು. ಅದು ಆಗಬೇಕು. ಅದು ಹೇಗಾಗುತ್ತೆ? ಜನ ಸಪೋರ್ಟ್ ಬಂದು ಸಿನಿಮಾ ನೋಡಿದ್ರೇ ಆಗುತ್ತೆ. ಆ್ಯಂಡ್ ನಾವು ಒಳ್ಳೆ ಸಿನಿಮಾ ಮಾಡ್ತಾ ಇಲ್ಲ ಅಂತಲ್ಲ, ನಿಜ ಹೇಳ್ತೀನಿ, ಕನ್ನಡ ಸಿನಿಮಾಲಿ ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ. ಬಟ್ ಅದು ಅಪ್ರಿಸಿಯೇಷನ್, ಅದು ರೆಕಗ್ನಿಷನ್ ಸಿಗ್ತಾ ಇಲ್ಲ. ಸಾಕಷ್ಟು ಸಲ ನಾನು ನೋಡಿದಾಗ ಅಯ್ಯೋ ಈ ಸಿನಿಮಾ ಎಷ್ಟು ಚೆನ್ನಾಗಿದೆಯಲ್ಲ, ಯಾಕೆ ಜನ ನೋಡಿಲ್ಲ ಅಂತ ಅನಿಸುತ್ತೆ. ನಾವು ಮಾಡ್ತಾ ಇದ್ದೀವಿ, ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಅಫ್ಕೋರ್ಸ್ ಅದು ಅಂದರೆ ಒಂದು ರೀಸನ್ನಿಂದಲ್ಲ, ತುಂಬ ಬೇರೆ 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 ರೀಸನ್ನಿಂದ ವರ್ಕೌಟ್ ಆಗ್ತಿಲ್ಲ. ಆಮೇಲೆ ಎಲ್ಲ ಇಂಡಸ್ಟ್ರೀಲಿ ಒಂದು ಪೀರಿಯಡ್ ಬಂದು ಹೋಗ್ತಾ ಇರುತ್ತೆ. ಇವಾಗ ಒಂದು ಒಳ್ಳೆ ಪೀರಿಯಡ್ ಅಂದರೆ ನೆಕ್ಸ್ಟ್ ಒಂದು ತುಂಬ ಒಳ್ಳೆ ಪೀರಿಯಡ್ ಬರುತ್ತೆ, ತುಂಬ ಸೂಪರ್ ಹಿಟ್ಸ್ ಬರುತ್ತೆ. ನೋಡಿ ನೀವು ಖಂಡಿತವಾಗ್ಲೂ ಕನ್ನಡ ಸಿನಿಮಾ ವಿಲ್ ಫ್ಲರಿಶ್ ಫಾರ್ ಶೋರ್. ನಿಮ್ಮ ಥೀಸಿಸ್ ಬರೆಯೋದಕ್ಕೆ ಲೈಕ್ ಎಷ್ಟು ತಿಂಗಳು ಬೇಕಾಯಿತು ನಿಮಗೆ? ತಿಂಗಳಾಯ್ತಾ, ವರ್ಷ ಆಯ್ತಾ, ಹೇಗೆ ಅಂತ? ನೋ, ಇಟ್ ಟುಕ್ ಅ ಲಾಂಗ್ ಟೈಮ್. ನಾನು ಯಾವುದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ಕೋವಿಡ್ ಟೈಮಲ್ಲಿ ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ಬೇಸಿಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಇಂಟ್ರೊಡಕ್ಷನ್ ಚಾಪ್ಟರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಶಿವಾಜಿ ಸುರತ್ಕಲ್ ಶೂಟಿಂಗ್ ಆಯಿತು, ಶುಭಮಂಗಳ ಶೂಟಿಂಗ್ ಆಯಿತು, ಅಲ್ಲೊಂದು ಚಾಪ್ಟರ್ ಬರೆದೆ. ಈ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ಚಾಪ್ಟರ್ ಬರೆದೆ. 6 ಚಾಪ್ಟರ್ಸ್ ಇದೆ ಇದರಲ್ಲಿ. ಆಮೇಲೆ ಚೂಮಂತರ್ ಮಾಡಬೇಕಾದ್ರೆ ಇನ್ನೊಂದು ಚಾಪ್ಟರ್ ಬರೆದೆ. ಸೊ ಒಂದು 5-6 ಸಿನಿಮಾ ಮಾಡಬೇಕಾದ್ರೆ ಒಂದೊಂದು ಚಾಪ್ಟರ್ ಬರ್ಕೊಂಡು ಹೋಗಿದ್ದೀನಿ. ಸೊ ಒಂದು 5-6 ಇಯರ್ಸ್. ಹೌದು ಟೋಟಲ್ ಆಗಿ ಒಂದು 5-6 ಇಯರ್ಸ್ ಕಂಪ್ಲೀಟ್ ಮಾಡೋಕ್ಕೆ. ಬಟ್ ನಾನು ಬರ್ದಿರೋದು ಪ್ರತಿಯೊಂದು ಚಾಪ್ಟರ್ಗೂ ಒಂದೊಂದು ಮಂತು, ಅಂದರೆ ಕರೆಕ್ಟಾಗಿ ಎಡಿಟ್ ಮಾಡಿ ಕರೆಕ್ಟಾಗಿ ಟು ಗೆಟ್ ಇಟ್ ರೆಡಿ. ಸೊ ಐ ಡೋಂಟ್ ನೋ ವೆದರ್ ಟು ಸೇ 6 months or 6 years ಬಿಕಾಸ್ ಬೋತ್ ಆರ್ ಟ್ರೂ. ಯಾವ ರೀತಿ ರಿಸರ್ಚ್ ಮಾಡ್ತಾ ಇದ್ರಿ? ಏನಾದರೂ ಗೈಡ್ಲೈನ್ಸ್ ತಗೋತಾ ಇದ್ರಾ? ನಿಮಗೆ ತುಂಬಾ ಸಪೋರ್ಟಿವ್ ಇದ್ದವರು ಯಾರು? ನನಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ನನ್ನ ಸಿನಿಮಾ ಇಂಡಸ್ಟ್ರೀಲಿ ತುಂಬ ಫ್ರೆಂಡ್ಸ್ ಇದ್ದಾರಲ್ವಾ, ನಾನು ಸುಮ್ಮನೆ ಕ್ವೆಶನ್ಸ್ ಕೇಳೋದು, ಇದು ಹೆಂಗೆ, ಅದು ಹೆಂಗೆ, ಇದು ಬಿಸ್ನೆಸ್ ಹೆಂಗೆ, ಸಿನಿಮಾದು ವಾಟ್ ಇಸ್ ದಟ್ ಆರ್ಟ್, ದಿಸ್ ಆರ್ಟ್, ಸಿನಿಮಾಟೋಗ್ರಫಿ ಅಂತ ತುಂಬ ಕ್ವೆಶನ್ಸ್ ಕೇಳೋದು. ದಟ್ ಈಸ್ ನಥಿಂಗ್ ಬಟ್ ರಿಸರ್ಚ್ ಓನ್ಲಿ ಆ್ಯಕ್ಚುಲಿ. ಅದು ಬಿಟ್ಟರೆ ನಾನು ಆ್ಯಕ್ಚುಲಿ ಇದರಲ್ಲಿ ಹಾಲಿವುಡ್ ಸಿನಿಮಾಗಳ ಬಗ್ಗೆ ಬರೆದಿದ್ದೀನಿ. ಬಟ್ ಅಫ್ಕೋರ್ಸ್ ಮರಾಠಿ ಸಿನಿಮಾ ಆಗಿರಲಿ, ಬೆಂಗಾಲಿ ಸಿನಿಮಾ, ಕನ್ನಡ, ತಮಿಳ್, ಮರಾಠಿ ಎಲ್ಲರದ್ದು ಒಂದೊಂದು ರೆಫರೆನ್ಸ್ ಇದೆ ಇದರಲ್ಲಿ. ಬಟ್ ಮೇನ್ಲಿ ಹಾಲಿವುಡ್ ಬೇಸ್ಡ್ ಮೂವೀಸು. ಯಾಕೆ ಅಂದರೆ ಮುಂಬೈ ಯೂನಿವರ್ಸಿಟಿಯಲ್ಲಿ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು ನನ್ನ ಮತ್ತು ಗೈಡ್ ಮಧ್ಯೆ. ನಾನು ಅವ್ರಿಗೆ ಹೇಳಿದೆ, ನಾನು ಒಂದು ಕನ್ನಡ ಸಿನಿಮಾ ತೊಗೊಳ್ಳೇಬೇಕು, ಅಟ್ಲೀಸ್ಟ್ ಒಂದು ಪುಟ್ಟಣ ಕಣ್ಗಳ ಸಿನಿಮಾ ತೊಗೋಬೇಕು. ಅವರು ನಾವೆಲ್ ಬೇಸ್ಡ್ ಸಿನಿಮಾ ಇತ್ತಲ್ವಾ. ಬಟ್ ಈ ಸೈಡ್ ಐ ಡೋಂಟ್ ರೀಡ್ ಕನ್ನಡ ಬುಕ್ಸ್ ಆ್ಯಂಡ್ ಐ ಡೋಂಟ್ ವಾಚ್ ಕನ್ನಡ ಫಿಲ್ಮ್ಸ್. ನನಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಥೀಸಿಸ್ ಇವ್ಯಾಲ್ಯೂಯೇಟ್ ಮಾಡೋದ್ರಲ್ಲಿ, ಕರೆಕ್ಷನ್ ಮಾಡೋದ್ರಲ್ಲಿ. ಸೊ ಇಂಗ್ಲೀಷ್ ತೊಗೊಳ್ಳಿ ನೀವು, ಬೇಕಿದ್ರೆ ಅಲ್ಲಿ ಇಲ್ಲಿ ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳಿದರು. ಸೊ ದ್ಯಾಟ್ ಐ ಹ್ಯಾವ್ ಡನ್.
ವಾಟ್ ಡಿಡ್ ಯು ಆಸ್ಕ್ ಮೀ? ಸಪೋರ್ಟ್ ಮಾಡಿದ್ರು ಇಲ್ಲ, ಇಂಡಸ್ಟ್ರಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ರೂ ಪ್ರತಿಯೊಬ್ಬರು ನನಗೆ ಯಾರ್ಯಾರು ಗೊತ್ತು ಪರ್ಸ್ನಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಬಟ್ ನನ್ನ ರಿಸರ್ಚ್ ಆಗಿದ್ದು ಲೈಕ್ ಬೇಸ್ಡ್ ಆನ್ ಫ್ಯೂ ಇಂಟರ್ವ್ಯೂಸ್, ಆರ್ಟಿಕಲ್ಸ್, ಬುಕ್ಸ್ ಇದೆ, ಫಿಲ್ಮ್ ಥಿಯರಿ ಮೇಲೆ ಬುಕ್ಸ್ ಇದೆ. ನಮ್ಮ ಇಂಡಿಯಾಲಿ ಯಾರೂ ಬರ್ದಿಲ್ಲ ಆ್ಯಕ್ಚುಲಿ. ನಂಗೆ ಅದೇ ಒಂದು ಬೇಜಾರಾಯಿತು. ದಟ್ ಇಸ್ ಅನದರ್ ಪಾಯಿಂಟ್. ದಟ್ಸ್ ಅನದರ್ ಪಾಯಿಂಟ್. 19 ಯಾವಾಗ ಐ ಲೆಟ್ ದಟ್ ಗೋ. ಸೊ 1895 or 96 ಫಸ್ಟ್ ಕ್ಯಾಮ್ರಾ ಇನ್ವೆಂಟ್ ಆಗಿದ್ದು, ಸಿನಿಮ್ಯಾಟೋಗ್ರಾಫ್ ಅಂತ. ಆ ಫಸ್ಟ್ ಕ್ಯಾಮ್ರಾ ಲೂಮಿಯರ್ ಬ್ರದರ್ಸ್ ಅಂತ ಫ್ರಾನ್ಸಲ್ಲಿ ಅವರು ಇನ್ವೆಂಟ್ ಮಾಡ್ತಾರೆ ಒಂದು ಕ್ಯಾಮ್ರಾನ. ಫಸ್ಟ್ ಸಿನಿಮಾ ಮಾಡಿದ್ದು ಜಾರ್ಜ್ ಮಿಲ್ಲಿಸ್ ಅಂತ 1902 or 5 ಅ ಟ್ರಿಪ್ ಟು ದ ಮೂನ್ ಅಂತ. ಕೆಲವು ಆಸ್ಟ್ರೋನಾಟ್ಸು ಮೂನ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಅವಾಗೇ ಶೂಟ್ ಮಾಡಿದ್ರು. 12 minutes ವಿಡಿಯೋ ಅದು, 12 minutes ಸಿನಿಮಾ ಅವಾಗ. ಸೊ ಆವಾಗಲಿಂದ ಇಲ್ಲಿವರೆಗೂ ನೋಡಿದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ಚೇಂಜಸ್ ಆಗಿದೆ ಗೊತ್ತಾ, ಅಂದರೆ ಟೆಕ್ನಿಕಲಿ ಎಷ್ಟು ಡೆವಲಪ್ ಆಗಿದೆ. ಸೊ ಈ ಒಂದು ಇನ್ಫಾರ್ಮೇಷನ್ನು ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಬೇಸಿಕ್ ಇನ್ಫಾರ್ಮೇಷನು. ಅದು ಬಿಟ್ಟರೆ ಫಿಲ್ಮ್ ಥಿಯರಿ ರೈಟರ್ಸ್ ಇಲ್ಲ ಇಲ್ಲಿ. ಕ್ರಿಟಿಕ್ಸ್ ಇದ್ದಾರೆ, ಸಿನಿಮಾ ನೋಡ್ಬಿಟ್ಟು ಕ್ರಿಟಿಸೈಸ್ ಮಾಡೋ ಕ್ರಿಟಿಕ್ಸ್ ಇದ್ದಾರೆ. ಬಟ್ ಫಿಲ್ಮ್ ಕ್ರಿಟಿಕ್ ಬಗ್ಗೆ ಒಂದು ಬೇರೆ ರೀತಿಯಲ್ಲಿ ಬರ್ದಿರೋ ಬುಕ್ಸ್ ಆಗಿರಲಿ ತುಂಬ ಕಮ್ಮಿ ಇದೆ ಇಂಡಿಯಾಲಿ. ಸೊ ನಾನು ರೆಫರ್ ಮಾಡಿರೋದು ಇವರು ಬೆಲಾ ಬೆಲಾಸ್ ಅಂತ ಇದ್ದಾರೆ, ಆಮೇಲೆ ಸಿಮೋನ್ ಮುರೆ ಅಂತ ಇದ್ದಾರೆ. ಅವ್ರ ಬುಕ್ಕು ಥಿಯರಿ ಆಫ್ ಅಡಾಪ್ಟೇಷನ್ ಮೇಲೆ ಸಾಕಷ್ಟು, ಆಮೇಲೆ ಸಾಕಷ್ಟು ಥಿಯರೀಸ್ ಇದೆ ಬೇರೆ ಕಡೆ ಬರ್ದಿರೋದು. ನನ್ಗೆ ಬೇಜಾರಾಗಿದ್ದು ಇಲ್ಲಿ ಯಾರೂ ಬರ್ದಿಲ್ಲ, ನಾನೊಂದು ಬರಿಬೇಕು ಅಂತ ಹೇಳ್ಬಿಟ್ಟು ಫಿಲ್ಮ್ ಥಿಯರಿ. ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನನ್ನ ಥೀಸಿಸ್ ಅಲ್ಲಿ ಇದನ್ನ ಓದ್ಲೇಬೇಕು ಎಲ್ಲರೂ ಅನ್ನೋದಾದ್ರೆ ಯಾವುದು? ಐ ಥಿಂಕ್ ಚಾಪ್ಟರ್ 2 ವಿಚ್ ಇಸ್ ದಿ ಇಂಪ್ಯಾಕ್ಟ್ ಆಫ್ ಲಿಟರರಿ ರೈಟಿಂಗ್. ಸಿನಿಮಾ ಅನ್ನೋದು ತುಂಬ ಏನು ಹೇಳ್ತಾರೆ, ತುಂಬ ದೊಡ್ಡ ಮೀಡಿಯಮ್ಮು. ಎಲ್ಲರೂ ಅಂದ್ಕೊಳ್ತಾರೆ ಸಿನಿಮಾನ ಓಕೆ ನೋಡೋಣ, ಎಂಜಾಯ್ ಮಾಡೋಣ, ಟೈಮ್ ಪಾಸ್ ಹಂಗೆ ಹಿಂಗೆ ಅಂತ. ಇಲ್ಲ, ಬಿಕಾಸ್ ನಮ್ಮ ಕಣ್ಣು, ನಮ್ಮ ಸೆನ್ಸಸ್, ನಮ್ಮ ಕಿವಿ, ನಮ್ಮ ಎಲ್ಲ ಇಮೋಷ್ನಲ್ ಸೆನ್ಸಸ್ಸು ಜಾಯ್ನ್ ಆಗಿರುತ್ತೆ. ನಾವು ಥಿಯೇಟ್ರಲ್ಲಿ ನೋಡಿದಾಗ ಆ ಇಂಪ್ಯಾಕ್ಟ್ ಬೀಳೋದು ತುಂಬ ಸ್ಟ್ರಾಂಗು. ಸೊ ಒಂದು ಕತೆ ಹೇಳಬೇಕಾದ್ರೆ ನಮ್ಮ ಸೈಕಲಾಜಿಕಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ನಮಗೆ. ನಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ, ಸುಮ್ಮನೆ ಎಂಜಾಯ್ ಮಾಡ್ತೀವಿ ನೋಡ್ಬಿಟ್ಟು ಅಂತ ಅಂದ್ಕೊಳ್ತೀವಿ. ಬಟ್ ಸೋಷಿಯಲ್ ಆಗಿರಲಿ, ಸೈಕಲಾಗಿ, ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಏನೋ ನಡೆದಿರುತ್ತೆ, ಟ್ರಾಮಾ, ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಅದನ್ನು ನೀವು ಫಾರ್ ಎಕ್ಸಾಂಪಲ್ ಸಿಮಿಲರ್ ಸಮಥಿಂಗ್ ನೀವು ಸಿನಿಮಾಲಿ ನೋಡಿದಾಗ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ, ಓ ಹಿಂಗೆ ಮಾಡಬೇಕಾ ನಾನು ಅಂತ. ಸೊ ಇಫೆಕ್ಟ್ಸ್ ತುಂಬ ಒಳ್ಳೊಳ್ಳೆ ಇದೆ ಸಿನಿಮಾ. ಥ್ರೂ ಸಿನಿಮಾ ಲಾಟ್ ಆಫ್ ಪೀಪಲ್ ಕ್ಯಾನ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ನನಗೆ ಯಾವ್ದು ಕರೆಕ್ಟು, ಯಾವ್ದು ರಾಂಗು, ಇದು ಮಾಡಬಾರ್ದು, ಇದು ಮಾಡಬೇಕು ಅನ್ನೋದು ಸಿನಿಮಾಯಿಂದ ಕಲ್ತಿದ್ದೀನಿ. ನಾನು ತುಂಬ ಕಲ್ತಿದ್ದೀನಿ. ಹೀರೋಯಿಸಮ್ ಬಂದಾಗ ಇವರು ವೆನ್ ದೇ ಹೆಲ್ಪ್ ಪುವರ್ ಪೀಪಲ್ ಆರ್ ವೆನ್ ದೇ ಡೂ ದ ರೈಟ್ ಥಿಂಗ್, ಹೆಣ್ಮಕ್ಳ ಬಗ್ಗೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದು, ಇದನ್ನೆಲ್ಲ ಸಿನಿಮಾಲಿ ನೋಡೋಕೆ ಕಲಿಬೋದು. ಕೆಲವ್ರು ತಪ್ಪಾಗಿ ತೊಗೊಳ್ತಾರೆ, ತಪ್ಪು ವಿಷಯ ತೊಗೊಳ್ತಾರೆ. ಬಟ್ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಪರ್ಸ್ನಾಲಿಟಿ ಏನು ಅಂತ. ನನಗೆ ತುಂಬ ಒಳ್ಳೊಳ್ಳೆ ವಿಷಯ ಕಲ್ತಿದ್ದೀನಿ ಸಿನಿಮಾಯಿಂದ. ಸೊ ಇದರಲ್ಲಿ 2ನೇ ಚಾಪ್ಟರ್ ಹೇಳುತ್ತೆ ಏನು ಎಫೆಕ್ಟ್ ಇದೆ ಸಿನಿಮಾಯಿಂದ ಅಂತ. ಸಿನಿಮಾಯಿಂದ ಸೊಸೈಟಿ ಮೇಲೆ ಎಷ್ಟು ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಎಲ್ಲರೂ ಓದಬೇಕು. ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಸೆಲೆಬ್ರಿಟಿ ಬಗ್ಗೆ ಏನಾದ್ರು ಮೆನ್ಷನ್ ಮಾಡಿದ್ದೀರಾ, ಅಥವಾ ಯಾವ್ದು ಇಂಡಸ್ಟ್ರಿ ಆದ್ರೂ ಪರವಾಗಿಲ್ಲ? ಎಲ್ಲರ ಬಗ್ಗೆನೂ, ಅಂದರೆ ಎಲ್ಲ ಇಂಡಸ್ಟ್ರಿ ಬಗ್ಗೆನೂ ಮೆನ್ಷನ್ ಮಾಡಿದ್ದೀನಿ, ನಮ್ಮ ಇಂಡಸ್ಟ್ರಿ ಬಗ್ಗೆನೂ ಮೆನ್ಷನ್ ಮಾಡಿದ್ದೀನಿ. ಅಂದರೆ ಇಲ್ಲಿ ಕಾದಂಬರಿ ಆಧಾರಿತ ಕಥೆಗಳು ಯಾರ್ಯಾರು ಮಾಡಿದ್ದಾರೆ, ಆಮೇಲೆ ಎಷ್ಟು ಪ್ರಾಫಿಟ್ಸ್ ಆಯಿತು, ಇದು ಹೆಂಗೆ ಗೌರ್ಮೆಂಟ್ ಇನ್ಸೆಂಟಿವ್ ಬಗ್ಗೆ ಹೇಳಿದ್ನಲ್ವ, ಅದು ಕರ್ನಾಟಕ ಫಿಲ್ಮ್ ಚೇಂಬರ್ ಆಗಿರಲಿ, ಆಮೇಲೆ ನಮ್ಮ ಕರ್ನಾಟಕ ಏನು ಇನ್ಸೆಂಟಿವ್ ಕೊಡುತ್ತೆ, ಸಬ್ಸಿಡಿ, ಅದ್ರ ಬಗ್ಗೆನೂ ಹೇಳಿದ್ದೀನಿ. ಸೊ ಸಾಕಷ್ಟು ವಿಷಯ ಇದೆ ಇದರಲ್ಲಿ ನಮ್ಮ ಇಂಡಸ್ಟ್ರಿ ಬಗ್ಗೆನೂ. ಕೆಲವು ಸಲ ಓದ್ತಾ ನಮ್ಮನ್ನ ನಾವು ಕೇರ್ ಮಾಡ್ಕೊಳೋದೇ ಮರ್ತು ಬಿಡ್ತೀವಿ. ಬಟ್ ನೀವು ಯಾವ ರೀತಿ ಅದನ್ನ ಎಲ್ಲ ಈ ಸಿನಿಮಾನು ಬ್ಯಾಲೆನ್ಸ್ ಮಾಡಿದ್ರೆ ಈ ಕಡೆ ನಿಮ್ಮ ಲುಕ್ಸ್ನು ನೋಡ್ಕೋಬೇಕಾಗುತ್ತೆ. ಒಂದು ಹೀರೋಯಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ. ಇಲ್ಲ, ನಾನು ಐ ಆಮ್ ಅ ಬಿಗ್ ಬಿಲೀವರ್ ಆಫ್ ಸೆಲ್ಫ್ ಲವ್. ನಾನು ನನ್ನ ಫೇವ್ರೆಟ್ ಪರ್ಸನ್ ಇನ್ ದ ಹೋಲ್ ವರ್ಲ್ಡ್, ಐ ಆಮ್ ದಟ್ ಪರ್ಸನ್. ನಾನು ಫಸ್ಟ್ ಬರ್ತೀನಿ, ಆಮೇಲೆ ಬೇರೆ ಎಲ್ಲ ಬರುತ್ತೆ ನನ್ನ ಲೈಫಲ್ಲಿ. ಸೊ ಸೆಲ್ಫ್ ಕೇರ್ ಆಗಿರಲಿ, ಸೆಲ್ಫ್ ಲವ್ ಆಗಿರಲಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ನಾನು ಚೆನ್ನಾಗಿ ಊಟ ಮಾಡಿದ್ನ, ನಾನು ವರ್ಕೌಟ್ ಮಾಡಿದ್ನ, ಮೈ ಹೆಲ್ತ್ ಇಸ್ ಇಟ್ ಗುಡ್. ಸೊ ಇದೆಲ್ಲ ನಂಗೆ ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ಬೇರೆ ಎಲ್ಲ ಬರುತ್ತೆ. ಸೊ ಫಸ್ಟ್ ನಾನು ಅದನ್ನೇ ಪ್ರಾಮುಖ್ಯತೆ ಕೊಡೋದು ಅದನ್ನೇ. ಬಟ್ ಇದು ಬರಿಬೇಕಾದ್ರೆ ಸಾಕಷ್ಟು ಸಲ ನಾನು ನಿದ್ದೆ ಮಾಡಿರಲಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ 3 ಗಂಟೆಗೆಲ್ಲ, 4 ಗಂಟೆಗೆಲ್ಲ ಮಲಗೋದು, ಮತ್ತೆ 6 ಗಂಟೆಗೆ ಶೂಟಿಂಗ್ ಹೋಗೋದು. ಫೇಸಲ್ಲಿ ನೋಡಿದ್ರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಾಣೋದು, ಬೇಜಾರಾಗ್ತಿತ್ತು. ಬಟ್ ಐ ವಾಸ್ ಲೈಕ್, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಮುಖ್ಯ ಇದರಲ್ಲಿ. ಸೊ ಐ ಅಂಡರ್ಸ್ಟುಡ್ ಹೌ ಐ ಕ್ಯಾನ್ ಮ್ಯಾನೇಜ್ ಟೈಮ್ ಅಂತೆಲ್ಲ ಕಲಿತೆ. ಬಟ್ ಫಾರ್ ಮೀ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್, ದ ಮೋಸ್ಟ್ ಇಂಪಾರ್ಟೆಂಟ್.
ಆಕ್ಚುಲಿ ಇಂಪಾರ್ಟೆಂಟ್, ಅದು ಕಾಣಿಸ್ತಾ ಇದೆ ನಿಮ್ಮಲ್ಲಿ ನನಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈವನ್ ಯು ಆಲ್ ಲವ್ಲಿ ಲುಕಿಂಗ್. ಯಾ, ಥ್ಯಾಂಕ್ ಯು ಸೋ ಮಚ್. ನಿಮ್ ಅಲ್ಲ ನಿಮ್ಮ ಅಂದ್ರೆ ನಿಮ್ಮ ನುಡಿ ಇರ್ಬೋದು, ನಿಮ್ಮ ಮನಸ್ಸಿರ್ಬೋದು ಅಷ್ಟು ಸ್ವಚ್ಛವಾಗಿರುವಂಥದ್ದು. ಸೊ ಹಾಗಾಗಿ ಪ್ರತಿ ಸಲ ಮೀಟ್ ಮಾಡಿದಾಗಲೂ ಆ ಪಾಸಿಟಿವ್ ವೈಬ್ ನಿಮ್ಮ ಜೊತೆ ನನಗೆ ಕನೆಕ್ಟ್ ಆಗುತ್ತೆ. ಹೌ ಸ್ವೀಟ್, ಥ್ಯಾಂಕ್ ಯು. ನನಗೂ ಕೂಡ ಐ ಫೀಲ್ ದ ಸೇಮ್ ವೇ. ನಾನು ಏನೇ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅವ್ರು ನನಗೆ ಮೆಸೇಜ್ ಕಳಿಸ್ತಾರೆ ಆ್ಯಕ್ಚುಲಿ. ಈ ಒಂದು ಯುನೋ ಏನು ಹೇಳ್ತಾರೆ, ಆರ್ಟಿಕಲ್ ಬಂತು ಅಥವಾ ವಿಡಿಯೋ ಬಂತು ಚಾನಲಲ್ಲಿ, ಶೀಸ್ ಆಲ್ವೇಸ್ ಲೈಕ್ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನಾವು ಒಬ್ರಿಗೊಬ್ರು ಎನ್ಕರೇಜ್ ಮಾಡ್ತಾ ಇರಬೇಕು ಆ್ಯಂಡ್ ದಟ್ ಈಸ್ ದ ವೇ ಟು ಮೂವ್ ಫಾರ್ವರ್ಡ್. ಯಾಕೆಂದರೆ ಇವಾಗ ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ಸ್ ನೋಡಿ ನೀವು, ಏನು ಬೈತಾರೆ, ಏನು ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಅದು ಎಲ್ಲಿಂದ ಬರುತ್ತೆ ಅಂತ ನಂಗೆ ಅರ್ಥ ಆಗಲ್ಲ. ಎಲ್ಲರೂ ಹ್ಯೂಮನ್ ಬೀಯಿಂಗ್ಸೇ, ಎಲ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ನಾವು ನಮ್ಮ ಹತ್ರ ಎಲ್ಲ ಇದೆ ಅಂತ ಅನ್ಕೊಳಕ್ಕಾಗಲ್ಲ. ಎಲ್ರಿಗೂ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಒಂದು ಸ್ವಲ್ಪ ಕಂಪ್ಯಾಷನೇಟ್, ಎಂಪತಿ, ಒಂದು ಸ್ವಲ್ಪ ಪ್ರೀತಿ, ಅಂಡರ್ಸ್ಟ್ಯಾಂಡಿಂಗಿಂದ ನಾವೆಲ್ಲರೂ ಹೋಗಬೇಕು. ಆ್ಯಂಡ್ ಏನಾದರೂ ಒಂದು ಒಳ್ಳೇದು ನೋಡಿದ್ರೆ ಅಪ್ರಿಷಿಯೇಟ್ ಮಾಡಬೇಕು. ಲೈಕ್ ಹೌ ಯು ಅಪ್ರಿಷಿಯೇಟೆಡ್ ಮೀ ಆ್ಯಂಡ್ ಐ ಸಿ ಲುಕ್ ಎಟ್ ಯು ಆ್ಯಂಡ್ ಅಪ್ರಿಷಿಯೇಟ್ ಯು, ಅದು ಬರಬೇಕು ನಮ್ಮ ಜೀವನದಲ್ಲಿ. ಸೊ ಥ್ಯಾಂಕ್ ಯು ಫಾರ್ ಮೆನ್ಷನಿಂಗ್ ದಟ್ ಆ್ಯಕ್ಚುಲಿ. ನೆಗೆಟಿವ್ ಕಾಮೆಂಟ್ಸ್ ನೋಡ್ತೀರಾ ನೀವು? ನಿಮ್ಮ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ ಏನಾದರೂ ಬಂದರೆ? ಆ್ಯಕ್ಚುಲಿ ನೋಡ್ತೀನಿ, ಅದು ನಂಗೆ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಇವಾಗ ಏನಂದರೆ ಮುಂಚೆ ನನಗೆ ಹಿಂಗಂದ್ರೆ ನನ್ನ ಬಗ್ಗೆ ಅಯ್ಯೋ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತೆಲ್ಲ ಅನ್ಸೋದು, ಏನು ಹಿಂಗೆ ಮಾತಾಡ್ತಾರೆ ಅಂತೆಲ್ಲ ಅನ್ಸೋದು. ಬಟ್ ನಾವು ಐ ಆಮ್ ಲೈಕ್ ಅಯ್ಯೋ ಇವ್ರ ಬುದ್ಧಿ ಇಷ್ಟೇ, ಅವ್ರ ಲೈಫ್ ಅವ್ರಿಗೆ, ನಾನು ಆರಾಮಾಗಿರ್ತೀನಿ ಅಂತ ಹೇಳಿಬಿಟ್ಟು. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು ಯಾವಾಗಲೂ. ನಾವು ಅಮೇಝಿಂಗ್ ಆಗಿದ್ದೀವಿ ಅಂತ ಥಿಂಕ್ ಮೈಂಡಲ್ಲೇ ಇರಬೇಕು ನಮಗೆ. ಸೊ ಐ ಹ್ಯಾವ್ ದಟ್ ಪ್ರೊಟೆಕ್ಷನ್ ಅರೌಂಡ್ ಮೀ. ಹೇಗೆ ನೀವು ಲೈಕ್ ಲೇಡಿ ಬಾಂಡ್ ಥರನಾ ಹೇಗೆ ಚಿಕ್ಕವರಿದ್ದಾಗ? ಅಲ್ಲ ಏನಾದರೂ ಒಂದು ಮೆಮೊರೀಸ್ ಇದೆಯಾ, ಯಾರಿಗಾದ್ರೂ ಹುಡುಗನ ಬೈದಿರೋದು, ಹೊಡೆದಿರೋದು ಏನಾದರೂ? ಹೌದು, ಕಾಲೇಜಲ್ಲಿದೆ. ನಾವು ಫಸ್ಟ್ PUC ನಾನು ಕಾಲೇಜಿಗೆ ಹೋಗಿದ್ದೆ. ಅದೇನೋ ರ್ಯಾಗಿಂಗ್ ನಡೀತಾ ಇದ್ದಲ್ವಾ, ಫಸ್ಟ್ ಹೋದಾಗ ಸೀನಿಯರ್ಸ್ ರ್ಯಾಗಿಂಗ್ ಮಾಡಕ್ಕೆ ಬರ್ತಾರೆ. ಸೊ ನನಗೊಂದ್ಸಲ ರ್ಯಾಗಿಂಗ್ ಯಾರೋ ಒಬ್ರು ಹೇಳಿದ್ರಂತೆ. ನಂಗೆ ನೋಡಿದ್ರೆ ಭಯ ಪಡೋರು, ಯಾಕೆಂದರೆ ಫಸ್ಟ್ ಡೇ ನಾನು ಕಾಲೇಜ್ ಹೋದಾಗ ನಮ್ಮ ತಂದೆ ನಂಗೆ ಡ್ರಾಪ್ ಮಾಡಕ್ಕೆ ಬಂದಿದ್ರು. ಸೊ ಪೊಲೀಸ್ ವೆಹಿಕಲಲ್ಲಿ ಆ ರೆಡ್ ಲೈಟು ನಾನು ನಮ್ಮ ಡ್ಯಾಡಿ ಬಾಯ್ ಹೇಳಿದ್ರು, ಯೂನಿಫಾರ್ಮ್ ಹಾಕೊಂಡಿದ್ರು. ಸೊ ತುಂಬ ಜನ ನೋಡಿದ್ರು, ಓ ಇವಳು ಪೊಲೀಸ್ ಮಗಳು ಅಂತೆಲ್ಲ ನೋಡಿದ್ರು. ಸೊ ಭಯ ಪಡ್ತಾ ಇದ್ರು. ಬಟ್ ರ್ಯಾಗಿಂಗ್ ಮಾಡಬೇಕಾದ್ರೆ ಒಬ್ಬ ಯಾರೋ ಚಾಲೆಂಜ್ ಮಾಡಿದ್ನಂತೆ, ಹೋಗು ನೀನು ಮೇಘ್ನಾ ಗಾಂವ್ಕರ್ಗೆ ಹೋಗ್ಬಿಟ್ಟು ಫಿಗರ್ ಸೈಜ್ ಏನು 36, 24, 30 ಹೋಗಿ ಕೇಳು ಅವಳದು ಏನು ಫಿಗರ್ ಸೈಜ್ ಅಂತ, ನಂಬರ್ ಏನು ಕೇಳು ಹೋಗು ಅಂತ ಹೇಳಿದ್ರು. ಅಂದರೆ ಚಾಲೆಂಜ್ ಏನೋ ಕೊಟ್ರಂತೆ ರ್ಯಾಗಿಂಗ್ ಮಾಡಲಿಕ್ಕೆ. ಸೊ ಹಿ ಕೇಮ್ ಟು ಮೀ, ಹಿ ಆಸ್ಡ್ ಮೀ ಆ್ಯಂಡ್ ಐ ಲುಕ್ಡ್ ಎಟ್ ಹಿಮ್ ಆ್ಯಂಡ್ ಐ ಸೆಡ್ ಹೇಳಬೇಕಾ? ಹೇಳಿ. ಸೊ ಐ ಡಿಡ್ ದಿಸ್, ಐ ಗೇವ್ ಇಟ್. ನಾನು ತುಂಬ ಚಿಕ್ಕವಳಿದ್ದೆ, ಐ ವಾಸ್ ಜಸ್ಟ್ ಔಟ್ ಆಫ್ ಸ್ಕೂಲ್. ಅದಕ್ಕೆ ನಾನು ಒಂದು ಸ್ವಲ್ಪ ಯೂಸ್ ಮಾಡಿದೆ ಇದನ್ನು. ಅದಾದಮೇಲೆ ನೋ ಐ ಡಿಡ್ ಡೂ ಇಟ್. ಬಟ್ ಯಾವತ್ತು ಅವ್ರಿಗೆ ಬೇಕಿತ್ತು, ಅವ್ರಿಗೆ ಕೊಟ್ಟೆ. ಆಮೇಲೆ ತುಂಬ ಅವ್ರಿಗೆ ಹೇಳಿದೆ, ಹಿಂಗೆಲ್ಲ ಮಾತಾಡಬಾರ್ದು ಹುಡುಗಿರ ಜೊತೆಗೆ, ನಿಮ್ಮ ಅಮ್ಮ ಹೋಗಿದ್ದಾರ ಮಾತಾಡ್ತೀಯಾ, ನಿನ್ನ ತಂಗಿಗೆ ಹೋಗ್ತೀರಾ ಕೇಳ್ತೀಯಾ ಅಂತೆಲ್ಲ ಹೇಳಿದೆ. ಸೊ ಆ ಥರ ಸಿಕ್ಕಿದೆ. ಇದೊಂದು ಇನ್ಸಿಡೆಂಟ್ ಇದೆ. ಇಲ್ಲ, ನಾನು ಪ್ರಪೋಸು ಮಾಡಲಿಲ್ಲ ಯಾರೂ. ಐ ವಾಸ್ ಅಲೋನ್ ಆಲ್ ದ ಟೈಮ್ ಇನ್ ಕಾಲೇಜ್ ಆಲ್ಸೋ. ಐ ಸ್ವೇರ್ ಇಟ್ಸ್ ಟ್ರೂ. ಅವ್ನು ಇವಾಗಲೂ ಸಿಕ್ಕರೆ, ಅಂದರೆ ಇವಾಗ ಸಿಗಲ್ಲ, ಬಟ್ ಕಾಲೇಜ್ ಆದಮೇಲೆ ಅಲ್ಲಿ ಸಿಗ್ತಾ ಇದ್ರು. ಇನ್ ಗ್ರೂಪ್ ಅಂಡ್ ಆಲ್ ವಿ ವುಡ್ ಮೀಟ್. ಅವ್ನು ಇವಾಗಲೂ ಭಯದಿಂದ ಅಮ್ಮ ಮೇಘ್ನಾ ಅಂತ ದೂರದಿಂದ ಮಾತಾಡೋನು. ಸೊ ಯಾ, ಹೀರೋಯಿನ್ ಆದ್ಮೇಲೆ ಅವ್ರು ಖುಷಿ ಪಟ್ಟಿರ್ತಾರೆ, ಅಟ್ಲೀಸ್ಟ್ ನಾವು ಹಾ ಹೊಡ್ಸ್ಕೊಂಡು ಅಲ್ವಾ? ಓ ಕರೆಕ್ಟು. ಯಾ, ಐ ಗೇವ್ ಹಿಮ್ ಅ ಗಿಫ್ಟ್ ಆ್ಯಕ್ಚುಲಿ. ಈಗ ಖುಷಿ ಪಟ್ಟಿರ್ತಾರೆ ಅವರು. ಅಯ್ಯೋ ಅವ್ರು ಇವತ್ತು ಹೀರೋಯಿನ್ ಆಗಿದ್ರು, ನನಗೆ ಆವತ್ತೇ ಹೊಡೆದಿದ್ರು ಗೊತ್ತಾ. ಐ ಲೈಕ್ ದಿಸ್. ಇದು ಸಿನಿಮಾಲಿ ಆ್ಯಡ್ ಮಾಡಬೇಕು ನಾವು. ಯಾವುದೋ ಸಿನಿಮಾಲ ಒಂದು ಒಳ್ಳೆ ಇನ್ಸಿಡೆಂಟ್ ಇರುತ್ತೆ, ಅಂದರೆ ಸೀನ್. ಹೌದು ಆ್ಯಕ್ಚುಲಿ ಗುಡ್ ಐಡಿಯಾ. ಯಾ, ವೈ ನಾಟ್? ಚೆನ್ನಾಗಿದೆ. ಕ್ಯಾಶುಯಲ್ ಆಗಿ ಮಾತಾಡ್ತಿರುವಾಗಲೇ ಈ ರೀತಿ ಇನ್ಸಿಡೆಂಟ್ಸ್ ಇರ್ಬೋದು, ಸೀನ್ಸ್ ಇರ್ಬೋದು, ತುಂಬಾ ಕ್ಯಾಚಿಯಾಗಿ ಬರುತ್ತೆ. ಯು ಹ್ಯಾವ್ ದಟ್ ಸೆನ್ಸ್. I'll make a note. ಎಲ್ಲ ಮಾಡ್ಕೋತೀರಾ ನೀವು? ಯಾ, ನನಗೆ ಐಡಿಯಾ ಬಂದ ತಕ್ಷಣ ಬರ್ದಿರ್ತೀನಿ ನಾನು. I'll put it. I maintain. ಯಾ, ಏನೋ ಒಂದು ಥಾಟ್ ಬಂದರೂ ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಾವು ಫೋನಲ್ಲಿ ಡೌನ್ಲೋಡ್ ಮಾಡ್ತೀವಲ್ವಾ, ಅದೇ ರೀತಿ ನಮ್ಗೆ ದೇವರು ಒಂದು ಡೌನ್ಲೋಡ್ ಕೊಡ್ತಾರೆ. ಸಡನ್ನಾಗಿ ಒಂದು ಥಾಟ್ ಬರುತ್ತೆ, ಅದು ನಮ್ಮ ಥಾಟ್ ಇರಲ್ಲ, ಒರಿಜಿನಲ್ ಆಗಿ ಬೇರೆ ಏನೋ ಒಂದು ಶಕ್ತಿ ಏನೋ ಒಂದು ಕೊಡುತ್ತೆ. ಹಿಂಗೆ ಮಾಡು ಹಂಗೆ ಮಾಡು ಅಂತೇನೋ ಬರುತ್ತೆ ಮೈಂಡಲ್ಲಿ. ಅದು ಬಂದ ತಕ್ಷಣ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಬಿಕಾಸ್ ಐ ಫೀಲ್ ಐ ಹ್ಯಾವ್ ಅ ಥಿಂಗ್ ಆಫ್ ಫರ್ಗೆಟಿಂಗ್ ಸಮ್ಟೈಮ್ಸ್. ಒಂದು ಕೋಟ್ ಆಗಿರಲಿ ಅಥವಾ ಒಂದು ಐಡಿಯಾ ಆಗಿರಲಿ ಅಥವಾ ಒಂದು ರೀಲ್ ಮಾಡೋಕ್ಕೂ, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಲಿಕ್ಕೆ ಏನೋ ಒಂದು ಇನ್ಸ್ಪೈರ್ ಆಗ್ಬೋದು ಬೇರೆಯವ್ರಿಗೆ. ಅದನ್ನು ಮಾಡಿದಾಗ ಒಂದು ಐಡಿಯಾ ಇರ್ಬೋದು, ಏನೋ ಒಂದು ಕ್ರಿಯೇಟಿವ್ ಆಗಿ ಅದು ಬಂದಾಗ ನಾವು ಅದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಮೇ ಬಿ ನಮಗೆ ಹೆಲ್ಪ್ ಆಗಲ್ಲ, ಒಂದು 10 ಜನಕ್ಕೆ ಹೆಲ್ಪ್ ಆಗುವಂಥದ್ದು. ಸೊ ಯಾ, ಇಂಡಿಪೆಂಡೆಂಟ್ ವುಮೆನ್, ಫಿನಾನ್ಷಿಯಲಿ ಫಿಟ್ ಇದ್ದೀರಾ, ಎಲ್ಲವೂ ಇದೆ ನಿಮ್ಮ ಹತ್ರ. ಆದರೆ ಲೈಫಲ್ಲಿ ಏನೇ ಇದ್ರೂ, ಟಚ್ ವರ್ಡ್, ಲೈಫಲ್ಲಿ ಏನೇ ಇದ್ರೂ
ಒಂದು ಡಿಪ್ರೆಷನ್ ಟ್ರಾಮಾ ಅನ್ನುವಂಥದ್ದು ಎಲ್ಲರ ಲೈಫಲ್ಲೂ ಬಂದು ಹೋಗುತ್ತೆ, ಬಟ್ ನಿಮ್ಮ ಲೈಫಲ್ಲಿ ಆ ರೀತಿ ಆಗಿದೆಯಾ ಅಂತ? ಆಕ್ಚುಲಿ ಐ ಆಮ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಓಕೆ, ಡಿಪ್ರೆಷನ್ ಹಿಂಗ್ ಬರ್ತಾ ಇರುತ್ತಲ್ಲ, ಐ ಜಸ್ಟ್ ಲುಕ್ ಎಟ್ ಇಟ್ ಅಂಡ್ ಐ ಸೇ ಗೆಟ್ ಲಾಸ್ಟ್ ಅಂತ. ಐ ಸ್ವೇರ್. ನನಗೆ ಐ ಡೋಂಟ್ ನೋ, ಒಂದು ಸಿನಿಮಾ ಒಂದು ಸ್ವಲ್ಪ ವೇಟ್ ಮಾಡಬೇಕಾದ್ರೂ ಕೂಡ ಅಯ್ಯೋ ಯಾವುದು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಆ ಪೀರಿಯಡಲ್ಲಿ ಐ ವಾಸ್ ಗೋಯಿಂಗ್ ಇನ್ ಟು ದಟ್ ಇದು. ದೆನ್ ಐ ವಾಸ್ ಲೈಕ್, ನಾನೇನಕ್ಕೆ ಡಿಪ್ರೆಸ್ ಆಗಬೇಕು, ನನ್ನ ಹತ್ರ ಮೈಂಡ್ ಇದೆ, ನನ್ನ ಹತ್ರ ನಾನು ಟ್ರಾವೆಲ್ ಮಾಡ್ಬೋದು. ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಆಲ್ಸೋ. ಬೇರೆ ಬೇರೆ ದೇಶಗಳಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ನಾನು. ತುಂಬ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಲೈಕ್, ಇಷ್ಟೆಲ್ಲ ಇದೆಯಲ್ಲ ಲೈಫಲ್ಲಿ, ನಾನೇನಕ್ಕೆ ಡಿಪ್ರೆಸ್ ಆಗಿರಬೇಕು, ಗೆಟ್ ಲಾಸ್ಟ್ ಅಂತ ಅನ್ಸುತ್ತೆ ಮೈಂಡ್. ದಟ್ಸ್ ಹೌ ಐ ಟೆಲ್ ಮೈ ಸೆಲ್ಫ್. I go to the mirror and I say, who am I? I'm Meghna Gaonkar. I cannot be depressed. Anta. So that's how you have to pull yourself. ಎಲ್ಲೋ ಒಂದ್ ಕಡೆ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾದ್ಮೇಲೆ ಒಂದಷ್ಟು ಸುದ್ದಿ ಬಂದಿತ್ತು, ಮೇಘನ್ ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಬ್ರೇಕಪ್ ಆಯ್ತಂತೆ, ಹಾಗೆ ಹೀಗೆ ಅಂತೆಲ್ಲ. ಇದು ಅದಕ್ಕೆ ಹೌದಾ? ನಾನು ನಿಮಗೆ ಕೇಳ್ತಿದ್ದೀನಿ, ಇಸ್ ಇಟ್ ಟ್ರೂ? Relationship, see, I mean, no, it's partly true, partly not true actually. ನಿಜ ಹೇಳಬೇಕು ಅಂದರೆ, ನಾನು ಮದುವೆ ಆಗಿ ದಿಸ್ ಇಸ್ ಮೈ ಹಸ್ಬೆಂಡ್ ಅಂತ ಅನ್ನೋವರೆಗೂ ನಾನು ಯಾರ ಜೊತೆನೂ ರಿಲೇಶನ್ಶಿಪ್ ಇತ್ತು ಇಲ್ಲ ಅದನ್ನ ಕನ್ಫರ್ಮ್ ಮಾಡೋಕ್ಕೆ ಹೋಗಲ್ಲ. ಓನ್ಲಿ ಮೈ ಫ್ಯೂಚರ್ ಹಸ್ಬೆಂಡ್ ವಿಲ್ ಬಿ ದ ಓನ್ಲಿ ರಿಲೇಶನ್ಶಿಪ್ ಐ ವಿಲ್ ಅಕ್ನಾಲೇಜ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಬಟ್ ಇಲ್ಲ ಅಂದರೆ ಎಲ್ಲರ ಲೈಫಲ್ಲೂ ಬ್ರೇಕಪ್ಸ್ ಆಗಿರುತ್ತೆ. ಸೊ ನನ್ನ ಲೈಫಲ್ಲೂ ಆಗಿದೆ. ಅದು ನಾನು ಮುಚ್ಚಿಡೋಕ್ಕೆ ನನಗೆ ಇಷ್ಟಪಡಲ್ಲ. ಆ್ಯಂಡ್ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು ಎಲ್ರಿಗೂ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ನನ್ನ ಬ್ರೇಕಪ್ ಆದಾಗ ನನ್ನ ಬಗ್ಗೆ ಏನು ಅರ್ಥ ಆಗಿದ್ದು ಅಂದರೆ, ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರಿಗೆ ಬ್ರೇಕಪ್ ಆದರೆ ಅವ್ರು ತುಂಬ ಅಳೋರು, ಲೈಫೇ ಮುಗ್ದೋಯ್ತು ಹಾಗೆ ಹೆಂಗೆ. ಬಟ್ ವೆನ್ ಐ ಎಕ್ಸ್ಪೀರಿಯನ್ಸ್ ದಟ್ ಇಮೋಷನ್ ಅಲ್ವಾ, ಆವಾಗ ಐ ವಾಸ್ ಲೈಕ್, ನನಗದು ಶಕ್ತಿ ಕೊಡ್ತು ಆ್ಯಕ್ಚುಲಿ. ಐ ವಾಸ್ ಲೈಕ್, ಇವಾಗಂತೂ ನಾನು ಏನಾದರೂ ಒಂದು ಆಗಿ ತೋರಿಸ್ಲೇಬೇಕು, ಇವಾಗ ನಾನು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಚೆನ್ನಾಗಿ ನಾನು ಮೇಂಟೈನ್ ಮಾಡಬೇಕು. ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಲುಕ್ಸ್, ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್, ಮಾತಾಡೋ ಸ್ಟೈಲ್ ಆಗಿರಲಿ, ಎಲ್ಲದರಲ್ಲೂ ನಾನು ಇಷ್ಟು ಚೆನ್ನಾಗಿ ಆಗಬೇಕು, ಅವ್ರಿಗೆ ಬೇಜಾರು ಪಡಬೇಕು, ಅಯ್ಯೋ ಇಷ್ಟೊಳ್ಳೆ ನಾನು ಬಿಟ್ಕೊಟ್ನಾ ಇಷ್ಟೊಳ್ಳೆ ಹುಡುಗಿನ ಅಂತ ಅವ್ರಿಗೆ ಅನಿಸ್ಬೇಕು. ಆ ಥರ ನಾವು ಆಗಬೇಕು. ಸೊ ನನ್ನ ಥಿಂಕಿಂಗ್ ಹಂಗಿದೆ. ಸೊ ಬ್ರೇಕಪ್ ಆಗಿದ್ರಿಂದ ನಾನು ಇದನ್ನೇ ತೊಗೊಂಡಿರೋದು. ನನ್ನಲ್ಲಿ ಇಷ್ಟು ಸ್ಟ್ರೆಂತ್ ಇದೆಯಾ ಅಂತ ನಾನೇ ಅರ್ಥ ಮಾಡ್ಕೊಂಡಿರೋದು. ಸೊ ಒಳ್ಳೇದೇ ಆಯಿತು ಆ್ಯಕ್ಚುಲಿ. ಥ್ಯಾಂಕ್ ಯು ಹೇಳಬೇಕು ನಾವು ಆ ಎಕ್ಸ್ಪೀರಿಯನ್ಸ್ಗಳಿಗೆ, ರಿಯಲಿ ಥ್ಯಾಂಕ್ ಯು ಹೇಳಬೇಕು. ಯಾ ಯಾ ಇಲ್ಲ, ಎಲ್ರಿಗೂ ಇರಬೇಕು ಆ್ಯಕ್ಚುಲಿ. ಪ್ರತಿಯೊಬ್ಬ ಹೆಣ್ಮಗಳಿಗೂ ಇರಬೇಕು ಅದು. ಯಾಕೆಂದರೆ ನಾನು ಆ್ಯಸ್ ಅ ವುಮನ್ ಅಲ್ವಾ, ವಿ ಹ್ಯಾವ್ ಅ ಲಾಟ್. ನಮಗೆ ಚಾನ್ಸ್ ಸಿಗಲ್ಲ ಆ್ಯಕ್ಚುಲಿ. ಇಟ್ಸ್ ಅ ವೆರಿ ಮೇಲ್ ಡಾಮಿನೇಟೆಡ್ ಸೊಸೈಟಿ. ನಮ್ಮ ಆಸೆಗಳು ನಮ್ಮಲ್ಲಿ ಏನಿದೆ ಅಲ್ವಾ, ನಾವು ಫಿಸಿಕಲಿ ವೀಕ್ ಆಗಿದ್ದೀವಿ. ವೀಕ್ ಅಲ್ಲ, ಡಿಫ್ರೆಂಟ್ ಆಗಿದ್ದೀವಿ ನಾವು. ಸಾರಿ, ವೀಕ್ ಅನ್ಬಾರ್ದು. ಮೇಲ್ ಆ್ಯಂಡ್ ಫೀಮೇಲ್ ಬಾಡೀಸ್ ಆರ್ ಡಿಫ್ರೆಂಟ್. ಹಾಂ, ಇಮೋಷನ್ಸು ಬೇರೆ ಇರುತ್ತೆ. ನಮ್ಮ ಹಾರ್ಮೋನ್ಸ್ ಡಿಫ್ರೆಂಟು. ಹಾರ್ಮೋನ್ಸ್ ಬೇಸ್ ಮೇಲೆ ನಮ್ಮ ಇಮೋಷನ್ಸ್ ಬರುತ್ತಲ್ವಾ ಎವ್ರಿ ಮಂತು. ಹುಡುಗರಿಗೆ ಡಿಫ್ರೆಂಟ್ ಆಗಿರುತ್ತೆ, ನಮ್ಮ ಹುಡುಗಿಗೆ ಡಿಫ್ರೆಂಟ್ ಆಗಿರುತ್ತೆ. ಬಾಡಿ ಸ್ಟ್ರಕ್ಚರ್, ನಮ್ಮ ಸ್ಟ್ರೆಂತ್ ಅವರಷ್ಟಿಲ್ಲ, ನಮಗೆ ಕಮ್ಮಿ ಇದೆ. ಬಟ್ ನಾವು ಬೇರೆ ರೀತಿಯಲ್ಲಿ ನೋಡಿದ್ರೆ ವಿ ಆರ್ ವೆರಿ ಇಂಟೆಲಿಜೆಂಟ್. ನಾವು ಮನೆ ಕೆಲಸನೂ ಮಾಡ್ತೀವಿ, ಆಚೆ ಆಫೀಸ್ಗೂ ಹೋಗ್ತೀವಿ, ಶೂಟಿಂಗು ಮಾಡ್ತೀವಿ, ಬರಿತೀವಿ. ವಿ ಡೂ ಸೋ ಮೆನಿ ಥಿಂಗ್ಸ್. ವಿ ಮಲ್ಟಿ ಟ್ಯಾಲೆಂಟೆಡ್ ವಿಮೆನ್ ಆ್ಯಕ್ಚುಲಿ. ಆ ಒಂದು ಟ್ಯಾಲೆಂಟ್ ಎಲ್ಲರೂ ಅದನ್ನು ಹೊರಗೆ ತರಬೇಕು ಅಂತ ನನ್ನ ಆಸೆ ಇದೆ. ಸೊ ಐ ಹೋಪ್ ಇಟ್ ರೀಚಸ್ ಔಟ್ ಆ್ಯಂಡ್ ಪೀಪಲ್ ಲಿಸನ್ ಟು ಮೀ. ಮೇಘನಾ ಅವ್ರು ಎಲ್ಲೋ ಒಂದ್ ಕಡೆ ಒಂದು ವಿಚಾರ ಏನಂದ್ರೆ, ಹುಡುಗಿರು ಈ ಲವ್ ಇರ್ಬೋದು, ಬ್ರೇಕಪ್ ಆದ್ಮೇಲೆ ಲೈಫೇ ಹೋಗ್ಬಿಡ್ತೇನೋ ಅನ್ನೋಂಥದ್ದು ಕೆಲವ್ರು ಹುಡುಗಿರಿದ್ದಾರೆ. ಎಲ್ಲರೂ ಅಂತ ಹೇಳಕ್ ಇಷ್ಟಪಡೋದಿಲ್ಲ. ಒಂದಷ್ಟು ಹುಡುಗರು ಲಾಯಲ್ ಆಗಿರ್ತಾರೆ, ಇನ್ನೊಂದಷ್ಟು ಹುಡುಗಿರು ಲಾಯಲ್ ಆಗಿ ಇರುವಂಥದ್ದು. ಆದರೆ ಬ್ರೇಕಪ್ ಆದಾಗ ಅವರು ಬೇರೆ ಟ್ರಾಮಾಗೆ ಹೋಗ್ತಾರೆ. ಸೊ ಒಂದು ಸಜೆಷನ್ ಏನಾದರೂ ಆ ರೀತಿ ಕೊಡೋದಾದ್ರೆ, ಯಾಕಂದ್ರೆ ಆ ಅನುಭವದಲ್ಲಿ ನೀವು ಇದ್ದು ಬಂದಿರೋಂಥವ್ರು. ನಾನು ತುಂಬ ಡೀಪಾಗಿ ಹೋಗಲಿಲ್ಲ ಅನುಭವ ಅಲ್ಲಿ, ಒಂದು ಸ್ವಲ್ಪ ಟಚ್ ಮಾಡಿ ಬಂದಿರೋದು ಅಷ್ಟೇನೆ ಆ ಇಮೋಷನ್ನ. ಬಟ್ ತುಂಬ ಅಂದರೆ ಅನುಭವ ತುಂಬ ಡೀಪಾಗಿ ಕೆಲವ್ರು ಹೋಗ್ತಾರೆ. ಹೌದು, ನನಗೆ ಅರ್ಥ ಆಗುತ್ತೆ. ಅಫ್ಕೋರ್ಸ್ ದೇ ಆರ್ ವೆರಿ ಗುಡ್ ಗೈಸ್ ಔಟ್ ದೇರ್. ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ತುಂಬ ಒಳ್ಳೊಳ್ಳೆ ಹುಡುಗರಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ದೇ ಇಸ್ ಗುಡ್ ಆ್ಯಂಡ್ ಬ್ಯಾಡ್ ಬೋತ್ ಇನ್ ದ ವರ್ಲ್ಡ್. ಆ ಒಂದು ಎಕ್ಸ್ಪೀರಿಯನ್ಸು, ಒಂದು ಹುಡುಗಿಗೆ ಇಮೋಷನ್ಸ್ ತುಂಬ, ಅಂದರೆ ಹುಡುಗರು ಇಷ್ಟು ಫೀಲ್ ಮಾಡಿದ್ರೆ ಹುಡುಗಿರು ಇಷ್ಟು ಫೀಲ್ ಮಾಡ್ತಾರೆ. ಅದು ನಮ್ಮ ಕೆಪಾಸಿಟಿ ಆ್ಯಕ್ಚುಲಿ. ನಾವು ಪ್ರೀತಿನೂ ಹಂಗೆ ಮಾಡ್ತೀವಿ, ನಮ್ಗೆ ಬೇಜಾರು ಹಂಗೆ ಆಗುತ್ತೆ. ವಿ ಆರ್ ವೆರಿ ಡೀಪ್ ಕ್ರಿಯೇಚರ್ಸ್ ಆ್ಯಸ್ ವಿಮೆನ್. ಸೊ ಆ ಥರ ಆಗಿದಾಗ ಐ ಫೀಲ್ ಲೈಕ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕೆಂದರೆ ಇಟ್ಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ಅದರಿಂದ ನೀವು ಆ ಮೊಮೆಂಟಲ್ಲಿ ನಿಮ್ಗೆ ಅನಿಸುತ್ತೆ, ಅಯ್ಯೋ ತುಂಬ ಬೇಜಾರಾಗ್ತಿದೆ, ಅಯ್ಯೋ ತುಂಬ ಕಷ್ಟ ಆಗ್ತಿದೆ, ತುಂಬ ತಡಿಯೋಕ್ಕಾಗ್ತಿಲ್ಲ ಅಂತ, ಅದೇನೋ ಒಂದು ಇಮೋಷನ್ ಇರುತ್ತೆ.
ಓಕೆ ಆ ಮೊಮೆಂಟಲ್ಲಿ ಇರುತ್ತೆ, ಬಟ್ ಅದರಿಂದ ನೀವು ಏನು ಪರ್ಸನ್ ಟ್ರಾನ್ಸ್ಫಾರ್ಮ್ ಆಗ್ತಿರಲ್ಲ ಅದು ಬೇರೆನೆ. ಐ ಹ್ಯಾವ್ ರೆಡ್ ಅ ಕೋಟ್ ಬೈ ರೂಮಿ. ಇಟ್ ಸೇಸ್ ವೂಂಡ್ ಇಸ್ ಅ ಪ್ಲೇಸ್ ವೇರ್ ಲೈಟ್ ಎಂಟರ್ಸ್. ಅಂದರೆ ನಿಮ್ಗೆ ಏನಾದರೂ ಒಂದು ಪೆಟ್ಟಾಯ್ತಲ್ವಾ, ಅಲ್ಲೇ ದೇವ್ರು ನಿಮಗೆ ಲೈಟ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆ ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಸಿನಿಮಾ ಮಾಡಿ ಅಥವಾ ಕೆಲಸ ಮಾಡಿ ಏನೋ ಒಂದು ಮಾಡಿ ನೀವು ಲೈಫಲ್ಲಿ ಆ ಒಂದು ಹಾರ್ಟ್ ಬ್ರೇಕ್ ಅಂತ ಬ್ರೇಕ್ ಆಗಿರುತ್ತಲ್ಲ, ಅಲ್ಲಿಂದಾನೇ ದೇವ್ರು ಎಂಟರ್ ಆಗ್ತಾನಂತೆ. ಸೊ ಅದು ತುಂಬ ಮುಖ್ಯ ಆ್ಯಕ್ಚುಲಿ. ಹಾರ್ಟ್ ಬ್ರೇಕ್, ಪೇನ್, ಆಲ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಇಷ್ಟು ಪುಸ್ತಕಗಳನ್ನ ಇಟ್ಟಿದ್ದೀರಾ, ಎಲ್ಲವನ್ನೂ ಓದಿದ್ದೀರಾ. ಯಾವ್ದು ನಿಮ್ಗೆ ತುಂಬ ಇಷ್ಟಪಟ್ಟು ಓದಿದ್ರು ಮತ್ತೆ ರಿಪೀಟ್ ಓದ್ತೀನಿ ಅನ್ನೋದು ನಿಮ್ಮ ಥೀಸಿಸಾ? No, thesis is my favorite. My thesis is absolutely my favorite. But I think e-book, this and idu. Can you help me? Yes. This women. Yeah. I'll keep it. That one. The black one. Yes. These two books I think are my dad. These two books are my absolute favorites. By the way, ಎಲ್ಲ ಬುಕ್ ಓದಿದ್ದೀನಿ, ಪ್ರತಿಯೊಂದು ಬುಕ್ಕನ್ನು ಓದಿದ್ದೀನಿ. ನಂಗೆ ತುಂಬ ಇಷ್ಟ ಬುಕ್ಸ್ ಓದಲಿಕ್ಕೆ. ಇದು ಓದಾದ್ಮೇಲೆ ಅಲ್ಲಿ ಹೋಗೋದು ಆ್ಯಕ್ಚುಲಿ, ಇಲ್ಲಾಂದರೆ ಇನ್ನೂ ಒಳಗಡೆ ಇದೆ. ನಿಮಿಷ ಇಲ್ಲ, ಐ ಟೇಕ್ ಅಂದರೆ 2-3 days ಟು ಫಿನಿಶ್ ಒನ್ ಬುಕ್, ಆರ್ ಮೇ ಬಿ ಸಮ್ಟೈಮ್ಸ್ 1 week, ಡಿಪೆಂಡ್ಸ್ ಆನ್ ದ ಬುಕ್ ಆ್ಯಕ್ಚುಲಿ. ಬಟ್ ನೀವು ನನ್ನ ಫೇವ್ರೆಟ್ ಬುಕ್ ಯಾವುದು ಅಂತ ಕೇಳಿದ್ರಿ, ಒನ್ ಇಸ್ ದಿಸ್, ಕ್ಯಾಮ್ರಾಗೆ ತೋರಿಸ್ತೀನಿ, ವಿಮೆನ್ ಹೂ ರನ್ ವಿತ್ ದ ವುಲ್ಫ್ಸ್. ಅಯ್ಯೋ, ದಿಸ್ ಇಸ್ ಮೈ, ಅಲ್ಲಿ ಬಿಟ್ಟಿದ್ದೀನಿ ನಾನು ಓದೋದು. ಸೊ page 143. Okay, so this is my favorite book, Women Who Run with the Wolves. ಇವರು ಕೂಡ ರೈಟರ್ PhD ಮಾಡಿದ್ದಾರೆ. ಇದು ಹೆಣ್ಮಕ್ಳ ಬಗ್ಗೆ ಆ್ಯಕ್ಚುಲಿ ಬುಕ್ಸು. ಈ ಬುಕ್ಕು ಅಂದರೆ ನೀವು ಕ್ವೆಶನ್ ಕೇಳಿದ್ರಲ್ವ ಆವಾಗಲೇ, ಪೇನ್ ಆದಾಗ ಏನು ಮಾಡಬೇಕು, ಯಾಕೆ ಆ ಪೇನ್ ಇಂಪಾರ್ಟೆಂಟು ಅನ್ನೋದು ಈ ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಇಲ್ಲ ಹೀಲ್ ಮಾಡಲ್ಲ, ನಿಮಗೆ ಸ್ಟ್ರೆಂತ್ ಕೊಡುತ್ತೆ. ಯು ಬಿಕಮ್ ಅ ವಂಡರ್ ವುಮನ್ ಬೈ ರೀಡಿಂಗ್ ದಟ್ ಬುಕ್ ಅಂತ. ಅಂದರೆ ಯಾಕೆ ಹಿಂಗಾಯಿತು ಅನ್ನೋದನ್ನ ನಿಮ್ಗೆ ಅರ್ಥ ಆಗುತ್ತೆ, ಸೈಕಲಾಜಿಕಲಿ ಅರ್ಥ ಆಗುತ್ತೆ. ಸೆಕೆಂಡ್ ಇಸ್ ದಿಸ್, ದಿ ಆಟೋಬಯೋಗ್ರಫಿ ಆಫ್ ಅ ಯೋಗಿ. ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಆ್ಯಂಡ್ ಲೈಫ್ ಚೇಂಜಿಂಗ್ ಬುಕ್ ಅಂತ ಹೇಳ್ಬೋದು. ನೀವು ಓದಿ, ದಯವಿಟ್ಟು ಓದಿ. ಎವ್ರಿಥಿಂಗ್. ನಾನು ಇವಾಗ ಓದ್ತಾ ಇದ್ದೀನಿ ಸೈಕಾಲಜಿ ಆಫ್ ಮನಿ ಅಂತ, ಇನ್ನೊಂದು ಓದ್ತಾ ಇದ್ದೀನಿ ಫೈನಾನ್ಸ್ ಬಗ್ಗೆ, ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು. ಆ್ಯಸ್ ಅ ವಿಮೆನ್ ವಿ ಶುಡ್ ಮ್ಯಾನೇಜ್ ಅವರ್ ಓನ್ ಫೈನಾನ್ಸಸ್. ನಮಗೆ ಗೊತ್ತಿಲ್ಲ ಜಾಸ್ತಿ ಆ್ಯಕ್ಚುಲಿ. ಚಿಕ್ಕವರಿದ್ದಾಗಿಂದ ತಂದೆ ನೋಡ್ಕೊಳ್ತಾರೆ, ಆಮೇಲೆ ಹೇಳ್ತಾರೆ ನಿನ್ನ ಅಣ್ಣ ಹತ್ರ ದುಡ್ಡು ಕೊಟ್ಟಿದ್ದೀನಿ, ಅಥವಾ ಗೈಸ್ ಯೂಶಲಿ ಹ್ಯಾಂಡಲ್ ಮನಿ. ನೌ ಇಟ್ ಹ್ಯಾಸ್ ಚೇಂಜ್ಡ್, ಎವ್ರಿಬಡಿ ವಿ ಆಲ್ ಹ್ಯಾಂಡಲ್ ಅವರ್ ಓನ್ ಮನಿ ಅಲ್ವಾ. ಬಟ್ ಅದು ಕಲ್ತ್ಕೊಳ್ಳೋಕೆ ನಂಗೆ ತುಂಬ ಟೈಮ್ ಆಯಿತು, ನಮ್ಗೆ ಮುಂಚೆಯಿಂದನೇ ಕಲಿಸ್ಬೇಕಿತ್ತು. ಬಟ್ ಇವಾಗ ತುಂಬ ಬುಕ್ಸ್ ಇದೆ ದುಡ್ಡಿನ ವಿಷಯದ ಬಗ್ಗೆ. ನಾವು ಇನ್ವೆಸ್ಟ್ ಮಾಡೋದನ್ನು ಹೆಂಗೆ ಮಾಡಬೇಕು, ಇನ್ವೆಸ್ಟು ಬರೀ ಒಂದರಲ್ಲೇ ಅಂದರೆ ಸಿನಿಮಾಲ್ಲೇ ನಾವು ಡಿಪೆಂಡ್ ಆಗಿರೋಕ್ಕಾಗಲ್ಲ. ವಿ ಹ್ಯಾವ್ ಟು ಲರ್ನ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ಐ ಆಮ್ ಲರ್ನಿಂಗ್ ಅಬೌಟ್ ಮನಿ ರೈಟ್ ನೌ. ನಿಮ್ಗೊಂದು ಸೂಪರ್ ಪವರ್ ಆದ್ರೆ ನಂಗೊಂದು ಸೂಪರ್ ಪವರ್ ಇದೆ, ಏನ್ ಗೊತ್ತಾ? ನನಗೆ ಬುಕ್ ನೋಡ್ತಿದ್ದಂಗೆ ನಿದ್ದೆ ಬರುತ್ತೆ. ನನಗೆ ಐ ಆಮ್ ರಿಯಲಿ ಗ್ಲಾಡ್ ಯು ಸೆಡ್ ದ್ಯಾಟ್ ಟು ಮೀ. ಯಾಕೆಂದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸಿನಿಮಾ ಇಂಡಸ್ಟ್ರೀಲಿ. ನಾನು ಬುಕ್ ಓದ್ಬೇಕಾದ್ರೆ ಅಯ್ಯೋ ಅಂತ ದೂರ ಹೋಗ್ತಾರೆ. ಏನಕ್ಕೆ ಅಂದ್ರೆ ನಂಗೆ ನಿದ್ದೆ ಬರುತ್ತಮ್ಮ ಬುಕ್ ನೋಡಿದ್ರೆ ಅಂತ ಹೇಳ್ತಾರೆ. ಸಾಕಷ್ಟು ಜನ ಆ್ಯಕ್ಟರ್ಸ್ ಹೇಳಿದ್ದಾರೆ, ಹೆಸರು ಹೇಳಲ್ಲ ನಾನು ಅವ್ರದ್ದು, ಪಾಪ ಬೇಡ. ಬಟ್ ತುಂಬ ಜನ ಹೇಳಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಫನಿ ಥಿಂಗ್, ಓಕೆ, ಫಾರ್ ಮೀ. ನಾನು ಮುಂಚೆ ಹಾಗೆ ಇದ್ದೆ. ನಾನು BCom ಮಾಡಿದೆ ಮಾಸ್ಟರ್ಸ್ಗಿಂತ ಮುಂಚೆ. ಆ ಬುಕ್ಸ್ ಓದಿದಾಗ ನನಗೂ ತುಂಬ ನಿದ್ದೆ ಬರ್ತಾ ಇತ್ತು. ಬಟ್ ಒಂದ್ಸಲ ನನಗೆ ಇದಿಷ್ಟ ಅಂತ ಗೊತ್ತಾದ್ಮೇಲೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ರೀಡಿಂಗ್. ಬಟ್ ವೆರಿ ಫನಿ. ತುಂಬಾ ಚೆನ್ನಾಗಿ ಥೀಸಿಸ್ ಬರ್ದಿದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಅರ್ಥಪೂರ್ಣವಾಗಿ ನೀವು ಒಂದೊಂದು ವಿಚಾರನೂ ನಂಗೆ ಹೇಳಿದ್ದೀರಾ. ಸಬ್ಸಿಡಿ ವಿಚಾರ ಇರಬಹುದು, ಚಿತ್ರರಂಗದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ತೊಗೊಂಡು ಬರ್ಬೋದು ಅನ್ನೋದು, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್, ಡೈರೆಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಇದನ್ನು ಸಹ ಹೇಳಿರುವಂಥದ್ದು. ಹೇಳಿದ್ನಲ್ಲ ಅವಾಗ್ಲೇನೆ, ಹೇಳಿರುವಂಥದ್ದು ನನಗೆ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ದಿಸ್ ಇಂಟರ್ವ್ಯೂ ಇಸ್ ಲೈಕ್ ಫುಲ್ ಸರ್ಕಲ್ ಅಂತ ಹೇಳ್ಬೋದು, ಒಂದು ಫುಲ್ ಸರ್ಕಲ್ ಮೂವ್ಮೆಂಟ್ ಅಂತ. ಲಾಂಗ್ ಇಂಟರ್ವ್ಯೂ ಆಯ್ತಿದ್ದು. ಇಲ್ಲ, ಥ್ಯಾಂಕ್ ಯು. ನೀವು ಕ್ವೆಶನ್ಸ್ ಕೇಳಿದ್ರಲ್ಲ, ನಮ್ಗೆ ಯೂಶಲಿ ತುಂಬ ಸಿಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಇಲ್ಲ ಅಂದರೆ ಮದುವೆ ಆಗ ಮೇಡಮ್, ಯಾವ ಸಿನಿಮಾ ಮಾಡಿದೆ, ಅಫ್ಕೋರ್ಸ್ ಅದು ಗೊತ್ತಿರುತ್ತೆ, ಅನೌನ್ಸ್ ಆಗಿರುತ್ತೆ, ಆದರೂ ಅದನ್ನೇ ಕೇಳ್ತಾರೆ. ಕ್ಯಾರೆಕ್ಟ್ರು ಸಿನಿಮಾ ಶೂಟಿಂಗ್ ಹೆಂಗಾಯ್ತು, ಆಮೇಲೆ ಚೆನ್ನಾಗೇ ಆಯಿತು, ಹಿಂಗೆ ಆಗುತ್ತೆ. ಕಮಾನ್, ಕೆಟ್ಟದ ಆಯಿತು ಅಂತ ಯಾರೂ ಹೇಳಲ್ಲ ಆಬ್ವಿಯಸ್ಲಿ. ಸೊ ಈ ಥರ ಇಂಟೆಲೆಕ್ಚುಯಲ್ ಕ್ವೆಶನ್ಸ್ ಕೇಳಿದಾಗ ನಮಗೂ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ಕ್ರೆಡಿಟ್ ಗೋಸ್ ಟು ಯು ಫಾರ್ ದಿಸ್ ಇಂಟರ್ವ್ಯೂ. ನೀವು ನನಗೆ ಅಷ್ಟು ಪಾಸಿಟಿವ್ ವೈಬಲ್ಲಿ ನನಗೆ ಮ್ಯಾಚ್ ಮಾಡ್ತೀರಾ ಯಾವಾಗಲೂ, ಇವತ್ತು ಕೂಡ ಮಾಡಿದ್ರಿ. ಒಟ್ಟಿನಲ್ಲಿ ಮೇಘನಾ ಅವರು ರೋಸ್ಟ್ ಮಾಡಿದ್ರು ಯಾರನ್ನೋ.
ಯಾರು ನಿಮ್ಮನ್ನ ಬೇರೆ ನನ್ನಲ್ಲ, ಯಾರು ಯಾರು ಆ ಥರ ಪ್ರಶ್ನೆಗಳನ್ನ ಕೇಳಿದ್ರು ಅವ್ರನ್ನ ರೋಸ್ಟ್ ಮಾಡಿಬಿಟ್ರು. ಹೌದು ವಿ ಶುಡ್ ಅಲ್ಲ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್ ಇರಬಹುದು, ಥೀಸಿಸ್ ಈಗ ಮಾಡಿರುವಂಥದ್ದು ಆದಷ್ಟು ಬೇಗ ಅದು ಪಬ್ಲಿಷ್ ಮಾಡಿ, ನಾವು ಕೂಡ ನೋಡ್ತೀವಿ. ನೀವು ಓದ್ಬೇಡಿ, ನಿದ್ದೆ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾ ಶಿಲ್ ಸ್ಲೀಪ್ ಆಫ್, ಸೊ ಡೋಂಟ್ ರೀಡ್ ಇಟ್. ಬಟ್ ನಾನು ಪೋಯಮ್ಸ್ ಬರಿತೀನಿ, ನಾನು ನಿಮ್ಗೆ ಒಂದೇ ಒಂದು ಪೋಯಮ್ ಕಳಿಸ್ತೀನಿ, ನೀವು ಓದಿ ಅದನ್ನ. ಓಕೆ, ನೀವು ನಿದ್ದೆ ಮಾಡಲ್ಲ, ಐ ಪ್ರಾಮಿಸ್ ಯು. ಐ ವಾಂಟ್ ಯು ಟು ರೀಡ್ ದ್ಯಾಟ್. ನೀವು ಎಂಜಾಯ್ ಮಾಡ್ತೀರಾ, ನಾನು ನಿಜ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅಬೌಟ್ ವಿಮೆನ್ ಪವರ್. ಐ ಸೆಂಡ್ ಯು ಮೈ ಪೋಯಮ್. ಆ್ಯಂಡ್ ಏನು ಕೇಳಿದ್ರೆ, ಇಲ್ಲ ಅದೇ ಸಿನಿಮಾ ಮಾಡ್ತಾ ಇದ್ದೀನಿ, ಶೂಟಿಂಗ್ ಶುರು ಆಗಿದೆ, ಇವಾಗ ಬ್ರೇಕ್ ಇದೆ, ಸ್ಕೆಡ್ಯೂಲ್ ಬ್ರೇಕ್ ಇದೆ. ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಶೂಟಿಂಗ್. ಇವಾಗ ಖುಷಿ ಇದೆ, ನಂದು ಆಯ್ತಲ್ಲ, ಅಂದರೆ ಥೀಸಿಸು ಆಮೇಲೆ ಡಾಕ್ಟ್ರೇಟ್ ಎಲ್ಲ ಆಯ್ತಲ್ವಾ. ನಾವು ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆನ್ ಸಿನಿಮಾ ಆ್ಯಕ್ಟಿಂಗ್ ಆಗಿರಲಿ, ಆಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ನಾನು ಇನ್ನೂ ಚೆನ್ನಾಗಿ ಸ್ಕ್ರೀನ್ ಮೇಲೆ ಐ ಹ್ಯಾವ್ ಟು ಪರ್ಫಾರ್ಮ್. ಸೊ ಆಲ್ ಮೈ ಎನರ್ಜಿ, ನನ್ನ ಎಲ್ಲ ಪ್ರೀತಿ, ಎಲ್ಲ ಎನರ್ಜಿ ಸಿನಿಮಾ ಮೇಲೆ ಹೋಗುತ್ತೆ ಇವಾಗ. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಡೈರೆಕ್ಷನ್ ಕ್ಯಾಪ್ ಹಾಕೋದನ್ನ ಕಾಯ್ತಾ ಇದ್ದೀನಿ, ಯಾವಾಗ ನೋಡ್ತೀನಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಪರ್ಸ್ನಲ್ ಒಪಿನಿಯನ್ ನಂದು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಅದಾಗುತ್ತೆ, ಖಂಡಿತ ಆಗುತ್ತೆ. ಬಟ್ ನೌ ಯು ಎಂಜಾಯ್ ಸೀಯಿಂಗ್ ಮೀ ಆನ್ ಸ್ಕ್ರೀನ್. ಖಂಡಿತ ಅದನ್ನು ಯಾವಾಗಲೂ ಮಾಡ್ತಿದ್ದೀವಿ, ಮಾಡ್ತಾನೂ ಇರ್ತೀವಿ. ಎಸ್, ಇದಿಷ್ಟು ನಟಿ ಮೇಘನಾ ಗಾಂವ್ಕರ್ ಅವರ ಮಾತಾಗಿತ್ತು. ಅಂದರೆ ಹೆಚ್ಚಿನದಾಗಿ ಹೇಳಬೇಕಂದ್ರೆ ಡಾಕ್ಟ್ರೇಟ್ ಪಡೆದುಕೊಂಡಿರುವಂತಹ ನಮ್ಮ ಕನ್ನಡದ 2ನೇ ನಟಿಯಾಗಿರುವಂತಹ ಮೇಘನಾ ಗಾಂವ್ಕರ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಗೆ ಹೇಳ್ಕೊಟ್ರು. ಮುಂದಿನ ದಿನಗಳಲ್ಲಿ ಅವರ ಥೀಸಿಸ್ ಕೂಡ ಪಬ್ಲಿಷ್ ಆಗುತ್ತೆ, ಎಲ್ಲರೂ ಕೂಡ ಅದನ್ನು ಓದಲೇಬೇಕು. ಜೊತೆಗೆ ಹೆಣ್ಮಕ್ಳು ಖಂಡಿತವಾಗ್ಲೂ ಆ ಒಂದು ಬುಕ್ನ ಓದಬೇಕು. ಆ ಸಿನಿಮಾಗಳನ್ನು ಕೂಡ ಹೆಚ್ಚಿನದಾಗಿ ಈಗ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಯಾವುದೋ ಒಂದು ಸರ್ಪ್ರೈಸ್ ಎಲಿಮೆಂಟ್ ಹೇಳಿದ್ರು, ಯುನೈಟ್ ಆಗ್ತೀನಿ ಅನ್ನೋವಂಥದ್ದನ್ನು. ಸೊ ಅದು ಕೂಡ ನಾವು ವೆಯ್ಟ್ ಮಾಡೋಣ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.